ಅವರ ಜೀವನ, ಬದುಕು, ಕೃತಿಗಳು ಮತ್ತು ಸಾಧನೆಯನ್ನು ಕುರಿತಾದಂತಹ 4 ದಿನಗಳ ಈ ಉಪನ್ಯಾಸ ಮಾಲಿಕೆಯಲ್ಲಿ 3ನೇ ದಿನವಾಗಿರ್ತಕ್ಕಂಥ ಇಂದು ಅಥರ್ವವೇದ ಮತ್ತು ಸಾಮವೇದದ ಬಗ್ಗೆ ಶ್ರೀಯುತರು ನಮಗೆ ಉಣಬಡಿಸಿರತಕ್ಕಂತಹ ಸಾಹಿತ್ಯವನ್ನು ಹಂಚ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿರ್ತಕ್ಕಂತಹ ಶ್ರೀ ಮಲೇಬೆನ್ನೂರಿನ ನಾಗೇಶಪ್ಪ ಅವರಿಗೂ, ನವರತ್ನ ಅವರ ಕುಟುಂಬದವರಿಗೂ ಈ ಉಪನ್ಯಾಸ ಆಲಿಸಬೇಕು ಅನ್ನೋ ದೃಷ್ಟಿಯಿಂದ ದೂರದ ಊರುಗಳಿಂದ ಬಂದಿರತಕ್ಕಂತಹ ಎಲ್ಲ ಹಿರಿಯರಿಗೂ ಕೂಡ ಇದಂ ಪ್ರಥಮವಾಗಿ ನಾನು ನಮನಗಳನ್ನು ಸಲ್ಲಿಸಿ ಇಂದಿನ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇ ದಿನದ ಉಪನ್ಯಾಸದಲ್ಲಿ ನವರತ್ನ ಅವರ ಜೀವನವನ್ನು ಅವರ ಮನೆಯವರು ಹೇಗೆ ಕಂಡಿದ್ದಾರೆ, ಕರ್ಮ ಮತ್ತು ಪುನರ್ಜನ್ಮದ ಬಗ್ಗೆ ಅವರು ನೀಡಿರ್ತಕ್ಕಂತಹ ಅತ್ಯಮೂಲ್ಯವಾಗಿರ್ತಕ್ಕಂಥ ಹೇಳಿಕೆಗಳೇನು ಅನ್ನೋದನ್ನು ತಮ್ಮ ಹತ್ರ ಹಂಚಿಕೊಂಡೆ. ನಿನ್ನೆ ದಿವಸ 4 ವೇದಗಳಲ್ಲಿ ಋಗ್ವೇದದ ಬಗ್ಗೆ ಅವರು ನೀಡಿರ್ತಕ್ಕಂತಹ ವಿಮರ್ಶಾತ್ಮಕ ವಿಶ್ಲೇಷಣೆಯನ್ನು ತಮ್ಮ ಹತ್ರ ಹಂಚಿಕೊಂಡಿದ್ದೀನಿ. ಇವತ್ತು ಅಥರ್ವವೇದದ ಬಗ್ಗೆ ಅವರು ನೀಡಿರ್ತಕ್ಕಂತಹ ಒಂದು ವಿಶ್ಲೇಷಣೆಯನ್ನು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಥರ್ವವೇದಕ್ಕೆ 4 ವೇದಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಸ್ಥಾನ ಇದೆ. ಋಕ್, ಯಜುಸ್, ಸಾಮ ವೇದಗಳು ಆಮುಷ್ಮಿಕ ಫಲವನ್ನು ಕೊಡುವುದಾದರೆ ಅಥರ್ವ ಐಹಿಕ ಫಲವನ್ನು ನೀಡುತ್ತೆ. ಐಹಿಕ ಜೀವನವನ್ನು ಸುಖಮಯವನ್ನಾಗಿ ದುಃಖರಹಿತವನ್ನಾಗಿ ಮಾಡಿಕೊಳ್ಳೋದಕ್ಕೆ ಅನುಸರಿಸಬೇಕಾದ ಸಾಧನಾ ಅನುಷ್ಠಾನಗಳ ವಿಚಾರವನ್ನು ಅಥರ್ವವೇದ ವಿವೇಚಿಸುತ್ತದೆ. ಈ ವೇದ ಬ್ರಹ್ಮವೇದ ಎಂದು ಸಾಯಣರು ತಮ್ಮ ಅಥರ್ವವೇದ ಭಾಷ್ಯದ ಭೂಮಿಕೆಯಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಯಜ್ಞಕ್ಕೆ ಅವಶ್ಯವಾಗಿ ಬೇಕಾದ ಹೋತೃ, ಉದ್ಗಾತೃ, ಅಧ್ವರ್ಯು ಮತ್ತು ಬ್ರಹ್ಮ ಎಂಬ ಋಕ್ಕುಗಳಲ್ಲಿ ಈ ವೇದಬ್ರಹ್ಮ ಎಂಬ ಋತ್ವಿಕಿಗೆ ಸಾಕ್ಷಾತ್ತಾಗಿ ಸಂಬಂಧ ಇದೆ. ಋಗ್ವೇದೇನ ಹೋತ, ಯಜುರ್ವೇದೇನ ಅಧ್ವರ್ಯು, ಸಾಮವೇದೇನ ಉದ್ಗಾತ, ಅಥರ್ವೈವ ಬ್ರಹ್ಮ. ಯಾವುದೇ ಒಂದು ಯಜ್ಞಯಾಗ ಆಗಬೇಕಾದರೂ ಕೂಡ 4 ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಋತ್ವಿಜರು ಕೂತ್ಕೊಂಡು ಯಜ್ಞವನ್ನು ಮಾಡಬೇಕಾಗತ್ತೆ. ಋಗ್ವೇದೇನ ಹೋತ, ಹೋತೃಸ್ಥಾನೀಯ ಅಂದರೆ ಇರತಕ್ಕಂಥ ದೇವತೆಗಳನ್ನು ಆಹ್ವಾನ ಮಾಡೋದು. ಯಜುರ್ವೇದೇನ ಅಧ್ವರ್ಯು, ಅಧ್ವರ ಅನ್ನೋದು ಯಾಗಕ್ಕಿರ್ತಕ್ಕಂತಹ ಒಂದು ಪರ್ಯಾಯ ಪದ. ಸವ, ಕ್ರತು, ಸಪ್ತತಂತು, ಯಜ್ಞ, ಯಾಗ ಇದೆಲ್ಲವೂ ಕೂಡ ಯಾಗಕ್ಕಿರ್ತಕ್ಕಂತಹ ಪರ್ಯಾಯ ಪದಗಳು. ಕಣ್ಣಿಂದ ಮಾಡ್ತಕ್ಕಂಥ ಯಾಗ ಅಂದರೆ ನೃತ್ಯ ಅಂತ ಕಾಳಿದಾಸ ವರ್ಣನೆ ಮಾಡ್ತಾನೆ. ದೇವಾನಾಮಿದ ಮಾಮನಂತಿ ಮುನಯಃ ಕಾಂತಂ ಕ್ರತುಂ ಚಾಕ್ಷುಷಂ ರುದ್ರೇಣೇದಂ ಉಮಾಕೃತವ್ಯತಿಕರೇ ಸ್ವಾಂಗೇ ವಿಭಕ್ತಂದ್ವಿಧ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರಸಂ ದೃಶ್ಯತೆ ನಾಟ್ಯಂ ಭಿನ್ನ ರುಚೇರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ ಎಂಬುದಾಗಿ. ಇನ್ನು ಬಂದಿರತಕ್ಕಂಥ ದೇವತೆಗಳನ್ನು ಹಾಡಿ ಹೊಗಳ್ತಕ್ಕಂಥ ಕೆಲಸ ಇರತಕ್ಕಂಥದ್ದು ಸಾಮವೇದದ ಉದ್ಗಾತೃವಿಗೆ. ಉಚ್ಚೈಹಿ ಗಾಯತೀತಿ ಉದ್ಗಾತ, ಬಂದಿರತಕ್ಕಂಥ ದೇವತೆಗಳನ್ನು ಹೊಗಳ್ತಕ್ಕಂಥದ್ದು. ಸ್ತುತ್ಯಾವೈ ವರ್ಧಂತೆ ದೇವತಾ, ನಮ್ಮಲ್ಲೊಂದು ಮಾತಿದೆ, ಆ ದೇವತೆಗಳನ್ನು ಎಷ್ಟು ಹೊಗಳಿದರೆ ಅಷ್ಟೂ ಕೂಡ ಸುಪ್ರೀತರಾಗಿ ನಮಗಿರ್ತಕ್ಕಂಥ ಇಷ್ಟಕಾಮನೆಗಳನ್ನು ಅವರು ನೆರವೇರಿಸ್ತಾರೆ ಅಂತ. ಈ 3 ನಡೀತಾ ಇರುವಾಗ ಎಲ್ಲಿ ಏನೇ ಲೋಪ ಆದರೂ ಕೂಡ ಅದನ್ನು ಸರಿಪಡಿಸ್ತಕ್ಕಂತಹ ಋತ್ವಿಜ ಯಾರು ಅಂದರೆ ಅವನೇ ಬ್ರಹ್ಮ. ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಳ್ಳೋದು ಅಂದರೆ ಯಜ್ಞಯಾಗದಲ್ಲಿ ಬಹಳ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸ. 4 ವೇದಗಳು ಅವನಿಗೆ ಗೊತ್ತಿರಬೇಕು.
ಯಾವ ವೇದದಲ್ಲಿ ಏನು ತಪ್ಪಾದರೂ ಕೂಡ ತಕ್ಷಣ ಸರಿಪಡಿಸ್ತಕ್ಕಂಥ ಶಕ್ತಿ ಅವನಿಗಿರಬೇಕು. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದೇ ಅಥರ್ವ ವೇದಕ್ಕೆ ಸೇರಿರ್ತಕ್ಕಂಥದ್ದು ಬ್ರಹ್ಮಸ್ಥಾನೀಯ ಅಂತ. ಒಬ್ಬ ಋಗ್ವೇದ ಇರತಕ್ಕಂಥ ಋತ್ವಿಜ ಎದ್ದೋಗಿ ಇನ್ನೊಬ್ಬ ಸಬ್ಸ್ಟ್ಯೂಟ್ ಆಗ್ಬೋದು, ಆದರೆ ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಂಡವನು ಪೂರ್ತಿ ಯಜ್ಞ ಆಗೋ ತನಕ ಹೇಳೋ ಹಾಗಿಲ್ಲ. ಅಲ್ಲಿ ಏನೇ ಲೋಪದೋಷಗಳಾದರೂ ಕೂಡ ಅವನಿಗೆ ಪಾಪ ಸುಟ್ಕೊಳ್ಳುತ್ತೆ. ಅದಕ್ಕೆ ಎಲ್ಲರೂ ಹೆದರ್ತಾರೆ ಬ್ರಹ್ಮಸ್ಥಾನ ಬೇಡಪ್ಪ ಅಂತ. ಯಾಕೆಂದರೆ ಆ ಸ್ಥಾನ ಅನ್ನೋದು ಎಷ್ಟು ಜವಾಬ್ದಾರಿಯುತವಾಗಿರ್ತಕ್ಕಂಥದ್ದು ಅಂದರೆ, ಎಲ್ಲ ಚೆನ್ನಾಗಾದರೆ ಎಲ್ರಿಗೂ ಕೂಡ ಪಾಲು ಬರುತ್ತೆ. ಚೆನ್ನಾಗಿ ಆಗದೆ ಹೋದರೆ ಅದನ್ನು ನಿಭಾಯಿಸ್ತಕ್ಕಂಥವನು ಯಾರು ಅಂದರೆ ಅದು ಬ್ರಹ್ಮನ ಹೊಣೆ. ಅವನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನೋ ಮಾತು ಬರುತ್ತೆ. ಆ ದೃಷ್ಟಿಯಿಂದ ಬ್ರಹ್ಮಸ್ಥಾನೀಯವಾಗಿರ್ತಕ್ಕಂಥದ್ದು ಅಥರ್ವವೇದ. ಈ ಒಂದು ಅಥರ್ವವೇದಕ್ಕೆ ಬ್ರಹ್ಮವೇದ, ಆಂಗಿರವೇದ, ಭೃಗು ಅಂಗಿರಸ, ಅಥರ್ವಾಂಗಿರಸ ಎಂಬ ಹೆಸರುಗಳು ಕೂಡ ಇದೆ. ನಿರುಕ್ತದಲ್ಲಿ, ನಿರುಕ್ತ ಅಂದರೆ ನಿಶ್ಚಯೇನ ಉಕ್ತಂ ನಿರುಕ್ತಂ, ವೇದವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಯಾಸ್ಕಾಚಾರ್ಯರು ನಿರುಕ್ತ ಎಂಬತಕ್ಕಂಥ ಗ್ರಂಥವನ್ನು ಬರೆದರು. ವೇದದಲ್ಲಿ ಎಲ್ಲೇ ನಮಗೆ ಸಂದೇಹಗಳು ಬಂದರೂ ಕೂಡ ನಿರುಕ್ತಕಾರ ಏನು ಹೇಳ್ತಾರೆ ನೋಡಿ ಅಂತ. ಅದಕ್ಕೇ ಒಂದು ವೇದವನ್ನು ಅಭ್ಯಾಸ ಮಾಡಬೇಕಾದ್ರೆ ವೇದಾಂಗಗಳ ಜ್ಞಾನವೂ ಬೇಕಾಗತ್ತೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ. ಅದಕ್ಕೆ ನಮ್ಮಲ್ಲಿ ಷಡಂಗ ವೇದಾಧ್ಯಾಯಿ ಆ ಮಾತು ಬರ್ತಾ ಇರ್ತಕ್ಕಂಥದ್ದು. ಬರೀ ವೇದವನ್ನು ಮಾತ್ರ ತಿಳ್ಕೊಂಡ್ರೆ ಸಾಲದು. ವೇದದಲ್ಲಿ ಬರ್ತಕ್ಕಂಥ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಒಂದೊಂದು ವೇದದಲ್ಲೂ ಕೂಡ ಬ್ರಹ್ಮಚರ್ಯ ಆಶ್ರಮಕ್ಕೆ ಬರ್ತಕ್ಕಂಥದ್ದು ಸಂಹಿತಾ ಭಾಗ, ಗೃಹಸ್ಥಾಶ್ರಮಕ್ಕೆ ಬರ್ತಕ್ಕಂಥದ್ದು 2ನೇದಾಗಿರ್ತಕ್ಕಂತಹ ಭಾಗ, ಹಾಗೆ 3ನೇದು ವಾನಪ್ರಸ್ಥಾಶ್ರಮಕ್ಕೆ ಸೇರಿರ್ತಕ್ಕಂಥದ್ದು 3ನೇ ಭಾಗ, ಸನ್ಯಾಸಾಶ್ರಮಕ್ಕೆ ಸೇರಿರ್ತಕ್ಕಂಥದ್ದು ಉಪನಿಷತ್ತು ಅಂತ. ಹಾಗೆ 4 ಆಶ್ರಮಗಳಿಗೆ 4 ವಿಭಾಗ ಅನ್ನೋದು ನಮ್ಮಲ್ಲಿರ್ತಕ್ಕಂಥದ್ದು. ಇದಕ್ಕೆ ಭೃಗು ಅಂಗಿರಸ, ಅಥರ್ವಾಂಗಿರಸ ವೇದ ಎಂಬ ಹೆಸರುಗಳು ಕೂಡ ಇದೆ. ನಿರುಕ್ತದಲ್ಲಿ ಅಥರ್ವಾಣೋ ಅಥನವಂತಹ ಅಥರ್ವಃ ಚಿರತಿ ಕರ್ಮ ತತ್ ಪ್ರತಿಷೇಧ ಎಂಬ ಹೆಸರನ್ನು ವಿವರಣೆ ಮಾಡ್ತಾರೆ. ಸ್ಥಿತ ಪ್ರಕೃತಿವಾದವನ್ನು ಅಥರ್ವಣ ಎಂದು ಯಾಸ್ಕರ ವಿವರಣೆ. ಅಕುಟಿಲವಾದ ವೃತ್ತಿಯಿಂದ ಮನಸ್ಸಿನ ಸ್ಥೈರ್ಯವನ್ನು ಪಡೆದುಕೊಂಡವರು. ಇಲ್ಲಿನ ಮಂತ್ರಗಳಿಂದ ಪರಬ್ರಹ್ಮ ಪ್ರಾಪ್ತಿ ಆಗುತ್ತದೆ ಎಂದು ಅಥರ್ವವೇದದಲ್ಲಿ ಬ್ರಹ್ಮವೇದ ಎಂದು ಕರೆಯುತ್ತಾರೆ. ಸಾಯಣಾಚಾರ್ಯರು ಅಥರ್ವ ಆಂಗಿರಸದಿಂದ ದೃಷ್ಟವಾದ ಮಂತ್ರಗಳಿದೆ ಎಂಬುದಕ್ಕೆ ಒಂದು ಆಖ್ಯಾನವನ್ನು ಮುಂದಿಡುತ್ತಾರೆ. ಆಖ್ಯಾನ ಅಂದರೆ ಕಥೆ. ಕಥೆ ಹೇಳ್ತಾ 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 ತತ್ವವನ್ನು ಜನಗಳಿಗೆ ಮನದಟ್ಟು ಮಾಡತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂತಹ ಪದ್ಧತಿ. ಮಕ್ಕಳಿಗೆ ಒಂದು ಕಥೆಯನ್ನು ಹೇಳಬೇಕಾದ್ರೆ ಕೊನೆಯಲ್ಲಿ ತತ್ವ ಇರುತ್ತೆ. ಆ ಕಥೆ ಪೂರ್ತಿ ತತ್ವಕ್ಕೆ ಅನುಗುಣವಾಗಿರುತ್ತೆ. ಅದಕ್ಕೇ ಹಿತೋಪದೇಶ, ಪಂಚತಂತ್ರ ನಮ್ಮಲ್ಲಿ ಅಷ್ಟು ಪ್ರಖ್ಯಾತವಾಗಿರೋದು. ಯಾಕೆ ಅಂದರೆ ಮಕ್ಕಳಿಗೆ ಕಥೆ ಹೇಳ್ತಾ 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 ಕೊನೆಗೆ ತತ್ವವನ್ನು ನಿರ್ವಚನ ಮಾಡ್ತಕ್ಕಂಥದ್ದು. ಈಗ ಕತೆ ಹೇಳ್ತಕ್ಕಂತಹ ಪರ್ಯಾಯವೇ ಹೊರಟೋಗಿದೆ. ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಕತೆ ಹೇಳಿ 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 ನಿದ್ದೆ ಮಾಡಿಸ್ತಾಯಿದ್ರು ಅಮ್ಮ ಅಥವಾ ಅಜ್ಜಂದರು. ಆಗ ಮಕ್ಕಳು ಆಮೇಲೇನಾಯಿತು ಆಮೇಲೇನಾಯಿತು ಅಂತ ಕೇಳ್ತಾಯಿದ್ರು. ಈಗ ಇಮೇಲ್ ಏನಾಯಿತು ಅಂತ ಕೇಳ್ತಾರೆ. ಆಮೇಲೆ ಮೇಲ್ ಹೊಟ್ಟಾಯಿತು. ಈಗ ಇಮೇಲ್ ಯುಗ. ಈ ಕತೆ ಹೇಳೋರು ಇಲ್ಲ, ಕಾಗದ ಬರೆಯೋರು ಇಲ್ಲ, ಪತ್ರ ಬರೆಯೋರು ಇಲ್ಲ, ಮೇಲ್ ಚೆಕ್ ಮಾಡಿದ್ಯಾ ಅಂತ ಕೇಳ್ತಾರೆ ಅಷ್ಟೇ ಈಗ. ಸೊ ಎಷ್ಟು ಕಾಲ ವೈಪರೀತ್ಯ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನನ್ನನ್ನು ದೂರಬೇಕು ಅಂತಲ್ಲ ಹೇಳ್ತಾ ಇರೋದು, ವಾಸ್ತವವನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲು ಸೃಷ್ಟಿಗೆ ಬ್ರಹ್ಮ ತಪಸ್ಸು ಮಾಡಿದ. ಸ ತಪಸ್ತಪ್ತ್ವಾ ತದ್ಧಿ ತಪಸ್ತದ್ಧಿ ತಪಃ. ಸ್ಪಷ್ಟವಾಗಿ ತೈತಿರಿ ಉಪನಿಷತ್ತಲ್ಲಿ ತಪ ಸಂತಾಪೆ, ತಪ ಆಲೋಚನೆ ಎಂಬ 2 ಧಾತುಗಳಿಂದ ತಪಸ್ ಎಂಬತಕ್ಕಂಥದ್ದು ಬರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವ ಎಷ್ಟು ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿದ್ನೋ, ಪಾರ್ವತಿ ಅದಕ್ಕಿಂತ ಘೋರವಾದ ತಪಸ್ಸನ್ನು ಮಾಡಿ ಶಿವನ ಕೈಯನ್ನು ಹಿಡಿದ್ಲು. ಡೈಮಂಡ್ ಕಟ್ ಡೈಮಂಡ್ ಅಂತ ಒಂದು ಮಾತಿದೆ ನಮ್ಮಲ್ಲಿ. ಇಲ್ಲಿ ಪೆನೆನ್ಸ್ ಕಟ್ ಪೆನೆನ್ಸ್. ಶಿವ ತಪಸ್ಸು ಮಾಡ್ತಾ ಇದ್ದಾಗ ಪಾರ್ವತಿ ತನ್ನ ವಯೋಸಹಜವಾಗಿರ್ತಕ್ಕಂಥ ಧರ್ಮದಿಂದ ಶಿವನನ್ನು ಮೆಚ್ಚಿಸೋದಕ್ಕೆ ಕಾಯಿಕವಾಗಿ ಪ್ರಯತ್ನ ಪಟ್ಟಳು. ಶಿವ ಮಾಯ ಆಗಿಬಿಟ್ಟ. ಯಾಕೆ? ಪಾರ್ವತಿ ತನ್ನ ಮಟ್ಟಕ್ಕೆ ಆಧ್ಯಾತ್ಮಿಕವಾಗಿ ಏರಲಿ ಅನ್ನೋ ದೃಷ್ಟಿಯಿಂದ. ವಿವಾಹವಾಗಲಿ ವಿವಾದವಾಗಲಿ
ಸರಿಸಮಾನರಲ್ಲಿ ಶೋಭಿಸುತ್ತೆ ಹೊರತು ಅಸಮಾನರಲ್ಲ ಅಂತ ನಮ್ಮಲ್ಲೊಂದು ಮಾತಿದೆ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಪಾರ್ವತಿ ಎಷ್ಟು ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿದ್ಲು, ಪಂಚಾಗ್ನಿ ತಪಸ್ಸು. 4 ದಿಕ್ಕುಗಳಲ್ಲಿ ಬೆಂಕಿ ಹಾಕ್ಕೊಂಡು ಬೇಸಿಗೆ ಮಠಮಠ ಮಧ್ಯಾಹ್ನದಲ್ಲಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತದೇಕ ದೃಷ್ಟಿಯಿಂದ ಕಣ್ಣು ರೆಪ್ಪೆ ಮಿಟುಕಿಸದೆ ಸೂರ್ಯನನ್ನು ಕುರಿತು ಧ್ಯಾನ ಮಾಡಿದ್ಲು. ಕೊರಿತಕ್ಕಂಥ ಚಳಿನಲ್ಲಿ ಕುತ್ತಿಗೆ ತನಕ ತಣ್ಣೀರಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದ್ಲು ಶಿವನನ್ನು ಪಡ್ಕೊಳ್ಳೋದಕ್ಕೋಸ್ಕರ. ಆ ದೃಷ್ಟಿಯಿಂದ ಮುಖ್ಯವಾಗಿ ಇಲ್ಲಿ ಸೃಷ್ಟಿಗೆ ಬ್ರಹ್ಮ ತಪಸ್ಸು ಮಾಡಿದಂತೆ ತಪಸ್ಸನ್ನು ಆಚರಿಸಿದ ಅವನ ರೋಮಕೂಪಗಳಿಂದ ಸ್ವೇದಧಾರೆ ಪ್ರವಹಿಸಿತು. ಸ್ವೇದ ಅಂದರೆ ಬೆವರು ದೇಹದಿಂದ, ಅದಕ್ಕೇನೆ ಸ್ವೇದಜ ಅಂತ ಹೇಳ್ತಾರೆ. 4 ರೀತಿ ಸೃಷ್ಟಿನಲ್ಲಿ ಬೆವರಿನಿಂದ ಬರ್ತಕ್ಕಂಥದ್ದು ಸ್ವೇದಜ. ಭೃಗು ಮತ್ತು ಅಂಗಿರಸರು ಹುಟ್ಟಿದರು. ಭೃಗುವಿಗೆ ಅಥರ್ವ ಎಂಬುದಾಗಿ ಹೆಸರಾಯಿತು. ಅವರಿಂದ 20 ಮಂದಿ ಅಥರ್ವರು ಆಂಗಿರಸರು ಉತ್ಪನ್ನರಾದರು. ತಪಸ್ಸನ್ನು ಆಚರಿಸಿದ ಆ ಋಷಿಗಳ ವೇದವೇ ಅಥರ್ವಾಂಗಿರಸ ಎಂಬುದಾಗಿ ವಾಚ್ಯವಾಯಿತು. ಗೋಪತ ಬ್ರಾಹ್ಮಣದಲ್ಲಿ ಇದಕ್ಕೆ ಪುರಾವೆ ಸಿಗುತ್ತದೆ. ಏತದ್ವೈ ಭೂಯಿಷ್ಟಂ ಬ್ರಹ್ಮ ಯದ್ಭೃಗ್ವಂಗಿರಸಃ ಯೋ ಅಂಗಿರಸ ಸರಸಃ ಯೋ ಅಥರ್ವಾಣಃ ತದ್ಭೇಷಜಂ ಯದ್ಭೇಷಜಂ ತದುತ್ತಮಂ ತದ್ಬ್ರಹ್ಮ. ಈ ರೀತಿಯಾಗಿ ಅಥರ್ವವೇದದ ಒಂದು ಹಿನ್ನೆಲೆ ಮತ್ತು ಶೀರ್ಷಿಕೆಯನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಆಮೇಲೆ ನವರತ್ನ ಅವರು ಪೂರ್ತಿ ತಮ್ಮ ಅಥರ್ವವೇದದ ಪರಿಪಾಟಿಯನ್ನು ನಮ್ಮ ಮುಂದೆ ಬಿಚ್ಚಿಡ್ತಾರೆ. ಆದರೆ ಪ್ರಸ್ತುತಕ್ಕೆ ಸಮಯಕ್ಕೆ ಬದ್ಧನಾಗಿ ನಾನು ಕೇವಲ ಒಂದು ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ಕೆಲವು ಅಂಶಗಳನ್ನು ಮಾತ್ರ ತಮ್ಮ ಮುಂದೆ ಓದೋದಕ್ಕೆ ಇಷ್ಟಪಡ್ತೀನಿ. ಅದ್ಯಾವುದು ಅಂದರೆ ಅಥರ್ವವೇದದಲ್ಲಿ ಆಯುರ್ವೇದ. ಇದರಲ್ಲಿ ಎಷ್ಟು ಕೂಲಂಕಷವಾಗಿ ಅವರ ಮೆಡಿಕಲ್ ನಾಲೆಡ್ಜ್ ಅರ್ಥ ಆಗತ್ತೆ ಅಂದರೆ ನಮಗೆ ಒಬ್ಬ ಸಂಸ್ಕೃತ ವಿದ್ವಾಂಸನಿಗಾಗಲಿ ಒಬ್ಬ ಸಾಹಿತ್ಯಿಕನಿಗಾಗಲಿ ಮೆಡಿಸಿನ್ ಬಗ್ಗೆ ಇಷ್ಟು ಮಟ್ಟಿಗೆ ಗೊತ್ತಿರತ್ತಾ ಅನ್ನೋದು ನಮಗೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ ನೋಡಿದ್ರೆ. ನಾನು ಓದಿದಾಗ ನಿಮಗೆ ಅದು ಅನುಭವಕ್ಕೆ ಬರುತ್ತೆ. ಆಯುರ್ವೇದವು ಅಥರ್ವವೇದದ ಉಪವೇದ ಎಂದು ಪರಿಗಣಿತವಾಗಿದೆ. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಕಾಳಿದಾಸನ ಕಾಲ ತನಕನೂ ಕೂಡ ಅಥರ್ವವೇದಕ್ಕೆ ಬೆಲೆನೇ ಯಾರೂ ಕೊಟ್ಟಿರಲಿಲ್ಲ. ಇತಿ ವೇದಾಹ ತ್ರಯಸ್ತ್ರಯಿ. ತ್ರಯಿ ಅಂದರೆ 3 ವೇದಗಳು, ಋಕ್ ಯಜುಸ್ ಸಾಮ, ಅಷ್ಟಕ್ಕೇ ಸೀಮಿತವಾಗಿತ್ತು. ಜನಗಳಲ್ಲಿ ಯಾವ ಒಂದು ಮಿಥ್ಯಾ ಬುದ್ಧಿ ಇತ್ತು ಅಂದರೆ ಅಥರ್ವವೇದ ಅಂದರೆ ಮಾಯಾಮಾಟ, ಅದರಲ್ಲಿ ಬರೀ ಇರತಕ್ಕಂಥದ್ದು ಅಪರ ಪ್ರಯೋಗಗಳು, ಈ ಲೋಕಕ್ಕೆ ಸಂಬಂಧಪಟ್ಟಿದ ವಿಷಯಗಳೇ ಇಲ್ಲ ಅಂತ ಸಾರಾಸಗಟಾಗಿ ಕಡೆಗಾಣಿಸ್ತಕ್ಕಂತಹ ಒಂದು ಪ್ರವೃತ್ತಿ ಡೆವಲಪ್ ಆಗಿತ್ತು. ಆದರೆ ಅಥರ್ವವೇದದಲ್ಲಿ ಆಯುರ್ವೇದ ಇದೆ ಅಂತ ತಿಳಿಸ್ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಘಟನೆ. ಇದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗತ್ತೆ ನೋಡಿ. ಪ್ರಾಯಶಃ ಅಥರ್ವವೇದದಿಂದ ಜನಸಾಮಾನ್ಯರಿಗೆ ಉಪಯೋಗ ಆಗೋಷ್ಟು ಮೊದಲ 3 ವೇದಗಳಿಂದ ಆಗಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿಯಲ್ಲ. ನಮಗೆ ಅದರ ವಿಷಯವೇ ಗೊತ್ತಿಲ್ಲ, ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀವೇ ಹೊರತು ಗೊತ್ತಿದ್ದು ಮಾತಾಡಿದರೆ ಅದಕ್ಕೆ ಬೆಲೆ ಇರುತ್ತೆ. ಏನೂ ಗೊತ್ತಿಲ್ಲದೆ ಹೋದರೆ ಗೊತ್ತಿಲ್ಲ ಅಂತ ಒಪ್ಕೋಬೇಕು. ಅದೂ ಇಲ್ಲದೆ ಹೋದರೆ ಏನು ಪ್ರಯೋಜನ ನೋಡಿ. ಅದಕ್ಕೆ ಹೇಳ್ತಾರೆ ಆಧುನಿಕ ಪ್ರಾಕೃತಿಕ ಚಿಕಿತ್ಸಕರು ಅನುಸರಿಸುವ ನೇಚರೋಪತಿ ಹೃಡ್ರೋಪತಿಯ ಪದ್ಧತಿಗಳ ಮೂಲವು ಅಥರ್ವವೇದಸ್ಥ ಆಯುರ್ವೇದೀಯ ಚಿಕಿತ್ಸಾ ಪ್ರಣಾಳಿಕೆಯಲ್ಲಿ ಅಂತರ್ಗತವಾಗಿದೆ. ಯದ್ಯಪಿ ಆಯುರ್ವೇದದ ಸರ್ವಾಂಗೀಣವಾದ ಶಾಸ್ತ್ರೀಯ ವಿವೇಚನೆ ಅಥರ್ವವೇದದಲ್ಲಿ ಕಂಡು ಬಾರದಿದ್ದರೂ ಸಹ ಸಾಮಾನ್ಯವಾಗಿ ಇಲ್ಲಿ ಅಧಿಕಾಧಿಕ ರೋಗಗಳ ಕಾರಣ ಬೆಳವಣಿಗೆ ಉಪಚಾರಗಳನ್ನು ಸಮರ್ಥವಾಗಿ ವಿವರಿಸಲಾಗಿದೆ. ಅಥರ್ವವೇದದಲ್ಲಿ ಮುಖ್ಯವಾಗಿ 3 ವಿಧದ ರೋಗೋಪಚಾರದ ಪದ್ಧತಿಗಳನ್ನು ಉಲ್ಲೇಖಿಸಲಾಗಿದೆ. 1 ನೇಚರ್ ಕ್ಯೂರ್, ಪ್ರಕೃತಿ ಚಿಕಿತ್ಸೆ ಅಥವಾ ನಿಸರ್ಗ ಚಿಕಿತ್ಸೆ. 2ನೇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಬಾಹ್ಯ ಪ್ರಯೋಗ ವಿಧಾನ. 3 ಇಂಟರ್ನಲ್ ಅಪ್ಲಿಕೇಶನ್, ಔಷಧ ಸೇವನೆ. ರೋಗಗಳು ಮುಖ್ಯವಾಗಿ ಕ್ರಿಮಿಗಳಿಂದ ಹರಡುತ್ತದೆ ಹಾಗೂ ಭೂತಯೋನಿ, ಅಪ್ಸರೆಯರು, ಗಂಧರ್ವ ಪ್ರಭೃತಿಗಳು ಮುಂತಾದವರಿಂದಲೂ ಸಹ ರೋಗ ಪ್ರಸಾರವಾಗುತ್ತದೆ ಎಂದು ಹೇಳಲಾಗಿದೆ. ಅಂಡರ್ಲೈನ್ ಮಾಡಿಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇಲ್ಲ, ಎಂದು ಹೇಳಲಾಗಿದೆ. ಅದು ಇರತಕ್ಕಂಥ ವಿನಯ. ವಿದ್ಯೆ ವಿನಯದಿಂದ ಶೋಭಿಸುತ್ತೆ ಹೊರತು ಅಹಂಕಾರದಿಂದ ಅಲ್ಲ. ವಿದ್ಯಾ ದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ.
ಪಾತ್ರತ್ವಾತ್ ಧನಮಾಪ್ನೋತಿ ಧನಾಧರ್ಮಂ ತತಃ ಸುಖಂ. ನಾನು ಹೇಳ್ತೀನಿ ಅಂದರೆ ಅಹಂಕಾರ ಬರುತ್ತೆ ಅದರಿಂದ. ಈ ರೀತಿ ತಿಳಿದವರು ಹೇಳ್ತಾರಪ್ಪ, ಇತಿ ಬ್ರಹ್ಮವಿದೋ ವದಂತಿ. ಉಪನಿಷತ್ಕಾರ್ ಏನು ಹೇಳ್ತಾರೋ ಅದನ್ನೇ ಅವ್ರು ಹೇಳೋದು. ಈ ರೀತಿಯಾಗಿ ಹೇಳ್ತಾರಪ್ಪ ಗೊತ್ತಿರೋರು. ವಿಚಾರದ ವೈಜ್ಞಾನಿಕತೆ ಪ್ರಾಚೀನ ಭಾರತೀಯರ ಕಲ್ಪಕತೆಗೆ ಒಂದು ಸಶಕ್ತ ನಿದರ್ಶನವಾಗಿದೆ. ಋಗ್ವೇದ ಕಾಲದಿಂದಲೇ ನಮ್ಮಲ್ಲಿ ಪಾಂಚಭೌತಿಕ ಶರೀರದ ರಕ್ಷಣೆಗಾಗಿ ಅನೇಕ ಉಪಾಯಗಳನ್ನು ಕುರಿತು ಅನುಸಂಧಾನ ಪ್ರಾರಂಭಿಸಿದ್ದು ಕಂಡುಬರುತ್ತದೆ. ಸಾಮವೇದೀಯ ಛಾಂದೋಗ್ಯ ಉಪನಿಷತ್ತಿನಲ್ಲಿ ನೋಡಿ, ಉಪನಿಷತ್ತುಗಳಲ್ಲಿ ಐತರೇಯ ಉಪನಿಷತ್ತು ಅನ್ನೋದು ಋಗ್ವೇದಕ್ಕೆ ಸೇರಿದ್ದು. ಹಾಗೆಯೇ ಕಠೋಪನಿಷತ್ತು, ತೈತರಿಯ ಉಪನಿಷತ್ತು ಯಜುರ್ವೇದಕ್ಕೆ ಸೇರಿದ್ದು. ಅದೇ ರೀತಿಯಾಗಿ ಛಾಂದೋಗ್ಯ ಉಪನಿಷತ್ತು ಎಂಬತಕ್ಕಂಥದ್ದು ಸಾಮವೇದಕ್ಕೆ ಸೇರಿದ್ದು. ಬೃಹದಾರಣ್ಯಕ ಉಪನಿಷತ್ತು ಅನ್ನೋದು ಅಥರ್ವವೇದಕ್ಕೆ ಸೇರಿದ್ದು. ಸೊ ಒಂದೊಂದು ವೇದದ ಕೆಳಗಡೆಯೂ ಕೆಲವು ಉಪನಿಷತ್ತುಗಳು ಬರುತ್ತೆ. ಹಾಗೆ ಸಾಮವೇದೀಯ ಛಾಂದೋಗ್ಯ ಉಪನಿಷತ್ತಿನಲ್ಲಿ ತತ್ವಮಸಿ ಆ ವಾಕ್ಯಾರ್ಥ ಬರೋದು ಛಾಂದೋಗ್ಯ ಉಪನಿಷತ್ತಲ್ಲಿ. ತತ್ ತ್ವಂ ಅಸಿ, ನೀನು ಆ ಬ್ರಹ್ಮವೇ ಆಗಿದ್ದೀಯಾ. ಅದನ್ನು ಹೇಳೋದಕ್ಕೆ ಎಷ್ಟು ಸುಂದರವಾಗಿ ಅವ್ರು ಹೇಳ್ತಾರೆ ಆ ವಿವರಣೆ ಅಂತ ಹೇಳಿದರೆ, ಮುಖ್ಯವಾಗಿ ನೋಡಪ್ಪ, ಒಂದು ಲೋಟ ತಗೊಂಬ, ಲೋಟ ತುಂಬ ನೀರು ಹಾಕು, ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕು, ಉಪ್ಪು ಕರಗೋದಕ್ಕೆ ಬಿಡು, ಆಮೇಲೆ ನೀರು ಕುಡಿ. ಮೇಲ್ಗಡೆ ಭಾಗ ಹೇಗಿದೆ ಉಪ್ಪಾಗಿದೆ, ಮಧ್ಯಭಾಗ ಹೇಗಿದೆ ಉಪ್ಪಾಗಿದೆ, ಕೆಳಗಡೆ ಭಾಗ ಹೇಗಿದೆ ಉಪ್ಪಾಗಿದೆ. ಉಪ್ಪು ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ನೀರು ಉಪ್ಪಾಗಿದೆ ಅಂತ ಹೇಗಪ್ಪ ತಿಳ್ಕೊತೀಯಾ? ರುಚಿ ನಾಲಿಗೆಗೆ ಅನುಭವಕ್ಕೆ ಬರ್ತಾ ಇದೆ. ನೀನು ಕಣ್ಣಿಂದ ಕಾಣ್ತಕ್ಕಂಥ ನೀರನ್ನೇ ಉಪ್ಪು ನೀರು ಅಂತ ಅನುಭವದಿಂದ ತಿಳ್ಕೋಬೇಕಾದ್ರೆ ಆತ್ಮ ಅಥವಾ ಬ್ರಹ್ಮ ವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ತಿಳ್ಕೊತೀಯ? ಎಷ್ಟು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ನೀರನ್ನು ಯಾರು ನೋಡಿಲ್ಲ, ಉಪ್ಪನ್ನು ಯಾರು ನೋಡಿಲ್ಲ, ನೀರನ್ನು ಯಾರು ಕುಡಿದಿಲ್ಲ. ಜನಸಾಮಾನ್ಯರು ನಿತ್ಯ ಬಳಕೆ ಮಾಡ್ತಕ್ಕಂಥ ಉದಾಹರಣೆ ತೆಗೆದುಕೊಂಡು ತತ್ವಮಸಿ ವಾಕ್ಯಾರ್ಥವನ್ನು ಮನೆಗೆ ಅಹಂಕಾರದಿಂದ ಬಂದಿರತಕ್ಕಂಥ ಶ್ವೇತಕೇತವಿಗೆ ತಂದೆಯಾಗಿರ್ತಕ್ಕಂಥ ಆರುಣಿ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ 9 ದೃಷ್ಟಾಂತಗಳನ್ನು ಕೊಟ್ಟು ಪ್ರತಿಪಾದನೆ ಮಾಡ್ತಾನೆ. ಸಾಮವೇದೀಯ ಛಾಂದೋಗ್ಯೋಪನಿಷತ್ತಲ್ಲಿ ದೈಹಿಕ ಕ್ರಿಯೆಗಳ ವೈಜ್ಞಾನಿಕವಾದ ಸುಸಂಬದ್ಧ ವಿವೇಚನೆ ಇರುವುದು ಕಂಡುಬರುತ್ತದೆ. ಕೋಟ್ ಮಾಡ್ತಾರೆ ನೋಡಿ, 6:5:1 6ನೇ ಅಧ್ಯಾಯ 5ನೇ ಪಾದ 1ನೇ ಮಂತ್ರ. ಅನ್ನಮಶಿತಂ ತ್ರೇದಾ ವಿಧೀಯತೆ ತಸ್ಯ ಯಃ ಸ್ಥವಿಷ್ಟೋ ಧಾತು ತತ್ಪುರೀಶಂ ಭವತಿ ಯೋ ಮಧ್ಯಮಃ ತನ್ಮಾಂಸಂ ಭವತಿ ಯೋ ಅನಿಷ್ಟಃ ತನ್ಮನಃ ಆಪಪ್ಪೀತಾ ತ್ರೇದಾ ವಿಧೀಯಂತೆ ತಾಸಾಂ ಯಃ ಸ್ಥವಿಷ್ಟೋ ಧಾತು ತನ್ಮೂತ್ರಂ ಭವತಿ ಯೋ ಮಧ್ಯಮಃ ತಲ್ಲೋಹಿತಂ ಭವತಿ ಯೋ ಅನಿಷ್ಟಃ ಸ ಪ್ರಾಣಃ ಭವತಿ ತೇಜೋ ಅಶಿತಂ ತ್ರೇದಾ ವಿಧೀಯತೆ ತಸ್ಯ ಯಃ ಸ್ಥವಿಷ್ಟೋ ಧಾತು ತದ್ ಅಸ್ಥಿ ಭವತಿ ಯೋ ಮಧ್ಯಮಃ ಸ ಮಜ್ಜಾ ಭವತಿ ಯೋ ಅನಿಷ್ಟಃ ಸಹ ವಾಕ್ ಭವತಿ ಅನ್ನಮಯಂ ಹಿ ಸೌಮ್ಯಮನಃ ಆಪೋಮಯ ಪ್ರಾಣಃ ತೇಜೋಮಯೀವಾಗಿತಿ. ನಾವು ತಿನ್ನುವ ಅನ್ನದಲ್ಲಿ ಸ್ಥೂಲಾಂಶವು ಮಲರೂಪದಿಂದ ಹೊರಬರುತ್ತದೆ, ಮಧ್ಯಮಾಂಶವು ಮಾಂಸವಾಗುತ್ತದೆ, ಸೂಕ್ಷ್ಮಾಂಶವು ಮನಕ್ಕೆ ಪೋಷಕವಾದ ಪದಾರ್ಥವಾಗಿ ಪರಿಣಮಿಸುತ್ತದೆ. ನಾವು ಕುಡಿಯುವ ನೀರಿನಲ್ಲಿ ಸ್ಥೂಲಾಂಶವು ಮೂತ್ರ ರೂಪದಿಂದ ಹೊರಬರುತ್ತದೆ, ಮಧ್ಯಮಾಂಶವು ರಕ್ತವಾಗುತ್ತದೆ, ಸೂಕ್ಷ್ಮಾಂಶವು ಪ್ರಾಣಕ್ಕೆ ಪೋಷಕವಾಗಿ ಪರಿಣಮಿಸುತ್ತದೆ. ಇದು ವೈಜ್ಞಾನಿಕ ಅಲ್ವಾ? ಎಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿ ವರ್ಣನೆ ಮಾಡ್ತಾರೆ ನೋಡಿ. ನಾವು ಸೇವಿಸ್ತಕ್ಕಂತಹ ತೇಜೋರೂಪವಾದ ತುಪ್ಪ, ಎಣ್ಣೆ ಮೊದಲಾದ ಸ್ಥೂಲಾಂಶವು ಅಸ್ಥಿಯಾಗುತ್ತದೆ, ಮಧ್ಯಮಾಂಶವು ಮಜ್ಜ ಆಗುತ್ತದೆ, ಸೂಕ್ಷ್ಮಾಂಶವು ಮಾತಿಗೆ ಪೋಷಕವಾಗಿ ವಾಕ್ರೂಪದಲ್ಲಿ ಪರಿಣಮಿಸುತ್ತದೆ. ಆ ದೃಷ್ಟಿಯೇ ಚತ್ವಾರಿ ವಾಕ್ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣ ಯೇ ಮನೀಷಿಣಃ ಗುಹಾ ತ್ರೀಣಿ ನಿಹಿತ ನೈಂಗಯಂತಿ ತುರಿಯಂ ವಾಚೋ ಮನುಷ್ಯ ವದಂತಿ. ಋಗ್ವೇದದಲ್ಲೇ ಆ ಮಂತ್ರ ಬರುತ್ತೆ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ರೀತಿ ವಾಕ್ ಇರತಕ್ಕಂಥದ್ದು. ಅದಕ್ಕೆ ಹೇಳ್ತಕ್ಕಂಥದ್ದು ಯಾವಾಗಲೂ ಕೂಡ ಮನುಷ್ಯನಿಗೆ ಮಾತ್ರ ವೈಖರಿ ವಾಕ್ ಇರೋದು. ಅದರಿಂದನೇ ನಾವು ಮಾತಾಡಿದರೆ ಸ್ಪಷ್ಟತೆ ಇರೋದು. ಪ್ರಾಣಿಗಳು ಮಾತಾಡುತ್ತೆ, ಮಾತಾಡಲ್ಲ ಅಂತಲ್ಲ, ಆದರೆ ಸ್ಪಷ್ಟತೆ ಇಲ್ಲ. ಅದಕ್ಕೆ ದಶರಥನಿಗೆ ಇರುವೆಗಳ ಭಾಷೆ ಗೊತ್ತಿತ್ತಂತೆ. ಭೋಜರಾಜ ಚಂಪೂ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾನೆ. ಒಂದು ಸಲ ಇರುವೆಗಳು ನಡ್ಕೊಂಡು ಹೋಗ್ತಾ ಇರುವಾಗ ದಶರಥ ನಕ್ಬಿಟ್ನಂತೆ. ಪಕ್ಕದಲ್ಲಿ ಇರ್ತಕ್ಕಂಥ ಕೈಕೇಯಿ, ನೀನು ನನ್ನನ್ನೇ ನೋಡಿ ನಗ್ತಾ ಇದ್ದೀಯಾ, ಕಾರಣ ಹೇಳು ಅಂತ ಹೇಳಿದಂತೆ. ಅವನು ಹೇಳಿದಂತೆ, ನಿನ್ನನ್ನು ನೋಡಲ್ಲಮ್ಮ ನಗ್ತಾ ಇರೋದು, ನನಗೆ ಆ ಇರುವೆಗಳು ಹೋಗ್ತಾ ಇರೋದು ಏನು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ನಂಗೆ ನಗು ಬಂತು ಅಂತ.
ನಮಗೇನಾದರೂ ಗೊತ್ತಾಗದೆ ಹೋದರೆ ನಾವೇನು ಮಾಡ್ತೀವಿ ಅಂದರೆ ಎಲ್ಲವನ್ನೂ ನಮ್ಮನ್ನೇ ಕೇಂದ್ರೀಕರಿಸ್ಕೊಂಡು ಎಲ್ಲರೂ ನೋಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ನಮಗಿರುತ್ತೆ. ಸಹಜವಾಗಿ ಯಾರಾದ್ರು ನಕ್ಕಿದ್ರು ಕೂಡ ಕೆಲವರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋರಿಗೆ ನನ್ನನ್ನೇ ನೋಡಿ ನಗ್ತಾ ಇದ್ದಾನೆ, ನನ್ನ ಕುರಿತೇ ಅವನು ಮಾತಾಡ್ತಾ ಇದ್ದಾನೆ, ಈ ರೀತಿಯಾಗೆಲ್ಲ ಭಾವನೆಗಳು ನೋಡಿ ಸಹಜವಾಗಿ ಡೆವಲಪ್ ಆಗುತ್ತೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಷ್ಟು ಬ್ಯಾಡೋ ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಅಷ್ಟೇ ಬ್ಯಾಡು. ಸೊ ಅದಕ್ಕೇ ನಾವು ಸಹಜವಾಗಿರಬೇಕೇ ಹೊರತು ಯಾವಾಗಲೂ ಕೂಡ ನಮ್ಮ ಮೇಲೆ ಆರೋಪಣೆಗಳನ್ನು ನಾವು ಮಾಡ್ಕೋಬಾರ್ದು. ಆರೋಪಣೆಗಳು ಎಲ್ಲನೂ ಪಕ್ಕಕ್ಕಿಡಬೇಕು ಯಾವಾಗಲೂ ಕೂಡ. ಮನಸ್ಸು ಅನ್ನಮಯ, ಪ್ರಾಣವು ಜಲಮಯ, ವಾಣಿಯು ತೇಜೋಮಯ. ಅದಕ್ಕೆ ಮನುಷ್ಯನನ್ನಾಗಿ ಮಾಡ್ತಕ್ಕಂಥದ್ದೇ ವಾಣಿ. ವಾಣಿ ವದನಾಂಬುಜಯ ಚೇತ್ ಕೋ ನಾಮ ದೀನೋ ಜನಃ. ಸುಭಾಷಿತಕಾರ ಹೇಳ್ತಾರೆ, ಯಾರ ಬಾಯಲ್ಲಿ ವಾಣಿ ಎಂಬತಕ್ಕಂಥದ್ದು ಸರಸ್ವತಿಯ ವೀಣೆಯ ತರಹ ನಾಲ್ಗೆಯನ್ನು ನರ್ತಿಸ್ತಾ ಇರ್ತಾಳೋ ಅಂಥವ್ರು ಬಡವರಾಗೋದು ಹೇಗೆ ಸಾಧ್ಯ ಅಂತ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಕೆಲವರು ಮಾತಾಡಿದ್ರೆ ಅವ್ರ ನಾಲ್ಗೆ ಮೇಲೆ ಸರಸ್ವತಿ ನಾಟ್ಯ ಆಡ್ತಾಳೆ ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ಆ ವಾಕ್ ಎಂಬತಕ್ಕಂಥದ್ದು ಆ ರೀತಿಯಾಗಿ ಮನುಷ್ಯನನ್ನು ಕಾಪಾಡುತ್ತೆ. ಭಾರತೀಯರು ಮಾತಾಡಿದ ಹಾಗೆ ವಿಶ್ವದಲ್ಲಿ ಯಾರೂ ಕೂಡ ಮಾತಾಡೋಕ್ಕೆ ಸಾಧ್ಯ ಆಗಿಲ್ಲ. ನಿಮಗೆ ಗೊತ್ತಿರುತ್ತೆ, ಹಿರಿಯರಿಗೆ ಅನೇಕರಿಗೆ ಲಾಂಗೆಸ್ಟ್ ಸಿಂಗಲ್ ಸ್ಪೀಚ್ ಈಸ್ ಬೈ ಕೃಷ್ಣ ಮೆನನ್. 52 hours he spoke on Kashmir problem and became unconscious. 52 ಗಂಟೆ ಮಾತಾಡ್ದ ಅವನು ಕಾಶ್ಮೀರ್ ಪ್ರಾಬ್ಲಮ್ ಮೇಲೆ. ಏನಾಯಿತು? ಇವತ್ತು ಕಾಶ್ಮೀರ್ ಪ್ರಾಬ್ಲಮ್ ಹಾಗೇ ಇದೆ. ಅವನು ಮೂರ್ಛೆ ಬಿದ್ದಿದ್ದೇ ಬಂತು ಅಷ್ಟೇ. ಭಾರತ್ ಲಾ ಕೃಷ್ಣ ಮೆನನ್ನು ಏನು ಮಾತಾಡ್ದ ಅವತ್ತು ಅಂದರೆ 52 ಗಂಟೆ. ನಮಗೆ ಇವತ್ತು 52 ನಿಮಿಷ ಮಾತಾಡೋಕ್ಕೆ ಶಕ್ತಿ ಇಲ್ಲ. 52 ಗಂಟೆ ಮಾತಾಡಿದ್ನಲ್ಲ, ಏನು ವರ್ಡ್ ಆರ್ಡರು, ಏನು ವೊಕ್ಯಾಬ್ಲರಿ, ಏನು ಜ್ಞಾನ ಇರಬೇಕು ಅವನಿಗೆ ಆ ರೀತಿ ಮಾತಾಡೋಕ್ಕೆ. VS ಶ್ರೀನಿವಾಸ ಶಾಸ್ತ್ರಿ ಅಂತಿದ್ದರು ಮಹನೀಯರು. ಅವರು ಭಾರತದಲ್ಲಿ ಯಾವತ್ತೂ ಇಂಗ್ಲೀಷಲ್ಲಿ ಮಾತಾಡಿದವರೇ ಅಲ್ಲ. ಅವರ ಮಾತೃಭಾಷೆ ತಮಿಳಲ್ಲೇ ಮಾತಾಡೋರು. ಅವರು ಲಂಡನ್ಗೆ ಹೋದಾಗ ಲೆಕ್ಚರ್ಸ್ ಆನ್ ರಾಮಾಯಣ ಕೊಟ್ಟರು ನೋಡಿ. ಎಂಥ ಇಂಗ್ಲೀಷ್ ಅದು ಅಂತ ಹೇಳಿದ್ರೆ, ಗಿಲ್ಡ್ ಹಾಲ್ ಅಂತಿದೆ ಲಂಡನ್ನಲ್ಲಿ, ಅಲ್ಲಿ ಬೋರ್ಡ್ ಹಾಕ್ಕೊಂಡಿದ್ದಾರೆ ಇಂಗ್ಲೀಷ್ ಅವರು, ವಿ ಇಂಗ್ಲೀಷ್ ಮೆನ್ ಕೆನಾಟ್ ಸ್ಪೀಕ್ ಇಂಗ್ಲೀಷ್ ಲೈಕ್ ದಿಸ್ ಇಂಡಿಯನ್ ಅಂತ. ಅದು ನಿಜವಾಗಿರ್ತಕ್ಕಂಥ ಸರ್ಟಿಫಿಕೇಟು. ಇಂಗ್ಲೀಷ್ ಅವರು ಇಂಡಿಯನ್ಸ್ ಮೆಚ್ಕೊಂಡು ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಸರ್ಟಿಫಿಕೇಟ್ ಅಲ್ಲ. ಮತ್ತು ಭಾರತಕ್ಕೆ ಬಂದು ತಮಿಳಲ್ಲೇ ಮಾತಾಡ್ತಾ ಇದ್ರು ಅವರು. ಯಾರಾದರೂ ಏನಾದರೂ ಹೇಳದೆ ಹೋದರೆ ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ಪಟ್ಟ ಕಟ್ಬಿಡ್ತೀವಿ. ಕೆಲವು ಗೊತ್ತಿದ್ದು ಹೇಳೋಕ್ಕೆ ಇಷ್ಟ ಇಲ್ಲದೆ ಇರತಕ್ಕಂಥವರು ಬೆಳಕಿಗೆ ಬರಲ್ಲ. ಆ ರೀತಿ ಇದ್ದವರು ನವರತ್ನ ಅವರು. ಎಷ್ಟೇ ಅಂತಸತ್ವವಾಗಿ ಇಟ್ಕೊಂಡಿದ್ರೂ ಕೂಡ ಎಷ್ಟು ಜನಕ್ಕೆ ಅವರ ಪರಿಚಯ ಆಗಿತ್ತು ಇರೋವಾಗ. ಸೊ ಹಾಗಿರೋವಾಗ ಎಲ್ಲೋ ಇದ್ದರೂ ಸ್ವಾಂತ ಸುಖಾಯ ಏನೋ ಬರ್ಕೊಂಡ್ರು, ಹಾಗೆ ಹೊರಟೆ ಹೋದರು. ಸೊ ಅದಕ್ಕೆ ಕೆಲವರಿಗೆ ಪ್ರಚಾರಕ್ಕೆ ಪ್ರಸಾರಕ್ಕೆ ಬೇಕಿಲ್ಲ ಅವರಿಗೆ. ಏಕೆಂದರೆ ಅವರ ಆತ್ಮಸಂತೋಷಕ್ಕೋಸ್ಕರ ಅವ್ರು ಬರೀತಾರೆ ಹೊರತು ಯಾರಿಗೂ ಮೆಚ್ಚುಗೆ ಮಾಡೋದಕ್ಕೆ, ಯಾವುದೋ ಪ್ರಶಸ್ತಿ ಗಿಟ್ಟಿಸೋದಕ್ಕೆ ಬರೀತಕ್ಕಂಥದ್ದಲ್ಲ. ಸುಸಂಗತವಾದ ವಿಚಾರಧಾರೆಯನ್ನು ಪ್ರಕಟಿಸಿದ ವೈದಿಕ ದೇಹ ವಿಜ್ಞಾನವು ಸಾಧಿಸಿದ ಹಿರಿಮೆ ಪ್ರಶಂಸನೀಯವಾದದ್ದು. ಅಥರ್ವ ವೇದದಲ್ಲಿ ಔಷಧ ವಿಜ್ಞಾನದ ಬಗ್ಗೆ ಆಶ್ಚರ್ಯಕರವಾದ ಪ್ರಗತಿ ಕಂಡುಬರುತ್ತದೆ. ಅಥರ್ವ ವೇದದ ಪ್ರಕಾರ 2 ರೀತಿಯಿಂದ ರೋಗಗಳು ಉತ್ಪನ್ನವಾಗುತ್ತದೆ. 1 ಆಹಾರ ನಿಮಿತ್ತವಾದ ರೋಗಗಳು. ಅದಕ್ಕೆ ಹೇಳೋದು ನಾವು ಆಹಾರ ಶುದ್ಧವು ಸತ್ವಶುದ್ಧಿ ಅಂತ. ಯಾವಾಗಲೂ ಹಿತಮಿತವಾಗಿರ್ತಕ್ಕಂಥ ಆಹಾರವನ್ನು ನಾವು ಸೇವಿಸ್ತಾ ಇದ್ದರೆ ನಮಗೆ ಯಾವ ರೋಗವೂ ಕೂಡ ಬರೋದಿಲ್ಲ ಹತ್ತಿರ. ಆರೋಗ್ಯವೇ ಭಾಗ್ಯ. ಅದಕ್ಕೆ ಹೇಳ್ತಾರೆ ನೋಡಿ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಕಾಳಿದಾಸನು ಕೂಡ ಆ ಮಾತನ್ನು ಹೇಳ್ಕೊತಾನೆ. ಧರ್ಮವನ್ನು ಆಚರಣೆ ಮಾಡೋದಕ್ಕೋಸ್ಕರ ನಾವು ಈ ಶರೀರವನ್ನು ಇಟ್ಕೋಬೇಕು ಯಾವಾಗಲೂ ಕೂಡ. ಶರೀರ ಯಾವತ್ತಿದ್ರೂ ಬಿದ್ದೋಗೋದೆ. ಶೀರ್ಯತೆ ಐತಿ ಶರೀರಂ. ಯಾವುದು ಬೀಳತ್ತೋ ಅದು ಶರೀರ, ಯಾವುದು ಕುಗ್ಗತ್ತೋ ಅದು ಶರೀರ. ದೇಹ ಅಂತ ಇಟ್ಕೋತೀರಾ, ದಹ್ಯತೆ ಐತಿ ದೇಹ. ತಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರ್ತಕ್ಕಂಥ ದೇಹ. ಆ ದೃಷ್ಟಿಯಿಂದ ಆಹಾರ ನಿಮಿತ್ತವಾಗಿರ್ತಕ್ಕಂತಹ ಕೆಲವು ರೋಗಗಳು, ಸಾತ್ವಿಕಾಹಾರ, ರಾಜಸಾಹಾರ, ತಾಮಸಾಹಾರ ಅಂತ. ಅದಕ್ಕೆ ಗೀತೆಯಲ್ಲಿ ಆಹಾರ ತ್ರೈವಿಧ್ಯ, ತಪಸ್ತ್ರೈವಿಧ್ಯ, ದಾನತ್ರೈವಿಧ್ಯ ಎಲ್ಲ ಯಾಕೆ ಹೇಳಬೇಕಾಯಿತು? ಸೊ ಒಂದೊಂದು ಆಹಾರಕ್ಕೆ ನಾವು ತೆಗೆದುಕೊಂಡ್ರೆ ಅದಕ್ಕೆ ಅನುಗುಣವಾಗಿ ದೇಹದ ಮೇಲೆ ಅದು ಪರಿಣಾಮ ಆಗುತ್ತೆ. ಈಗ ಸಾತ್ವಿಕಾಹಾರ ಅಂದ್ರೇನಪ್ಪ? ಸೊಪ್ಪು ಸದೆ ಆ ಥರದ್ದೆಲ್ಲ ಕೂಡ ಸಾತ್ವಿಕಾಹಾರಕ್ಕೆ ಸೇರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದೆಲ್ಲ ಕೂಡ ರಾಜಸಾಹಾರ ಉಂಟಾಗತ್ತೆ. ಇನ್ನು ಗಸಗಸೆ ಪಾಯಸ ಉದ್ದು ನೋಡೆಯಲ್ಲಿ ತಿಂದು ಅವನು ನಿದ್ದೆ ಮಾಡದೆ ಹೋದರೆ ಅವನು ಮನುಷ್ಯನೇ ಅಲ್ಲ ಅವನು. ಅದು ತಾಮಸಾಹಾರ, ಅದು ಅಫೀಮ್ ಅದು. ಸೊ ಆ ದೃಷ್ಟಿಯಿಂದ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ರಾಮಾಯಣದಲ್ಲಿರ್ತಕ್ಕಂಥ ರಾವಣ ರಜೋಗುಣ ಸಮುದ್ಭವ, ಕುಂಭಕರ್ಣ ತಮೋಗುಣ ಸಮುದ್ಭವ, 6 ತಿಂಗಳು ನಿದ್ದೆ. ಇನ್ನು ವಿಭೀಷಣ ಸಾತ್ವಿಕ, ಆದ್ದರಿಂದನೇ ಸ್ವಂತ ಸಹೋದರನನ್ನು ಬಿಟ್ಟು ಶತ್ರುವಾದರೂ ಕೂಡ ರಾಮನನ್ನು ಬಂದು ಸೇರಿಕೊಂಡ. ಅದಕ್ಕೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳೋದು, ತಿಳಿ ಸಾರು, ಮೆಣಸಿನ ಸಾರು ಅರೆದುಬಿಟ್ಟು
ಒಂದು ಲೋಟ ಕುಡ್ಕೊಂಬನ್ನಿ, ಆವತ್ತು ಎಷ್ಟು ಅಲರ್ಟ್ ಆಗಿರುತ್ತೆ ಮೈಂಡ್ ಅಂದರೆ, ಯಾವತ್ತು ಕೊನೆಯೇ ಎಕ್ಸಾಮ್ ಆಯಿತೋ ಆವತ್ತು ನೀವು ಗಸಗಸೆ ಪಾಯಸ ತಿಂದು ಮಲ್ಕೊಳ್ಳಿ, ರೆಸ್ಟ್ ತಗೊಳ್ಳಿ ಅಂತ. ಆದರೆ ಏನಾಗುತ್ತೆ ಅಂದರೆ ಪರೀಕ್ಷೆ ಹಿಂದಿನ ದಿವಸನೇ ಜಾಸ್ತಿ ನಿದ್ದೆ ಬರೋದು, ಪರೀಕ್ಷೆ ಮುಗಿದ ದಿವಸ ನಿದ್ದೆ ಮಾಡೋಣ ನಿದ್ದೆನೂ ಬರಲ್ಲ ಆವತ್ತು, ಆ ರೀತಿ ಕಾಡಿಸುತ್ತೆ. ಸೊ ಆ ದೃಷ್ಟಿಯಿಂದ ಆಹಾರ ನಿಮಿತ್ತವಾಗಿರ್ತಕ್ಕಂತಹ ರೋಗಗಳು ಯಾವ್ಯಾವುದಿರುತ್ತೆ, ಅದು ಎರಡನೇದು. ಪಾಪ ನಿಮಿತ್ತವಾದ ರೋಗಗಳು ನೋಡಿ, ಯಾವುದೋ ನಾವು ಜನ್ಮಾಂತರದಲ್ಲಿ ಏನೋ ಪಾಪ ಮಾಡಿರ್ತೀವಿ, ಅದು ಬಂದು ಈಗ ನಮ್ಮನ್ನು ಕಾಡುತ್ತೆ. ನಾನು ನಿನ್ನೆ ನಿಮಗೊಂದು ಮಾತು ಹೇಳಿದೆ, ನವರತ್ನ ಅವರೇ ಅದನ್ನು ಕೋಟ್ ಮಾಡ್ತಾರೆ ಮಹಾಭಾರತದಲ್ಲಿ ಧರ್ಮ ಅನ್ನೋ ಕೃತಿನಲ್ಲಿ. 1000 ಹಸು ಇದ್ದರೂ ಕೂಡ ಕರು 999 ಹಸುಗಳನ್ನು ದಾಟಿಕೊಂಡು ತನ್ನ ತಾಯಿ ಹಸು ಹತ್ರನೇ ಹೇಗೆ ಬರುತ್ತೋ ಹಾಗೆ 1000 ಜನ್ಮ ಹಿಂದೆ ಮಾಡಿರ್ತಕ್ಕಂಥ ಕರ್ಮಗಳು ಈ ಜನ್ಮದಲ್ಲಿ ನನ್ನನ್ನೇ ಹೊಡ್ಕೊಂಬರುತ್ತೆ ಅಂತ. ಯಥಾಧೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ಪೂರ್ವಜನ್ಮ ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ಈ ಜನ್ಮದಲ್ಲಿ ನಾನೆಲ್ಲ ಒಳ್ಳೆಯದೇ ಮಾಡಿದ್ದೇನೆ ಇಲ್ಲ ಅಂತ ಯಾರು ಹೇಳಿದ್ರು? ಈ ಜನ್ಮದಲ್ಲಪ್ಪ ನಾನು ಅನುಭವಿಸ್ತಾ ಇರೋದು, ಜನ್ಮ ಅಂತ ನಮಗೇನು ಗೊತ್ತು? ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೀವೋ ಮುಂದೆ ಏನಾಗ್ತೀವೋ ಯಾರಿಗೆ ಗೊತ್ತು? ಕೃಷ್ಣ ಪರಮಾತ್ಮನಿಗೊಬ್ಬನಿಗೆ ಗೊತ್ತು, ಅವನೇ ಗೀತೆಯಲ್ಲಿ ಹೇಳ್ಕೊಳ್ಳೋ ಹಾಗೆ, ನನಗೂ ಎಷ್ಟೋ ಜನ್ಮ ಆಯಿತು, ನಿನಗೂ ಎಷ್ಟೋ ಜನ್ಮ ಆಯಿತು ಅರ್ಜುನ. ಯಾವ್ಯಾವ ಜನ್ಮದಲ್ಲಿ ಏನೇನಾಗಿ ಎಲ್ಲೆಲ್ಲಿ ಹುಟ್ಟಿದ್ದೆ ನನಗೆ ನೆನಪಿದೆ, ನಿನಗೆ ನೆನಪಿಲ್ಲಪ್ಪ, ಅಷ್ಟೇ ವ್ಯತ್ಯಾಸ ಅಂತ. ಆ ದೃಷ್ಟಿಯಿಂದ ಆಹಾರ ನಿಮಿತ್ತವಾದ ರೋಗಗಳಿಗೆ ಔಷಧಿ ಚಿಕಿತ್ಸೆಯನ್ನು, ಪಾಪ ನಿಮಿತ್ತವಾದ ರೋಗಗಳಿಗೆ ಅಥರ್ವಣ ಕ್ರಿಯೆಗಳ ಮಾಂತ್ರಿಕ ಚಿಕಿತ್ಸೆಯನ್ನು ಹೇಳಲಾಗಿದೆ. ನೋಡಿ, ಕೆಲವು ಮಂತ್ರಗಳ ಜಪ ಮಾಡಿದರೆ ಕೆಲವು ರೋಗಗಳು ನಿವಾರಣೆ ಆಗುತ್ತೆ ಅನ್ನೋದು ಮುಂದೆ ಹೇಳ್ತಾರೆ ಅವರು, ಅಲ್ಲಿ ಓದ್ತೀನಿ ಅದನ್ನು. ಅಥರ್ವವೇದಿಯ ಕೌಶಿಕ ಸೂತ್ರಗಳಲ್ಲಿ ಮಾಟ ಮಂತ್ರಗಳ ಮುಖಾಂತರ ರೋಗನಾಶ ಉಪಾಶಯವನ್ನು ವಿವರಿಸಲಾಗಿದೆ. ಪ್ರಾಕೃತಿಕ ಪದಾರ್ಥಗಳಲ್ಲಿ ಗುಣವರ್ಧನ ದ್ವಾರ ಅನೇಕ ಔಷಧಿಗಳನ್ನು ಹೇಳಲಾಗಿದೆ. ಮಣ್ಣಿನಲ್ಲಿ ಸರ್ಪ ವಿಷವನ್ನು ಇಂಗಿಸ್ತಕ್ಕಂಥ ಗುಣವಿದೆ. ಮಣ್ಣು ಅನ್ನೋದು ಸಾಮಾನ್ಯ ಅಲ್ಲ ಯಾವಾಗಲೂ ಕೂಡ. ಅದಕ್ಕೆ ಕೆಲವರು ಮಣ್ಣನ್ನು ತಲೆ ಮೇಲೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಕ್ಕಂಥದ್ದು. ಏಕೆಂದರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು. ಭೂಮಿ ಅಂದ್ರೇನು? ಭೂದೇವಿ ಅಂದರೆ ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥ ತಾಯಿ ಅದು. ಅದಕ್ಕೆ ಹೇಳೋದು ಪೃಥ್ವಿ ಮಾತಾ. ಪೃಥ್ವಿ ಸೂಕ್ತ ಅಂತಲೇ ಒಂದು ಸೂಕ್ತ ಇದೆ ಅಥರ್ವವೇದದಲ್ಲಿ, ನನಗನ್ನೆಲ್ಲ ಓದೋಕ್ಕೆ ಸಮಯ ಆಗ್ತಾ ಇಲ್ಲ. ಭೂಮಿ ಅಂದರೆ ಬೇರೆಯಲ್ಲ, ತಾಯಿ ಅಂದರೆ ಬೇರೆಯಲ್ಲ. ತಾಯಿ ಹೇಗೆ ಮಕ್ಕಳು ಮಾಡಿದ ಎಲ್ಲವನ್ನೂ ಕ್ಷಮಿಸಿಬಿಟ್ಟು ತನ್ನ ಹೊಟ್ಟೆ ಒಳಗೆ ಹಾಕ್ಕೋತಾಳೋ ಆ ರೀತಿಯಾಗಿ ಭೂಮಿ ನಾವು ಮಾಡಿದ ಅಷ್ಟನ್ನು ಕ್ಷಮಿಸಿಬಿಡ್ತಾಳೆ. ನಾವು ಏನೆಲ್ಲ ಮಾಡಲ್ಲ ಭೂಮಿ ಮೇಲೆ, ಕುಣಿತೀವಿ, ಕುಳಿತೀವಿ, ಉಗುಳ್ತೀವಿ, ಕುಪ್ಪಳಿಸ್ತೀವಿ. ಒಂದು ಸಲ ಆದರೂ ಭೂದೇವಿ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ತಿದ್ಯಾ? ಅದಕ್ಕೆ ಕ್ಷಮಯಾ ಧರಿತ್ರಿ ಅಂತ ನಾವು ಹೇಳ್ತಕ್ಕಂಥದ್ದು. ನಿಜವಾಗಿರ್ತಕ್ಕಂತಹ ತಾಯಿ ಎಲ್ಲವನ್ನೂ ಕ್ಷಮಿಸೋ ಕ್ಷಮಾಗುಣ ಅನ್ನೋದು ಭಾಳ ದೊಡ್ಡ ಗುಣ ಅದು. ಟು ಎರ್ ಈಸ್ ಹ್ಯೂಮನ್ ಬಟ್ ಟು ಫರ್ಗಿವ್ ಈಸ್ ಡಿವೈನ್. ನಾವೆಲ್ಲ ತಪ್ಪು ಮಾಡೇ ಹುಟ್ಟಿರೋದು. ಸ್ವಲ್ಪ ತಪ್ಪು ಮಾಡಿದ್ದೀವಿ, ಅದರಿಂದ ಮಾನವ ಜನ್ಮ ಬಂದಿದೆ. ತುಂಬ ತಪ್ಪು ಮಾಡಿದರೆ ಕ್ರಿಮಿಯಾಗಿಯೋ, ಕೀಟವಾಗಿಯೋ, ಜಿರಳೆಯಾಗಿಯೋ, ಹಲ್ಲಿಯಾಗಿಯೋ, ತಿಗಣಿಯಾಗಿಯೋ, ಸೊಳ್ಳೆಯಾಗಿಯೋ ಕಚ್ತಾ ಇದ್ವಿ ಬೇರೆಯವರಿಗೆ. ತದಿಯ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವಂತಿ ತದಾಭವಂತಿ. ಚಾಂದೋಗ್ಯೋಪನಿಷತ್ ನನ್ನ ಮಾತಲ್ಲ, ನನ್ನ ಮಾತು ಏನೂ ಇಲ್ಲ. ನಾನು ಹೇಳೋದಿಲ್ಲ ಉಪನಿಷತ್ ಮಾತು, ಇಲ್ಲ ನವರತ್ನ ಅವ್ರು ಬರೆದಿರೋದು ಓದೋದು ಅಷ್ಟೇ, ಯಾವುದು ನಂದಲ್ಲ. ಅದನ್ನು ಇದಂ ಪ್ರಥಮವಾಗಿ ನಾನು ಹೇಳ್ಕೊಳ್ಳೇಬೇಕು, ಯಾಕೆಂದರೆ ನನಗೆ ಸ್ವಂತ ಬುದ್ಧಿ ಇಲ್ಲ, ಇರೋದನ್ನು ಓದ್ತಾ ಇದ್ದೀನಿ ಅಷ್ಟೇ. ಅಥರ್ವವೇದದ ಬೈಷಜ್ಯಾನಿ ಆಯುಷ್ಯಾಣಿ ಸಮುದಾಯ ಮಂತ್ರಗಳಲ್ಲಿ ಆಯುರ್ವೇದ ವಿಚಾರದ ಬೀಜಗಳು ಅಂಕುರಿತವಾದದ್ದನ್ನು ಮನಗಾಣಬೇಕು. ಒಂದು ವಿಶಿಷ್ಟ ಮಂತ್ರ ಒಂದು ವಿಶಿಷ್ಟ ರೋಗವನ್ನು ಕುರಿತು ರಚಿತವಾಗಿದೆ. ಹಾಗೂ ಮಂತ್ರದಲ್ಲಿಯೇ ರೋಗದ ಗುಣ, ರೋಗದ ಲಕ್ಷಣ, ಸ್ವರೂಪ, ವಿವರಣೆ ಮತ್ತು ರೋಗ ಪ್ರತಿಷೇಧ ಮಾಡತಕ್ಕಂಥ ಔಷಧ ವರ್ಣನೆಯೂ ಇದೆ. ಅಥರ್ವವೇದದಲ್ಲಿ ಬರತಕ್ಕಂತಹ ಗಮನೀಯವಾದ ಅಂಶ ಎಂದರೆ ಮೂಲಿಕಾ ವಿಜ್ಞಾನ. ಅನೇಕ ರೋಗಗಳಿಗೆ ಮೂಲಿಕೆಯನ್ನು ಮಂತ್ರಿಸಿ ತಾಯ್ತಾ ಕಟ್ಟತಕ್ಕಂಥ ವಿಧಾನವನ್ನು ಕೌಶಿಕ ಸೂತ್ರದಲ್ಲಿ ವಿವರಿಸಲಾಗಿದೆ. ಅದಕ್ಕೆ ನೋಡಿ, ತಾಯ್ತಾ ಕಟ್ಟತಕ್ಕಂಥದ್ದು ಅದು ಗೊಡ್ಡು ಸಂಪ್ರದಾಯ ಅಲ್ಲ. ಕಟ್ಟೋರು ಯಾವ ಮಂತ್ರವನ್ನು ಜಪ ಮಾಡಿ ತಮ್ಮ ಸ್ವಾನುಭವದಿಂದ ಸಿದ್ಧಿಯಿಂದ ಕಟ್ತಾರೋ ಆ ರೀತಿ ಕಟ್ಟಿದ್ರೆ ಖಂಡಿತ ಗುಣವಾಗುತ್ತೆ. ಆದರೆ ಎಲ್ಲರೂ ಕಟ್ಟಿದ್ದು ಗುಣ ಆಗಲ್ಲ, ಯಾಕೆಂದರೆ ಅವ್ರಿಗೇನೆ ಸಿದ್ಧಿ ಇರಲ್ಲ. ಆ ಥರ ಅವ್ರು ಕಟ್ಟಿದರೆ ಪ್ರಯೋಜನ ಇಲ್ಲ. ಯಾರು ಸ್ವಾನುಭವದಿಂದ ಅದನ್ನು ಕಟ್ತಾರೋ, ಯಾವ ಮಂತ್ರದ ಸಿದ್ಧಿ ಅವರಿಗಿರುತ್ತೋ ಅಂಥವ್ರು ಮಾಡಿದರೆ ಖಂಡಿತವಾಗಿಯೂ ಕೂಡ ವರ್ಕೌಟ್ ಆಗುತ್ತೆ. ಅದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಯಾರ ಕೈಯಲ್ಲೂ ಆಗಲ್ಲ ಅಂತ ಹೇಳ್ತಕ್ಕಂಥದ್ದು ತುಂಬ ವಿಷಾದನೀಯವಾಗಿರ್ತಕ್ಕಂಥ ವಿಷಯ. 50 ವರ್ಷಗಳ ಹಿಂದೆ ನಮ್ಮ ತಾತ ನಡೆದಿರೋ ಘಟನೆ ಒಂದು ಹೇಳಿದರು ನನಗೆ. ಮೈಸೂರಿಂದ ಬೆಂಗಳೂರಿಗೆ ನಡ್ಕೊಂಡು ಬರ್ತಾಯಿದ್ರಂತೆ. ಆವಾಗ ಸಾರಿಗೆ ಸಂಸ್ಥೆ ಅಷ್ಟು ಚೆನ್ನಾಗಿಲ್ಲದೆ
ಮಂಡ್ಯ ಹತ್ತಿರ ಬಂದಿದ್ದಾರೆ, ಮಾಧ್ಯಾಹ್ನಿಕ ಸಂಧ್ಯಾವನ್ನೇ ಮಾಡಬೇಕು, ನೀರಿಗೋಸ್ಕರ ಹುಡುಕ್ತಾ ಇದ್ದಾರೆ. ಯಾರೋ ಒಂದು ಬಾವಿ ತೋರಿಸ್ಬಿಟ್ಟು ಹೊಟ್ಟೋದ್ರಂತೆ ಸ್ನಾನ ಮಾಡ್ಕೊಳ್ಳಿ ಅಂತ. ಇವರೇನು ಅಂದ್ಕೊಂಡ್ರು, ಹಗ್ಗ ತರಕ್ಕೆ ಹೋಗಿದ್ದಾರೆ ಅಂತ 1 ಗಂಟೆ ಕಾದ್ಕೊಂಡು ಕೂತಿದ್ರಂತೆ. ಅವ್ರು ಬಂದು ಸ್ನಾನ ಆಯ್ತಾ ಅಂತ ಕೇಳಿದಂತೆ. ಅಲ್ಲ ಸ್ವಾಮಿ, ನೀವು ಹಗ್ಗ ತರಕ್ಕೆ ಹೋಗಿದ್ದೀರಾ ಅಂತ ಕಾಯ್ತಾ ಇದ್ದೀನಿ ಅಂತ. ಅವರು ಅವಾಗೊಂದು ಮಂತ್ರ ಹೇಳಿದ್ರಂತೆ, ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತೋದ್ರಿ ಸ್ತೋಮಗುಂ ಸಜತ ಪರುಷ್ಣ್ಯ ಅಸಿಕ್ನಿಯ ಮರುದ್ವದೇ ವಿತಸ್ತಯಾರ್ಜೀಕೀಯೇ ಶುಣುಹ್ಯ ಸುಶೋಮಯ. 50 ಅಡಿ ಆಳದಲ್ಲಿದ್ದಂಥ ಬಾವಿ ನೀರು ಬಂದು ಅವ್ರ ತಲೆ ಮೇಲೆ ಬಿದ್ದು ಅವ್ರಿಗೆ ಸ್ನಾನ ಆಯ್ತಂತೆ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಬೇಕು ಹೊರತು ಯಾರ ಕೈಯಲ್ಲೂ ಆಗಲ್ಲ ಅಂತ ಮಾತ್ರ ಹೇಳಬಾರ್ದು. ನಾವು ಪಡ್ಕೊಂಡಿರೋದು ಇಷ್ಟೇ, ಏನು ಮಾಡೋದು, ನಮಗೆ ಸಾಲದು ಸಿದ್ಧಿ, ಅದನ್ನು ಒಪ್ಕೋಬೇಕು ಪ್ರಾಕ್ಟಿಕಲ್ ಆಗಿ. ಇಲ್ಲದೇ ಇರೋದೆಲ್ಲ ಆರೋಪಣೆ ಮಾಡ್ತಕ್ಕಂಥದ್ದು ಭಾಳ ತಪ್ಪು ಕೆಲಸ ಆಗುತ್ತೆ. ಆ ದೃಷ್ಟಿಯಿಂದನೇ ಅಥರ್ವ ವೇದದಲ್ಲಿ ಶಮಿ, ಮಧು, ಮಧುರ, ಖದಿರ, ಜಂಗಿಡ, ಅಜಶೃಂಗಿ, ಅರ್ಜುನಕಾಂಡ, ಹರಿದ್ರ, ಅಪಾಮಾರ್ಗ, ಅರ್ಕರೋಹಿಣಿ, ಲಾಕ್ಷ, ಪ್ರಶ್ನೆಪರ್ಣಿ, ಮುಂಜ, ಜೀವಲ, ಸಹಸ್ರಕಾಂಡ, ಉತ್ತಾನಪರ್ಣ, ಪಲಾಶ, ದಶಮೂಲಿಕ, ಸದಂಪುಷ್ಪ, ನ್ಯಸ್ತಿಕ, ಮಾಧವತಿ ಮುಂತಾದ ಮೂಲಿಕೆಗಳ ಉಲ್ಲೇಖವಿದೆ. ನಾವು ಯಾರಾದರೂ ಇದ್ರ ಹೆಸರಾದರೂ ಕೇಳಿದ್ದೀವ? ಮೂಲಿಕೆಗಳ ಉಲ್ಲೇಖ ಇದೆ ನೋಡಿ, ಅಥರ್ವೇದಲ್ಲಿ ತೋರಿಸ್ತಾರೆ ಅವರು ಒಂದೊಂದಾಗಿ. ಬಹುಪಾಲು ಮೂಲಿಕೆಗಳ ವಿಷಯಕ್ಕೆ ನಮಗೆಂದು ನಿರ್ದಿಷ್ಟವಾಗಿ ಏನೂ ಗೊತ್ತಿಲ್ಲದಿರುವುದು ಶೋಚನೀಯ. ಅದನ್ನು ಅವರೇ ಹೇಳ್ತಾರೆ. ನಮಗೆ ಗೊತ್ತಿಲ್ಲ ನೋಡಿ, ಎಂಥ ಅದ್ಭುತವಾಗಿರ್ತಕ್ಕಂತಹ ಇದು ನಮ್ಮಲ್ಲಿ ಇದೆ ಅಥರ್ವೇದದಲ್ಲಿ. ಯಾರೂ ಗೊತ್ತಿಲ್ಲದೆ ಹೀಗೆ ಮಾಡ್ತಾ ಇದ್ದಾರಲ್ಲಪ್ಪ ಅಂತ ಬಹಳ ಶೋಚನೀಯವಾಗಿ ಹೇಳ್ಕೊತಾರೆ ಅವರು. 6ನೇ ಕಾಂಡ 21ನೇ ಸೂಕ್ತದಲ್ಲಿ ಬರುತ್ತವ ನಿತತ್ನಿ ಲತೆ ಉಲ್ಲೇಖ ಉದುರುತ್ತಿರುವ ಕೇಶದ ವೃದ್ಧಿಯನ್ನು ಕುರಿತಾಗಿದೆ. ಯಾರು ಕೂದಲು ಉದುರ್ತಾ ಇದ್ದರೆ ಆ ಕೂದಲು ಉದುರದೇ ಮಾಡಿಕೊಂಡು ಮತ್ತೆ ಬೆಳೆಯೋದಕ್ಕೆ ಒಂದು ಮಂತ್ರ ಇದೆಯಂತೆ. ನಿತತ್ನಿ ಲತೆ ಯಾವುದು ಎಂಬುದು ನಮಗೆ ಗೊತ್ತೇ ಇಲ್ಲ. ಅದು ಬಂದಿರೋ ತೊಂದರೆ. ಅಲ್ಲಿ ಮಂತ್ರ ಇದೆ ಸರಿ, ಇವತ್ತು ಯಾವ್ದ್ರ ಜೊತೆಗೆ ನೀವು ಐಡೆಂಟಿಫೈ ಮಾಡ್ತೀರಾ ನಿತತ್ನಿ ಲತೆ ಅಂತ? ಯಾರಿಗೆ ಗೊತ್ತಿದೆ? ಈ ಲತೆಯನ್ನು ಜಮದಗ್ನಿ ಋಷಿಯು ತನ್ನ ಮಗಳಿಗಾಗಿ ಅಗೆದು ತೆಗೆದುಕೊಂಡು ಬಂದ ಎಂದು ಅಥರ್ವವೇದದ 6ನೇ ಅಧ್ಯಾಯದ 137ನೇ ಅಧ್ಯಾಯದ 2ನೇ ಮಂತ್ರ ಹೇಳುತ್ತದೆ. ಅಲ್ಲಿಗೆ ಹೋಗಬೇಕು ಮೂಲಕ್ಕೆ, ಎಲ್ಲಿ ಬರುತ್ತೆ ಅನ್ನೋದಕ್ಕೆ. ಈ ಲತೆಯನ್ನು ಈ ರೀತಿಯಾಗಿ ಹೇಳಲಾಗಿದೆ. ಎಲೆ ಲತೆಯೇ, ನೀನು ಹಳೇ ಕೂದಲನ್ನು ಉದುರದಂತೆ ನನ್ನನ್ನು ರಕ್ಷಿಸು, ಹೊಸ ಕೂದಲನ್ನು ಬರಿಸು, ಕೂದಲುಗಳನ್ನು ಸಾಂದ್ರವಾಗಿ ಸಂವರ್ಧಿಸು. ಹಾಗೆಯೇ ಜಂಗಿಡ ಮೊದಲಾದ ಮೂಲಿಕೆಗಳ ಬಗೆಗೆ ಏನೂ ಗೊತ್ತಿಲ್ಲದಿರುವುದು ನಮ್ಮ ಅಜ್ಞಾನವನ್ನು ತೋರಿಸುತ್ತದೆಯೇ ಹೊರತು ಮೂಲಿಕೆಗಳ ಮಹತ್ವ ಕಿಂಚಿತ್ತೂ ಕಡಿಮೆಯಾಗುವುದಿಲ್ಲ. ನನ್ನ ಅಜ್ಞಾನವೇ ಹೊರತು ಆ ಮೂಲಿಕೆಗಳ ಮಹತ್ವ ಕಡಿಮೆ ಆಗುತ್ತಾ? ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಮೂಲಿಕೆಗಳಲ್ಲಿ ವರ್ಕ್ ಆಗಲ್ಲ ಅಂತ ಹೇಳಿದರೆ ಎಂತಹ ಡ್ಯಾಮೇಜ್ ಸ್ಟೇಟ್ಮೆಂಟ್ ನೋಡಿ. ಅಥರ್ವ ವೇದದಲ್ಲಿ ನಿರೂಪಿತವಾಗಿರುವ ರೋಗಗಳು, ನಿವಾರಣೋಪಾಯಗಳು ಖಂಡಿತವಾಗಿಯೂ ಆಧುನಿಕರನ್ನು ದಂಗುಬಡಿಸುತ್ತದೆ. ಅಥರ್ವ ವೇದದ ಆಯುರ್ವೇದಿಯ ವಿವರಣೆ ಮಹತ್ವವಿರುವ ವಿವರಿಸುವ ವೈಜ್ಞಾನಿಕವಾದ ಚಿಕಿತ್ಸಾ ಕ್ರಮದಲ್ಲಿ ಅಥರ್ವ ವೇದದ ಪ್ರಾಚೀನ ಕಾಲದಲ್ಲಿಯೂ ಶಸ್ತ್ರಚಿಕಿತ್ಸೆ ಸಾಕಷ್ಟು ಪ್ರಸಿದ್ಧಿ ಪಡೆದ ರೋಗ ಚಿಕಿತ್ಸಾ ಉಪಕ್ರಮವಾಗಿತ್ತು. ಮೂತ್ರ ಬಂಧವಾದಾಗ ಶರಶಲಾಕಾದಿಗಳ ಸಹಾಯದಿಂದ ಚಿಕಿತ್ಸೆ ಮಾಡುವುದು 1:3:16. ಸುಖ ಪ್ರಸವಕ್ಕಾಗಿ ಯೋನಿಭೇದನ 1:11, 1:6. ಜಲಧಾವನದಿಂದ ವ್ರಣವನ್ನು ಉಪಚಾರ ಮಾಡುವುದು 5:57:1, 5:57:3 ಇದಕ್ಕೆ ನಿದರ್ಶನಗಳಾಗಿದೆ. ಡೈರೆಕ್ಟಾಗಿ ಕೋಟ್ ಮಾಡ್ತಾರೆ ಅಥರ್ವವೇದದಿಂದ. ಅಥರ್ವವೇದದಲ್ಲಿ ನಿಸರ್ಗ ಚಿಕಿತ್ಸೆಗೆ ಪರ್ಯಾಪ್ತ ಮಹತ್ವ ಪ್ರದತ್ತವಾಗಿದೆ. ಸೌರಾಷ್ಟ್ರ ಮೃತ್ತಿಕೆಯಲ್ಲಿ ಕೇಶವರ್ಧನಕಾರಿಯಾದ ಗುಣವಿದೆ ಎಂದು ಹೇಳಲಾಗಿದೆ. ಸರ್ಪ ಕಡಿದಾಗ ತಕ್ಷಣವೇ ಗುಡ್ಡದ ಎತ್ತರವಾದ ಭಾಗದಲ್ಲಿ ಅತ್ಯಂತ ತೀವ್ರವಾಗಿ ಓಡ ಹತ್ತುವುದರಿಂದ ವಿಷ ಇಳಿಯುತ್ತದೆ. ಎಂಥ ಸೊಲ್ಯೂಷನ್ ಕೊಟ್ಟಿದ್ದಾರೆ ನೋಡಿ. ಇದು ಯಾರಿಗಾದ್ರೂ ಗೊತ್ತಿದೆಯಾ? ನನಗನ್ಸೋದು ವೈದ್ಯರಿಗೆ ಇವತ್ತು ಗೊತ್ತಿದೆಯೋ ಇಲ್ವಪ್ಪ ಈ ವಿಷಯಗಳೆಲ್ಲವೂ ಕೂಡ. ಒಬ್ಬ ವೈದ್ಯನಾಗಿ ಮಾತಾಡ್ತಾ ಇದ್ದಾರೆ ನವರತ್ನ ಅವರು, ಒಬ್ಬ ವಿಮರ್ಶಕನಾಗಿ ಅಥವಾ ಒಬ್ಬ ಸಂಸ್ಕೃತ ಪಂಡಿತನಾಗಿ ಅಥವಾ ಒಬ್ಬ ಆಂಗ್ಲ ಪಂಡಿತನಾಗಿ ಅಥವಾ ಒಬ್ಬ ಪ್ರೊಫೆಸರ್ ಆಗಲ್ಲ. ಪ್ರಾಕ್ಟಿಕಲ್ಲಾಗಿ ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ ಕೂಡ ವಿಷಯಗಳು. ಸೊ ಯಾವ ರೋಗ ಬಂದಾಗ ಯಾವ ರೀತಿಯ ಗುಣಪಡಿಸೋದು ಅನ್ನೋದಕ್ಕೆ ಎಂಥ ಪ್ರಾಕ್ಟಿಕಲ್ ಸೊಲ್ಯೂಷನ್ ನೋಡಿ. ಆಪಹ ನೀರಿನಲ್ಲಿ ರೋಗ ಚಿಕಿತ್ಸಕ ಗುಣವಿದೆ. ಗಾಯ, ಸ್ವಪ್ನದೋಷ, ವಿವಿಧ ವಂಶಾನುಗತವಾದ ರೋಗಗಳನ್ನು ನೀರು ನಾಶ ಮಾಡುತ್ತದೆ. ಅಥರ್ವವೇದಿಯ ದೃಷ್ಟಿಯಲ್ಲಿ ನೇತ್ರದೃಷ್ಟಿ ವರ್ಧಕವಾಗಿದೆ. ಪ್ರವಹಿಸ್ತಾ ಇರತಕ್ಕಂಥ ಜಲದಲ್ಲಿ ಅಭಿಮುಖವಾಗಿ ಈಜುವುದರಿಂದ ಸರ್ಪ ವಿಷಬಾಧೆ ನಿವಾರಣೆಯಾಗುತ್ತದೆ.
ಸ್ವಿಮ್ಮಿಂಗ್. ಸೊ ಅದು ಕೂಡ ಒಂದು ಮುಖ್ಯವಾಗಿರ್ತಕ್ಕಂತಹ ರೋಗ ನಿವಾರಣೋಪಾಯವಾಗಿರ್ತಕ್ಕಂಥದ್ದು. ನನ್ನ ವಿದ್ಯಾರ್ಥಿನಿ ಗೋಕರ್ಣ ಸಮುದ್ರದಲ್ಲೇ ಸ್ವಿಮ್ ಮಾಡಿದ್ದಾಳೆ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಸ್ವಿಮ್ಮಿಂಗ್ ಇಸ್ ನಾಟ್ ಓನ್ಲಿ ಅನ್ ಎಕ್ಸಸೈಸ್ ಬಟ್ ಇಟ್ಸ್ ಆಲ್ಸೋ ಎ ರೆಮಿಡಿ. ಸೂರ್ಯ ಕಿರಣಗಳ ಮೂಲಕ ರೋಗೋತ್ಪಾದಕವಾದಂತಹ ಕ್ರಿಮಿಗಳ ನಾಶ ಆಗುತ್ತದೆ ಎಂಬ ವಿಚಾರವು ಎಷ್ಟು ವೈಜ್ಞಾನಿಕವಾಗಿದೆ ಎಂಬುದನ್ನು ಆಲೋಚಿಸಿ. 6ನೇ ಕಾಂಡದ 80ನೇ ಸೂಕ್ತದಲ್ಲಿ ಪಕ್ಷಾಘಾತ ರೋಗದ ಆರೋಗ್ಯಕ್ಕಾಗಿ ಸೂರ್ಯನನ್ನು ಪ್ರಾರ್ಥಿಸಲಾಗಿದೆ. ಅದಕ್ಕೆ ನಮ್ಮಲ್ಲಿ ಮಹಾಸೌರ ಅಂತ ಹೇಳ್ತಾರೆ. ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೌರ ವಿಜ್ಞಾನ ಅಂತ ಏನು ಬಂದಿದೆಯೋ ಇವತ್ತು ಮುಖ್ಯವಾಗಿ ಇನ್ನೇನು ರಥಸಪ್ತಮಿ ಬರ್ತಾ ಇದೆ. ರಥಸಪ್ತಮಿ ಸಂದರ್ಭದಲ್ಲಿ ಯಾರಾದರೂ ಕೂಡ ಆ ಸೂರ್ಯನ ಕುರಿತಿರ್ತಕ್ಕಂತಹ ಮಂತ್ರಗಳನ್ನು, ವಿಶೇಷವಾಗಿ ಆದಿತ್ಯ ಹೃದಯವನ್ನು ಆವತ್ತು ಪಠಣ ಮಾಡಿದರೆ ಅತ್ಯಂತ ಶ್ರೇಯಸ್ಕರ ಅಂತ ಹೇಳ್ತಕ್ಕಂಥದ್ದು. ಶ್ರೀರಾಮಚಂದ್ರನೇ ಆದಿತ್ಯ ಹೃದಯವನ್ನು ಪಾಠ ಮಾಡಿದ್ದಾನೆ ರಾಮಾಯಣದಲ್ಲಿ. ಇನ್ನು ನಮ್ಮನ್ನು ಕೇಳೋದೇನು, ಸಾಮಾನ್ಯರಾಗಿರ್ತಕ್ಕಂಥ ಮನುಷ್ಯರನ್ನು? ವಿಷಕ್ಕೆ ವಿಷವೇ ಔಷಧ ಎಂಬ ಸಿದ್ಧಾಂತ ಅಥರ್ವ ವೇದದಲ್ಲಿದೆ. ನೋಡಿ ಎಂಥ ಮಾತಿದು. 7:88 ಹಿಮಾಲಯ ಪರ್ವತ ಪ್ರಾಂತಗಳಲ್ಲಿ ಕೆಳಗೆ ಹರಿದು ಧುಮ್ಮಿಕ್ಕುವ ಜಲಪಾತದ ಹೃದಯ ನೋವು ನೇತ್ರ ಜಲನಗಳನ್ನು ದೂರ ಮಾಡುತ್ತದೆ. ಮೇಘ ವೃಷ್ಟಿಧಾರೆ ಒಳಗೆ ನಿಂತ ಮೂತ್ರವನ್ನು ಹೊರಹಾಕುತ್ತದೆ. ಪ್ರಾಕೃತಿಕ ಸಂಗತಿಗಳ ಮೂಲಕ ರೋಗ ನಿವಾರಣೋಪಾಯ ಕ್ರಮ ಸಂಯೋಜನೆ ಅಥರ್ವ ವೈದಿಕ ಚಿಂತಕರ ಬಗ್ಗೆ ನಮ್ಮಲ್ಲಿ ಖಂಡಿತವಾಗಿ ವಿಶೇಷವಾದಂತಹ ಭಾವನೆಗಳನ್ನು ಪ್ರೇರೇಪಿಸುತ್ತದೆ. ರೇವೆ ಮಣ್ಣು ಕಫವನ್ನು ಹೋಗಲಾಡಿಸಲು ಸಹಾಯಕವಾಗಿದೆ. ರೇವೆ ಮಣ್ಣು. ಅಗ್ನಿಯು ಶೀತರೋಗ ಪರಿಹಾರಕವಾಗಿದೆ. ಪಾರ್ಥಿವ ಅಗ್ನಿ, ಹೋಮಾಗ್ನಿ, ವೈದ್ಯುತಾಗ್ನಿಗಳಿಂದ ವಿವಿಧ ರೋಗಗಳನ್ನು ಹೇಗೆ ದೂರ ಮಾಡಬಹುದೆಂದು ಸಾಧಾರಣವಾಗಿ ವಿವರಿಸಲಾಗಿದೆ. ಹೋಮ ಮಾಡಿರ್ತಕ್ಕಂಥದ್ದು ಗೊಡ್ಡು ಸಂಪ್ರದಾಯ ಅಲ್ಲ. ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. 14 ವರ್ಷಗಳ ಹಿಂದೆ 4 ಜನ ಶಂಕರಾಚಾರ್ಯರು ಶೃಂಗೇರಿನಲ್ಲಿ ಸೇರಿದಾಗ ಭಾರತೀ ತೀರ್ಥ ಜಗದ್ಗುರುಗಳು ಒಂದು ಮಾತನ್ನು ಹೇಳಿದರು. ನೀವೇನೋ ಹೋಮ ಮಾಡ್ತೀರಪ್ಪ, ಆದರೆ ನಿಮಗೆ ಫಲ ಬರ್ತಾ ಇಲ್ಲ. ಯಾಕೆ ಗೊತ್ತಾ? ಹೋಮದ ಹೊಗೆ ಇಲ್ಲಿ ತನಕ ಬರುತ್ತೆ, ನೀವು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಮಾಡ್ತೀರ, ಅದು ಕೂಲಿಂಗ್ ಗ್ಲಾಸಿಗೆ ಡ್ಯಾಶ್ ಹೊಡೆದು ಹೊಟ್ಟೋಗುತ್ತೆ ಪುಣ್ಯ ಎಲ್ಲನೂ. ಇನ್ನು ಕೆಲವರು ಏನು ಮಾಡ್ತೀರಾ, ಬೀಸಣಿಗೆಯಲ್ಲಿ ಬೀಸ್ಕೊಂಡ್ಬಿಡ್ತೀರ, ಇಲ್ಲಿ ತನಕ ಬಂದಿರೋ ಪುಣ್ಯವನ್ನು ಪಕ್ಕಕ್ಕೆ ತಳ್ಳಿಬಿಡ್ತೀರ. ಆ ದೃಷ್ಟಿಯಿಂದ ನಿಮಗೆ ಸಿಗ್ತಾ ಇಲ್ಲ. ನಿಮಗೆ ನಿಜವಾಗಿ ಫಲ ಬೇಕಾದರೆ ಶಾಶ್ವತ ಸುಖಕ್ಕೋಸ್ಕರ ಕ್ಷಣಿಕ ದುಃಖವನ್ನು ಅನುಭವಿಸಲೇಬೇಕು. ಸ್ವಲ್ಪ ಕಣ್ಣಿಗೆ ಬಂದಾಗ ಕಣ್ಣೀರು ಬರ್ಬೋದು, ಕಣ್ಣು ಕೆಂಪಾಗ್ಬೋದು, ಎಲ್ಲ ಸತ್ಯ. ಹಾಗೆ ಅಂತ ಹೇಳಿಬಿಟ್ಟು ಶಾಶ್ವತ ಸುಖವನ್ನು ಯಾಕೆ ಬಿಡ್ತೀರ? ನಮಗೇನಾಗುತ್ತೆ ಅಂದರೆ ಕ್ಷಣಿಕ ಸುಖಕ್ಕೆ ಮಾರು ಹೋಗಿಬಿಟ್ಟು ಶಾಶ್ವತ ಸುಖವನ್ನು ಕಳ್ಕೊಂಡ್ಬಿಡ್ತೀವಿ. ಅದು ಬಂದಿರತಕ್ಕಂಥದ್ದು. ಯಾವತ್ತೂ ಕೂಡ ಮುಂದೆ ಭಾಳ ಒಳ್ಳೆಯದಾಗತ್ತೆ ಅಂದರೆ ಇವತ್ತು ನಾವು ದುಃಖವನ್ನು ಅನುಭವಿಸಲೇಬೇಕು. ಇಲ್ಲದೆ ಹೋದರೆ ಆ ಒಳ್ಳೇದು ಸಿಗಲ್ಲ ನಮ್ಮ ಕೈಗೆ. ನಾವೇನು ಮಾಡ್ತೀವಿ ಅಂದರೆ ಇದೇ ಸುಖ ಅಂದ್ಕೊಂಡ್ಬಿಟ್ಟು, ಇದೇ ಶಾಶ್ವತ ಸುಖ ಅಂದ್ಕೊಂಡ್ಬಿಟ್ಟು ಅಶಾಶ್ವತವಾಗಿದ್ದನ್ನೇ ಶಾಶ್ವತ ಅಂತ ಭಾವಿಸ್ಕೊಂಡು ಒದ್ದಾಡ್ತಾ ಇದ್ದೀವಿ. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ. ಯಾರು ನಿತ್ಯ ವಸ್ತುವನ್ನು ಮರೆತು ಅನಿತ್ಯ ವಸ್ತು ಹಿಂದೆ ಓಡ್ತಾರೋ ಅದು ಹೆಂಗಿದ್ರೂ ಅನಿತ್ಯ ಸಿಗಲಿಲ್ಲ, ನಿತ್ಯ ವಸ್ತು ಕಡೆ ಗಮನ ಕೊಡಲಿಲ್ಲ, ಸಿಗಲಿಲ್ಲ, ಇದು ಸಿಗಲಿಲ್ಲ, ಅದು ಸಿಗಲಿಲ್ಲ, ಇದಕ್ಕಿದಂ ಪೋಚಿ ಅದಕ್ಕದಂ ಪೋಚಿ ಅಂತ ಎರಡು ಹೊರಟೋಗುತ್ತೆ. ಆ ದೃಷ್ಟಿಯಿಂದನೇ ಯಾವುದು ನಿತ್ಯ ಯಾವುದು ಅನಿತ್ಯ ನೀವು ಎಲ್ಲೇ ಹೋದರೂ ಕೊನೆಗೆ ಅಲ್ಲಿಗೆ ಸುತ್ಕೊಂಡು ಬರುತ್ತೆ. ಸಾಧನ ಚತುಷ್ಟಯಗಳು ಮುಖ್ಯವಾಗಿ ನೀವು ಏನೇ ಹೇಳಿದ್ರೂ ಕೂಡ ಅದು ಮೂಲಭೂತವಾಗಿರೋದು. ನೋಡಿ, ಭೌತಿಕ ಪದಾರ್ಥಗಳಲ್ಲಿಯ ಗುಣಗಳಿಂದ ರೋಗನಾಶ ಮಾಡತಕ್ಕಂಥ ಉಪಾಯವನ್ನು ಕಲ್ಪಿಸಿದ ಅಥರ್ವವೇದ ಭೌತಿಕ, ಮಾನಸಿಕ, ಆಧ್ಯಾತ್ಮಿಕ ಚಿಕಿತ್ಸೆಗಳ ಸಾಮಂಜಸ್ಯದಿಂದ ಜೀವನದ ಬಹಿರಂತರಂಗದ ದೋಷಗಳು ದೂರವಾಗಿ ದೇಹ ಸ್ವಾಸ್ಥ್ಯ, ಮನಸ್ಸ್ವಾಸ್ಥ್ಯ, ಆತ್ಮಸ್ವಾಸ್ಥ್ಯ ಉಂಟಾಗುವಂತೆ ಮಾಡುತ್ತದೆ. ಅಭಯಂ ಮಿತ್ರಾದಭಯಂ ಅಮಿತ್ರಾತ್ ಅಭಯಂ ಜ್ಞಾತಾದಭಯಂ ಪುರೋಯಃ ಅಭಯಂ ನಕ್ತಮಭಯಂ ದಿವಾನಃ ಸರ್ವ ಆಶಾ ಮಮ ಮಿತ್ರಂ ಭವಂತು. ಕೋಟ್ ಮಾಡ್ತಾರೆ 19:2-11 ಅಥರ್ವವೇದ. ಮಿತ್ರರಿಂದ, ಅಮಿತ್ರರಿಂದ, ಜ್ಞಾತರಿಂದ, ಅಜ್ಞಾತರಿಂದ ದಿನದಲ್ಲಿ ರಾತ್ರಿಯಲ್ಲಿ ಸಮಸ್ತ ದಿಕ್ಕುಗಳಲ್ಲಿ ನನಗೆ ಅಭಯ ದೊರೆಯಲಿ. ಅಭಯಂ ಪ್ರತಿಷ್ಠಾಂ ವಿಂದತೆ ಅಭಯಂ ಜನಕ ಪ್ರಾಪ್ತೋಸಿ. ಸ್ಪಷ್ಟವಾಗಿ ಶ್ರುತಿವಾಕ್ಯ ಹೇಳ್ತಾ ಇದೆ. ನಮಗೆ ಭಯ ಉಂಟಾಗೋದು ಯಾವಾಗ? ಎರಡನೇ ವಸ್ತು ಇರುವಾಗ ಭಯ ಆಗುತ್ತೆ. ಇರೋದೇ ಒಂದು ವಸ್ತು ಇರುವಾಗ ಹೊಡೆಯೋರು ಯಾರು, ಹೊಡೆಸ್ಕೊಳ್ಳೋರು ಯಾರು? ಕಿಂ ರಚನೀಯಂ ಕಿಮರಚನೀಯಂ ಕಿಂ ಪಠನೀಯಂ ಕಿಮಪಠನೀಯಂ ಯತ್ರ ಸರ್ವಂ ಆತ್ಮೈವಾಭೂತ್ ತತ್ ಕೇನಕಂ ಪಶ್ಯೇತ್ ಕೇನಕಂ ಮನ್ವೀತಃ ಕೇನಕಂ ಚಿನ್ವೀತಃ ಕೇನಕಂ ವಿಜಾನೀತಃ. ಶ್ರುತಿ ಹೇಳುತ್ತೆ. ಇರ್ತಕ್ಕಂಥದ್ದು ಒಂದು ವಸ್ತು, ಎಲ್ಲರ ಒಳಗಡೆ ಇರ್ತಕ್ಕಂಥದ್ದು ಆತ್ಮವೇ.
ದೇಹ ದೃಷ್ಟಿಯಿಂದ ನಾವೆಲ್ಲರೂ ಬೇರೆಯೇ, ಇಲ್ಲ ಅಂತ ಹೇಳಿಲ್ಲ, ಆದರೆ ಆತ್ಮದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದೇ. ಮಕ್ಕಳಿಗೆ ಮನೆಯಲ್ಲಿ ನಾಮಕರಣ ಪ್ರಸಂಗದಲ್ಲಿ ಒಂದು ಮಂತ್ರ ಬರುತ್ತೆ. ಆ ಮಂತ್ರದ ಅರ್ಥವನ್ನು ಹೇಳಿಬಿಟ್ಟು ಯಾರಾದರೂ ಪುರೋಹಿತರು ಮಾಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಂಗಾದಂಗಾತ್ ಸಂಭವಸಿ ಅಂಗಾದದಿ ಜಾಯಸೆ ಆತ್ಮಾವೈ ಪುತ್ರ ನಾಮಾಸಿ. ನೋಡಪ್ಪ ಮಗು, ನೀನು ನನ್ನ ದೇಹದಿಂದ ಬೇರೆಯಾಗಿ, ದೇಹದಿಂದ ನಾವಿಬ್ಬರು ಬೇರೆಯೇ ಹೊರತು ನಮ್ಮಿಬ್ಬರ ಒಳಗಡೆ ಇರ್ತಕ್ಕಂಥ ಆತ್ಮವು ಒಂದೇ. ಆ ರೀತಿ ಹೇಳಿಬಿಟ್ಟು ಮಾಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿಜವಾಗ್ಲೂ ಕೂಡ ನಾನು ಯಾರನ್ನ ದೂರಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ವೇದದ ಜೊತೆಗೆ ಸ್ವಲ್ಪ ಅರ್ಥಜ್ಞಾನವೂ ಇದ್ದರೆ ಅಧಿಕಸ್ಯ ಅಧಿಕಂ ಫಲಂ ಅಂತ ನಮಗೆ ಹೆಚ್ಚು ಉಪಕಾರವಾಗತ್ತೆ ಅನ್ನೋ ದೃಷ್ಟಿಯಿಂದ. ಲತೆಗಳಲ್ಲಿ ಮನುಷ್ಯನ ಜೀವನ ಸ್ವಾಸ್ಥ್ಯಕ್ಕೆ ಅನುಕೂಲವಾದ ಉಪಾದಾನ ಲಭ್ಯವಾಗುತ್ತದೆ ಎಂದು ಅಥರ್ವ ವೈದಿಕರು ಸಂಗ್ರಹಿಸಿ ಜೋಪಾನವಾಗಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಔದುಂಬರ ವೃಕ್ಷ ಸಂವರ್ಧನ ಕಾರ್ಯದಲ್ಲಿ ಸಹಾಯ ಮಾಡುತ್ತದೆ. ಕಲ್ಯಾಣಿ ಮತ್ತು ಮಾಷಪರ್ಣಿ ಮೂಲಿಕೆಗಳು ಕಾಮಶಕ್ತಿ ವರ್ಧಕ ವಾಜೀಕರಣಕ್ಕೆ ಔಷಧಗಳಾಗಿದೆ. ಸಿಂಹ ಪಿಪ್ಪಲಿ ಪಶುರೋಗ ನಿವಾರಣೆಯನ್ನು ಮಾಡುತ್ತದೆ. ದಶವೃಕ್ಷ ಮೂಲಿಕೆ ಸಂಧಿವಾತ ಮಸ್ತಿಷ್ಕವಾತಕ್ಕೆ ನಿವಾರಣೆ ಉಂಟು ಮಾಡುತ್ತದೆ. ಸಮಿತ್ತು, ಸುಗಂಧ, ಕಾಷ್ಟ ಹೊಟ್ಟೆಯಲ್ಲಿರ್ತಕ್ಕಂಥ ರೋಗತಾರಕ ವಿಷಕ್ರಮಿಗಳನ್ನು ನಾಶ ಮಾಡುತ್ತದೆ. ಹಾರಿದ್ರವ ದಾರು ಹಳದಿ ವೃಕ್ಷವು ಕಾಮಾಲೆ, ಹಲೀಮಕ, ಪಾಂಡುರೋಗ ಚಿಕಿತ್ಸೆಗೆ ಸಹಾಯಕ. ಅಥರ್ವವೇದದಲ್ಲಿ ಅನೇಕ ಕಡೆ ಜ್ವರ ಅಥವಾ ತಕ್ಷ್ಮನ್ ಲಕ್ಷಣಗಳನ್ನು ಹೇಳಲಾಗಿದೆ. 1:15, 5:4, 6:3, 10:102, 10:116 ಸೂಕ್ತದಲ್ಲಿ ಜ್ವರದ ಲಕ್ಷಣ ವಿವರಣೆ ನೀಡಲಾಗಿದೆ. ಕುಷ್ಠ ಎಂಬ ಔಷಧವನ್ನು ಜ್ವರಬಾಧ ನಿವಾರಣೆಗಾಗಿ ಆಹ್ವಾನಿಸಲಾಗಿದೆ. ಕುಷ್ಠ ಮೂಲಿಕೆಯು ಕಾಸ್ಟಸ್ ಸ್ಪೀಷಿಯೋಸಸ್ ಅರಾಬಿಕಸ್ ಎಂಬ ಪ್ರಸಿದ್ಧ ಔಷಧವಾಗಿದೆ. ಕೆಲವು ಔಷಧಗಳನ್ನು ಅರ್ಕ ಅಥವಾ ರಸವನ್ನು ಹೊಟ್ಟೆಯಲ್ಲಿ ಸೇವಿಸಲಿಕ್ಕೆ ಇಂಟರ್ನಲ್ ಅಪ್ಲಿಕೇಶನ್ ಹಾಗೂ ಕೆಲವು ವೃಕ್ಷ ಮೂಲಿಕೆಗಳನ್ನು ಕೊರಳಲ್ಲಿ, ಕೈಯಲ್ಲಿ, ಶರೀರದ ಅನ್ಯ ಸ್ಥಾನಗಳಲ್ಲಿ ಕಟ್ಟಲಿಕ್ಕೂ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡಿಕೊಳ್ಳೋದಕ್ಕೆ ಹೇಳಲಾಗಿದೆ. ಕಷತ್ಥ, ಹರಿದ್ರ, ಅಪಾಮಾರ್ಗ, ಮಂಜ, ಶಮಿ, ಪ್ರಶ್ನಿಪರ್ಣಿ ಮುಂತಾದ ವೃಕ್ಷ ಮೂಲಿಕೆಗಳನ್ನು ಹೊರಗೆ ಕಟ್ಟಲು ಹೇಳಲಾಗಿದೆ. ನೋಡಿ, ಶಮಿ ವೃಕ್ಷ ನಾವೆಲ್ಲ ಕೂಡ ಮೈಸೂರಲ್ಲಿ ನಾವು ನೋಡ್ತೀವಿ ದಸರಾ ಟೈಮಲ್ಲಿ. ಆ ಶಮಿ ವೃಕ್ಷಕ್ಕೆ ಇದು ಮಾಡಿಕೊಂಡೇ ಬರ್ತಕ್ಕಂಥದ್ದು ಮಹಾರಾಜರು. ಹಾಗಾಗಿ ವಿಜಯದಶಮಿ ದಿವಸ ಮತ್ತು ನವರಾತ್ರಿನಲ್ಲಿ ಈ ಶಮಿ ವೃಕ್ಷಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಸಿಗತ್ತೆ. ಸೀಸ ಹಾಗೂ ಸ್ವರ್ಣ ಯಂತ್ರಗಳನ್ನು ಹೊರಕಟ್ಟಲು ಹೇಳಲಾಗಿದೆ. ಇದೇ ಮುಂದೆ ಆಯುರ್ವೇದದ ಸ್ವರ್ಣ ಭಸ್ಮಾದಿಗಳನ್ನು ರಚಿಸಲು ಪ್ರೇರಕವಾಗಿದೆ. ಸುಶ್ರುತ ಜ್ವರವನ್ನು ಸರ್ವರೋಗಗಳ ರಾಜ ಎಂದು ಹೇಳುತ್ತಾನೆ. ಜ್ವರನೇ ಎಲ್ಲ ರೋಗಗಳು ರಾಜನಂತೆ. ಸೊ ಹಾಗಾಗಿ ಅದರಲ್ಲೂ ಕೂಡ ರಾಜಸ್ಥಾನ ಇದೆ ನೋಡಿ, ರೋಗದಲ್ಲೂ ಕೂಡ. ಅಥರ್ವ ವೇದದಲ್ಲಿ ತಕ್ಷ್ಮನ್ ಜ್ವರವನ್ನು ಭಯಾನಕ ಶತ್ರು ಎಂದು ಹೇಳಲಾಗಿದೆ. ಇದರ ಬಗ್ಗೆ ವಿವರಿತವಾದ ಲಕ್ಷಣಗಳು ಮಲೇರಿಯಾ ರೋಗದ ಲಕ್ಷಣಗಳನ್ನು ಹೋಲುತ್ತದೆ. ಇಂಥ ಜ್ವರ ನಿವಾರಣೆಗೋಸ್ಕರ ಮಂತ್ರೋಚ್ಚಾರಣ, ಕುಷ್ಠವೃಕ್ಷ ಮೂಲಿಕಾ ಬಂಧನವನ್ನು ಸೂಚಿಸಲಾಗಿದೆ. ಸಾಮಾನ್ಯವಾಗಿ ಅಥರ್ವ ವೇದದ ಪ್ರತಿಯೊಂದು ಕಾಂಡದಲ್ಲಿಯೂ ಕೂಡ ರೋಗ ವಿಷಯಕ ಚಿಕಿತ್ಸಾ ವಿಧಾನವನ್ನು ವಿವರಿಸಿದ್ದಾರೆ. ಅಥರ್ವ ವೇದದಲ್ಲಿ ಹೇಳಿದಂತಹ ಕೆಲವು ವಿಶಿಷ್ಟ ರೀತಿಯ ಮಂತ್ರಚಿಕಿತ್ಸಾ ವಿವರಣೆಗಾಗಿ ಕೌಶಿಕ ಗೃಹ್ಯ ಸೂತ್ರಗಳಿಗೆ ನಾವು ಶರಣಾಗಬೇಕು. ಅಲ್ಲಿ ವಿಚಿತ್ರ ಎನ್ನಬಹುದಾದಂತಹ ರೋಗ ಚಿಕಿತ್ಸೆಗಳನ್ನು ಹೇಳಲಾಗಿದೆ. ಉದಾಹರಣೆಗೆ ಕೌಶಿಕ ಸೂತ್ರ 22:11-13ರಲ್ಲಿ ಗಂಡಮಾಲೆ ರೋಗದ ದೂರೀಕರಣಕ್ಕಾಗಿ ಗೋಮೂತ್ರದ ನೊರೆಯನ್ನು ಅನುಲೇಪಿಸಲು ಆದೇಶ ನೀಡಲಾಗಿದೆ. ನಾವು ಸಾಮಾನ್ಯವಾಗಿ ಹೇಳ್ತೀವಿ ಗೋವಿಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಪವಿತ್ರವೇ ಅಂತ. ಎಂಥ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನೋಡಿ. ಗೋಮೂತ್ರವನ್ನು ಅನುಲೇಪನ, ದೇಹಕ್ಕೆಲ್ಲ ಲೇಪನ ಮಾಡಿದರೆ ಏನಾಗತ್ತೆ? ಗಂಡಮಾಲೆ ಹಾಗೂ ಗೋಮೂತ್ರದ ನೊರೆಯಿಂದ ರೋಗ ನಿವೃತ್ತಿ. ಅಥರ್ವವೇದದಲ್ಲಿ ರೋಗ ಚಿಕಿತ್ಸೆಗಳನ್ನು ಪುನಃ ಅವಲೋಕಿಸೋಣ. ಕಾಂಡ 1 ಸೂಕ್ತ 2ರಲ್ಲಿ ಅತ್ಯಧಿಕ ಸ್ರಾವ ನಿವಾರಣೆಗಾಗಿ ದರ್ಬೆ ತೆಗೆದುಕೊಂಡು ಮಂತ್ರ ಉಚ್ಚರಿಸತಕ್ಕದ್ದು. ಇದೇ ರೋಗದ ನಿವಾರಣೆಗಾಗಿ 2ನೇ ಕಾಂಡದ 3ನೇ ಸೂಕ್ತದಲ್ಲಿ ಪ್ರವಾಹದ ನೀರು ತೆಗೆದುಕೊಂಡು ಮಂತ್ರೋಚ್ಚಾರಣೆ ಮಾಡಲು ಹೇಳಲಾಗಿದೆ. ಇದನ್ನೇ ಕುರಿತು 6ನೇ ಕಾಂಡದ 44ನೇ ಸೂಕ್ತದಲ್ಲಿ ಒಂದು ಮಂತ್ರವಿದೆ. ಈ ದರ್ಬೆಯನ್ನು ಕಟ್ಟುವ ಕರಣೀಯ ಪ್ರಕ್ರಿಯೆಯನ್ನು ವಿಸ್ತಾರವಾಗಿ ಕೌಶಿಕ ಸೂತ್ರ 25:6 ದಾರು ಭಾಷ್ಯದಲ್ಲಿ ವಿವರಿಸಲಾಗಿದೆ. ಯಾರಪ್ಪ ಕೇಳಿದ್ದಾರೆ? ದಾರು ಭಾಷ್ಯ ಅಂತ ಒಂದು ಭಾಷ್ಯ ಇದೆ ಅಂತ.
ಅವರ ಜ್ಞಾನ ನೋಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮಗೆ ಶಂಕರ ಭಾಷ್ಯ, ರಾಮಾನುಜ ಭಾಷ್ಯ, ಮಧ್ವ ಭಾಷ್ಯ ಇದೆ ಅಂತ ಗೊತ್ತಾಗ್ಬಿಟ್ರೆ ನಾವು ಪುನೀತರು. ಇನ್ನು ದಾರು ಭಾಷ್ಯ ಅಂತ ಒಂದು ಭಾಷ್ಯ ಇದೆ ಅಂತ ಯಾರಪ್ಪ ಕೇಳಿದ್ದಾರೆ? ನಾನಂತೂ ಕೇಳಿರಲಿಲ್ಲ ಇಲ್ಲಿವರೆಗೂ. ಪ್ರಾಮಾಣಿಕವಾಗಿ ಒಪ್ಕೋಬೇಕು, ಇದನ್ನು ಓದಿದ ಮೇಲೆ ನನಗೆ ಗೊತ್ತಾಗಿದ್ದು ದಾರು ಭಾಷ್ಯ ಅಂತ. ಈಗ ನಾನು ಹುಡುಕ್ತಾ ಇದ್ದೀನಿ ಅದು ಎಲ್ಲಿದೆ ಅಂತ. ನನಗೆ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ ನವರತ್ನ ಅವರು. ನಿನಗೆ ಗೊತ್ತಿಲ್ಲ ಕಣೋ, ಓದೋ, ಈ ಥರದ್ದೆಲ್ಲ ಓದೋದಿದೆ ಕಣೋ, ನಿನಗೆ ಗೊತ್ತಿಲ್ಲದೆ ಇರೋದು ನನಗೆ ತೋರಿಸ್ಕೊಡ್ತಾ ಇದ್ದಾರೆ. ತುಂಬ ಸಂತೋಷ, ಏಕೆಂದರೆ ನನಗೆ ಮಾರ್ಗದರ್ಶನ ಸಿಗ್ತಾ ಇದೆ. ಒಂದೊಂದು ಸಲ ಓದಿದಾಗಲೂ ಒಂದೊಂದು ವಿಷಯದ ಬಗ್ಗೆ ನನ್ನ ಗಮನವನ್ನು ಸೆಳೀತಾ ಇದ್ದಾರೆ ಅವರು. 1:3 ಮಲಬದ್ಧತೆ, ಪ್ರಸ್ರಾವ ವಿರುದ್ಧದ ಮಂತ್ರವಿದೆ. 1:22 ಪಾಂಡುರೋಗ ಚಿಕಿತ್ಸೆಗಳ ಮಂತ್ರಗಳಿದೆ. ನೋಡಿ, ಕೆಲವು ತೊನ್ನು ಉಂಟಾಗತ್ತೆ ದೇಹದಲ್ಲೆಲ್ಲ ಕೂಡ, ಅದಕ್ಕೆ ಚಿಕಿತ್ಸೆ. ಮತ್ತು ಆಚಾರ್ಯ ಸಾಯಣರು ಹಾಗೂ ಕೇಶವರು ಕುಷ್ಠರೋಗದ ಪರಿಹಾರಕ್ಕಾಗಿ ಭೃಗು ಆಂಗಿರಜ, ಹರಿದ್ರ, ಇಂದ್ರವಾರುಣಿ, ನೀಲಿಕಾಗಳ ಉಲ್ಲೇಖ ಮಾಡಿದ್ದಾರೆ. ನೋಡಿ, ದೇಹಕ್ಕೆ ಹರಿದ್ರ ಚೂರ್ಣವನ್ನು ಹಚ್ಕೊಳ್ತಕ್ಕಂಥದ್ದು ಎಷ್ಟು ವೈಜ್ಞಾನಿಕ ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ಸಿಗತ್ತೆ ನಮಗೆ. ನಾವು ಫ್ಯಾಷನ್ಗೋಸ್ಕರ ಅಲ್ಲ ಮಾಡ್ಕೋತಾ ಇರತಕ್ಕಂಥದ್ದು, ಅದು ದೇಹದ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಅನುಲೇಪ ಆದರೆ ತನ್ನದೇ ಆಗಿರ್ತಕ್ಕಂಥ ಪರಿಣಾಮಗಳು ನಮಗೆ ಗೊತ್ತಿಲ್ಲದೇನೆ ದೇಹಕ್ಕೆ ಒಳ್ಳೆಯದು ಮಾಡುತ್ತೆ. ಅದು ಅಥರ್ವವೇದ ಪ್ರಥಮ ಕಾಂಡದಲ್ಲಿಯೇ ಆಯುರ್ವೇದೀಯ ವಿಚಾರಗಳ ವಿಸ್ತೃತ ವಿವೇಚನೆ ಸೂತ್ರಪಾತವನ್ನು ಕಾಣಬಹುದು. ಶರೀರ ಮಾದ್ಯಂಕಲು ಧರ್ಮ ಸಾಧನಂ ಎಂದು ಕಾಳಿದಾಸ ಹೇಳುವಂತೆ ಭಾರತೀಯ ಚಿಂತಕರು ಸಮ್ಮತಿಸಿದ ತತ್ವ ಶರೀರವೇ ಆರೋಗ್ಯವಾಗಿರದಿದ್ದರೆ ಮನಸ್ಸು ಪ್ರಾಣಗಳನ್ನು ದೈವೀ ಶಕ್ತಿಯ ಸಾಧನೆಯಲ್ಲಿ ಹೇಗೆ ತೊಡಗಿಸಿಕೊಳ್ಳಲು ಸಾಧ್ಯ? ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಯಾರು ಆರೋಗ್ಯವಾಗಿದ್ದಾರೆ ನೋಡಿ, ಕೋಟ್ ಮಾಡ್ತಾರೆ ಅದನ್ನು. ಯಾರ ದೇಹದಲ್ಲಿ ವಾತ, ಪಿತ್ತ, ಕಫ ಎಂಬ ತ್ರಿದೋಷಗಳು, ಟೆಂಪರ್ಮೆಂಟ್ಸ್ ಬ್ರ್ಯಾಕೆಟಲ್ಲಿ ಕೊಡ್ತಾರೆ, ಅಗ್ನಿ, ರಸ, ರಕ್ತಾದಿ ಸಪ್ತ ಧಾತುಗಳು, ಮಲಕ್ರಿಯೆಗಳು ಸಮವಾಗಿದೆಯೋ, ಹಾಗೂ ಯಾರ ಆತ್ಮ, ಮನಸ್ಸು, ಇಂದ್ರಿಯಗಳು ಯಾವಾಗಲೂ ಪ್ರಸನ್ನವಾಗಿರುತ್ತದೋ ಅವನು ಆರೋಗ್ಯಕರ. ನಮಗೆ ನಾವು ಅಪ್ಲೈ ಮಾಡ್ಕೊಳ್ಳೋಣ. ನಮಗಿದೆಲ್ಲ ಇದೆಯಾ? ಇದ್ದರೆ ನಾವು ಆರೋಗ್ಯವಂತರು, ಇಲ್ಲದೆ ಹೋದರೆ ಆರೋಗ್ಯವಂತರಲ್ಲ ಅನ್ನೋದು ನಮಗೆ ನಾವೇ ಇತ್ಯರ್ಥ ಮಾಡ್ಕೋಬೋದು. ಇನ್ಯಾರೂ ಬಂದು ಹೇಳಬೇಕಾಗಿಲ್ಲ, ಸ್ಪಷ್ಟವಾಗಿ ಕೊಟ್ಬಿಡ್ತಾರೆ ಹೇಳಿಕೆಗಳು. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ರಸ್ತೆಯಲ್ಲಿ ಯಾರಾದ್ರು ನಡ್ಕೊಂಡು ಬರ್ತಾ ಇದ್ದರೆ ಎಲ್ಲ ಸ್ವಸ್ಥವೇ ಅಂತ ಕೇಳೋ ಒಂದು ಪರಿಪಾಟಿ ಇತ್ತು. ಇವರು ಸ್ವಸ್ತಿ ಅಂತ ಹೇಳ್ಬಿಟ್ಟು ಮುಂದೆ ಕೊಟ್ಟೋಗೋರು. ಈಗ ಆ ರೀತಿ ಕೇಳೋರು ಇಲ್ಲ, ಆ ರೀತಿ ಹೇಳೋರು ಇಲ್ಲ. ಯಾಕೆಂದ್ರೆ ನಮಗೆ ಆ ಸಂಸ್ಕಾರ ಉಳಿದಿಲ್ಲ ಇವತ್ತು. ಅದಕ್ಕೆ ಸ್ವಸ್ತಿವಾಚಕ ಅಂತ ನಾವು ಹೇಳ್ತಕ್ಕಂಥ, ಸ್ವಸ್ತಿನ ಇಂದ್ರೋ ವೃದ್ಧಶ್ರವ, ಸ್ವಸ್ತಿನ ಪೂಷಾ ವಿಶ್ವವೇದ, ಸ್ವಸ್ತಿನಸ್ತಾರ್ಕ್ಷೋ ಅರಿಷ್ಟನೇಮಿ, ಸ್ವಸ್ತಿನೋ ಬೃಹಸ್ಪತಿರ್ದಧಾತು, ಓಂ ಶಾಂತಿ ಶಾಂತಿ ಶಾಂತಿ. ಯಾಕೆ ಹೇಳಬೇಕಾಯ್ತು 3 ಸಲ ಶಾಂತಿ ಶಾಂತಿ? ಒಂದು ಸಲ ಸಾಕಾಗಿತ್ತಲ್ಲ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ರೋಗತ್ರಯ ನಿವಾರಣೆಗೋಸ್ಕರ 3 ಸಲ ಶಾಂತಿ 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 ಅಂತ ಹೇಳೋದು. ಯಾರಾದರೂ ಕೇಳ್ತಾರೆ ಪ್ರಶ್ನೆ, 3 ಸಲ ಯಾಕೆ ಹೇಳ್ತೀರಾ? ಅವರಿಗೆ ಹೇಳೋದಕ್ಕೆ ನಮಗೆ ಗೊತ್ತಿರಬೇಕು. ಇಲ್ಲದ್ರೆ ಗೊತ್ತು ಮಾಡ್ಕೊಂಡು ಬಂದು ಹೇಳ್ತೀನಿ ಅಂತ ಆದರೂ ಪ್ರಾಮಾಣಿಕತೆ ಇರಬೇಕು. ಬಾಯಿ ಮಾತ್ರ ಮುಚ್ಚಿಸಬಾರ್ದು ಮಕ್ಕಳಿಗೆ. ಏನಾದರೂ ಪ್ರಶ್ನೆ ಕೇಳಿದರೆ, ಪ್ರಶ್ನೆ ಕೇಳ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಸನ್ನಿವೇಶ ಅವ್ರಿಗೇನೋ ಸ್ವಲ್ಪ ಅರ್ಥ ಆಗ್ತಾ ಇದೆ ಅಂತ. ಅದಕ್ಕೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳೋದು, ಯಾರೂ ಪ್ರಶ್ನೆನೇ ಕೇಳಲ್ವಲ್ಲಪ್ಪ, ನೀವು ಕೇಳದೆ ಹೋದ ನನಗೇನಾಗತ್ತೆ, ನಾನು ಅದ್ಭುತವಾಗಿ ಪಾಠ ಮಾಡಿದ್ದೀನಿ ಅಂತ ಮನೆಗೆ ಹೋಗ್ಬಿಡ್ತೀನಿ, ಅಥವಾ ಏನೂ ನಿಮ್ಗೆ ಅರ್ಥವೇ ಆಗಿಲ್ಲ ಅನ್ನೋ ಭಾವನೆಯೂ ಬರಬಹುದು. ಏನೋ ಅಲ್ಲೊಂದು ಇಲ್ಲೊಂದು ಪ್ರಶ್ನೆ ಕೇಳ್ತಾ ಇದ್ದರೆ, ಓಹೋ ನೀವಿನ್ನೂ ನಿದ್ದೆ ಮಾಡಿಲ್ಲ ಅಂತ ನನಗೆ ಖಾತ್ರಿ ಆಗತ್ತೆ ಅಂತ. ಏಕೆಂದರೆ ಬೆಸ್ಟ್ ಕ್ಯೂರ್ ಏನು ಗೊತ್ತಾ? ಕೆಲವರಿಗೆ ನಿದ್ದೆ ಬರದೇ ಇರೋವರಿಗೆ ಔಷಧಿ ತಗೋಬೇಕಾಗಿಲ್ಲ. ಕೆಲವು ಮೇಷ್ಟ್ರುಗಳ ಕ್ಲಾಸಲ್ಲಿ ಕೂತ್ಕೊಂಡ್ಬಿಟ್ರೆ ಸಾಕು, ಆಟೋಮ್ಯಾಟಿಕ್ಕಾಗಿ ನಿದ್ದೆ ಬಂದುಬಿಡುತ್ತೆ. ಸೊ ಆ ದೃಷ್ಟಿಯಿಂದ ಇನ್ಸ್ಟೆಡ್ ಆಫ್ ಆ ಇನ್ಸ್ಪೈರಿಂಗ್ ಲೆಕ್ಚರ್ಸ್ ದೇ ಗಿವ್ ಯಾನ್ ಪ್ರೊವೋಕಿಂಗ್ ಲೆಕ್ಚರ್ಸ್. ಆ ದೃಷ್ಟಿಯಿಂದ ನಾನೇ ಮೊದಲನೇ ಬೆಂಚಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿದ್ದೀನಿ. ಲಾಸ್ಟ್ ಬೆಂಚ್ ಅಲ್ಲ, ಫಸ್ಟ್ ಬೆಂಚು ಮೇಷ್ಟ್ರ ಮುಂದೆ. ಮೇಷ್ಟ್ರು ಕೇಳಿ, ವೈ ಆರ್ ಯು ಸ್ಲೀಪಿಂಗ್? ಐ ಸೇ, ನಾ ಹೇಳಿ, ಸರ್ ಯುವರ್ ಲೆಕ್ಚರ್ ವಿಚ್ ಶುಡ್ ಹ್ಯಾವ್ ಬಿನ್ ಆ ಇನ್ಸ್ಪೈರಿಂಗ್ ಈಸ್ ಯಾನ್ ಪ್ರೊವೋಕಿಂಗ್ ಮೀ. ಇಫ್ ಯು ಟಾಕ್ ದ ಎಂಟೈರ್ ಅವರ್ ವಿತ್ ಒನ್ ಡೆಕ್ರಿಪಿಡ್ ಡಿಸ್ಮಲ್ ಡ್ರೇರಿ ಟಾಕ್, ವಾಟ್ ಬೆಟರ್ ಥಿಂಗ್ ಶುಡ್ ಐ ಡೂ? ಅವ್ರಿಗೆ ಆ ಸೆಂಟೆನ್ಸ್ ಅರ್ಥ ಆಗದೆ ಹೊಟ್ಟೋದ್ರು ಕ್ಲಾಸ್ ಬಿಟ್ಟು. ಆಮೇಲೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನನಗೆ ಕಾಫಿ ಕೊಡಿಸಿದ್ರು ಕ್ಲಾಸ್ ಬಿಡಿಸಿದ್ದಕ್ಕೆ. ಈ ಥರದ್ದೆಲ್ಲ ಆಗ್ತಾಯಿತ್ತು ಆಗಿನ ಕಾಲದಲ್ಲಿ. ಸೊ ಅದಕ್ಕೇ ಯಾರಾದರೂ ಸ್ವಲ್ಪ ನಾಟಿ ಆಗಿದ್ದರೆ ನನಗೆ ತುಂಬ ಇಷ್ಟ. ಏಕೆಂದರೆ ವಿತೌಟ್ ಇಂಟೆಲಿಜೆನ್ಸ್ ದೇ ಕೆನಾಟ್ ಬಿ ನಾಟಿ, ಮಿಸ್ಚಿವಸ್. ಸುಮ್ಮನೆ ಹೆಣತ್ತರ ಅಂತ ಕೂತಿದ್ರೆ ಏನು ಪ್ರಯೋಜನ?
ಸೊ ದೇಶ ಬಿ ಲೈವ್ಲಿನೆಸ್, ಎಲ್ಲ ಕಡೆಯೂ ಕೂಡ ಒಂದು ಲೈವ್ ಆಗಿರಬೇಕು ಮನುಷ್ಯರಾದ ಮೇಲೆ. ಕೊನೆಗೆ ಹೋಗೋದು ಇದ್ದೇ ಇದೆ. ಆ ಟೈಮಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ಇರೋಷ್ಟು ದಿನ ಆದರೂ ನಾವು ಸಕ್ರಿಯವಾಗಿರೋಣ, 4 ಜನಕ್ಕೆ ಉಪಕಾರ ಮಾಡಿ ಹೋಗಬೇಕು, ಸುಮ್ಮನೆ ಹೋಗಬಾರ್ದು ಯಾವಾಗಲೂ ಕೂಡ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದೋಸ್ ಹೂ ಲಿವ್ ಓನ್ಲಿ ಫಾರ್ ದೆಮ್ಸೆಲ್ಸ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ. ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವ್ರು ಬದುಕಿದಂಗೆ, ಯಾರು ತಮಗೋಸ್ಕರ ಬದುಕ್ತಾರೋ ಬದುಕಿದ್ರು ಸತ್ತಂತೇನೆ ಅಂತ. ಆ ದೃಷ್ಟಿಯಿಂದನೇ ಸ್ವಸ್ಥನಾದ ವ್ಯಕ್ತಿಯಿಂದ ಮಾತ್ರ ವ್ಯಕ್ತಿ ಧರ್ಮ, ಸಮಾಜ ಧರ್ಮಗಳ ಪರಿಪಾಲನೆ ಸಾಧ್ಯವಾಗುತ್ತದೆ. ನೀವು ಧರ್ಮ ಮಾಡಬೇಕಾದ್ರೆ ನಿಮ್ಮ ಶರೀರ ನೆಟ್ಟಿಗಿರಬೇಕು ಮೊದಲು. ಆದ್ದರಿಂದ ದೇಹದ ಬಗ್ಗೆ ನೀವು ಗಮನ ಕೊಡಬೇಕು ಯಾವತ್ತೂ ಕೂಡ. ಓವರ್ ಎಕ್ಸರ್ಟ್ ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ಹಾಗೆ ಅಂತ ಹೇಳಿಬಿಟ್ಟು ಪೂರ್ತಿ ರೆಸ್ಟ್ ತೊಗೊಂಡ್ಬಿಟ್ರೆ ರಸ್ಟ್ ಆಗಿಬಿಡುತ್ತೆ. ಆವಾಗಲೂ ದೇಹ ಕೆಲಸ ಮಾಡಲ್ಲ. ಎಷ್ಟಿರಬೇಕೋ ಅಷ್ಟು ಮಾಡ್ತಾ ಹೋಗ್ಬೇಕು ನಾವು ಯಾವಾಗಲೂ ಕೂಡ. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆಯೇ 6 ಗಂಟೆ ಒಳ್ಳೆ ನಿದ್ದೆ ಇದ್ದರೆ ಮನುಷ್ಯನಿಗೆ ಅವನು ಸ್ವಸ್ಥವಾಗಿರ್ತಾನೆ ಅಂತ ಎಲ್ಲರೂ ಒಪ್ಕೊಂಡಿರೋದು. ಆದರೆ ವಿವೇಕಾನಂದರು ದಿನಕ್ಕೆ 1 ಗಂಟೆ ನಿದ್ದೆ ಮಾಡ್ತಾಯಿದ್ರಂತೆ, 23 ಗಂಟೆ ಕೆಲಸ ಮಾಡೋರಂತೆ. ಅದಕ್ಕೆ ಯಾರೋ ಕೇಳಿದ್ರಂತೆ, ನೀವು ಯಾವಾಗಲೂ ಎಚ್ಚರವಾಗಿರ್ತೀರ, ಯಾವಾಗ ಮಲ್ಕೋತೀರಾ ಸ್ವಾಮೀಜಿ ಅಂತ. ಅವ್ರು ಹೇಳಿದ್ರಂತೆ, 1 ಗಂಟೆ ನಾನು ಧ್ಯಾನ ಮಾಡಿದರೆ 6 ಗಂಟೆ ನಿದ್ದೆ ಮಾಡಿದಷ್ಟು ಬಾಡಿ ರಿಲ್ಯಾಕ್ಸೇಷನ್ ಸಿಗುತ್ತೆ, ಅದನ್ನು ನಾನು ಮಾಡಲ್ಲ ಅಂತ. ನಾವೆಲ್ಲ ಇದ್ದೀವಲ್ಲ ಕಾಂಪೆನ್ಸೇಟ್ ಮಾಡ್ಕೊಳ್ಳೋಕ್ಕೆ 23 ಗಂಟೆ ನಿದ್ದೆ ಮಾಡಿಕೊಂಡು. ಸೊ ಅದರಿಂದ ಯಾರ್ಯಾರು ಹೇಗಾಗಿ ಜೀವನ ಕಳೀತಾರೆ ನೋಡಿ, ಒಂದೊಳ್ಳೆ ಸುಭಾಷಿತ ಇದೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣ ನಿದ್ರಯ ಕಲಹೇನವ ಅಂತ. ಒಳ್ಳೆಯ ಮನುಷ್ಯರು ಕಾವ್ಯವನ್ನು ಓದೋದು, ಶಾಸ್ತ್ರ ಪಾಂಡಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರಲ್ಲಿ ಕಾಲ ಕಳೆದ್ರೆ, ಇನ್ನು ಕೆಲವರು ನಿದ್ದೆ ಮಾಡೋದು, ಜಗಳ ಆಡೋದ್ರಲ್ಲೇ ಕಾಲ ಕಳೆದುಬಿಡ್ತಾರೆ ಅಂತ. ಏನೋ ಹೊತ್ತೋಗ್ತಾ ಇಲ್ಲ, ಬಾರೆ ನಿದ್ದೆ ಮಾಡೋಣ, ಏನೋ ಹೊತ್ತೋಗ್ತಾ ಇಲ್ಲ, ಬಾರೆ ಜಗಳ ಆಡೋಣ. ಸೊ ಜಗಳಕ್ಕೇನು ಕಾರಣ ಇರಲ್ಲ, ಹೊತ್ತೋಗೋದಕ್ಕೆ ಅದೊಂದು ಅಷ್ಟೇ. ಕೃತಕ ಕಲಹ ಅಂತ ಬರುತ್ತೆ ನಮ್ಮಲ್ಲಿ, ಚಾಣಕ್ಯ ಮತ್ತು ಚಂದ್ರಗುಪ್ತ ಮೌರ್ಯ ಮಾಡಿದ ಹಾಗೆ. ಈಗ ಚಂದ್ರಗುಪ್ತ ಮೌರ್ಯ ಅಂತಲೂ ಒಂದು TV ಸೀರಿಯಲ್ ಬರ್ತಾ ಇದೆ ಅಂತ ಕಾಣುತ್ತೆ. ಸೊ ಹಾಗೆ ಸ್ವಸ್ಥವಾದ ವ್ಯಕ್ತಿಯಿಂದ ಮಾತ್ರ ವ್ಯಕ್ತಿ ಧರ್ಮ ಮತ್ತು ಸಮಾಜ ಧರ್ಮಗಳ ಪರಿಪಾಲನೆ ಸಾಧ್ಯವಾಗುತ್ತದೆ. ಅಥರ್ವವೇದದಲ್ಲಿ ಆಸುರಿ ದೇವಬಾಧಾರೂಪವಾದ ರೋಗಗಳಿಗೆ ಭಗವದ್ ಆರಾಧನಾ ರೂಪವಾದ ಆಧ್ಯಾತ್ಮಿಕ ಚಿಕಿತ್ಸೆಯೇ ಸರ್ವಶ್ರೇಷ್ಠ ಎಂಬ ಉಪಾಯವನ್ನು ಹೇಳಲಾಗಿದೆ. ಭೌತಿಕ ಔಷಧಿಗಳ ದ್ವಾರ ಮಾಡುವ ಚಿಕಿತ್ಸೆಯಂತೆ ಋಷಿಕೃತ ಮಂತ್ರಗಳ ಮೂಲಕವಾಗಿ ಮಾಡುವ ಚಿಕಿತ್ಸೆ ಅಷ್ಟೇ ಮಹತ್ವದ್ದಾಗಿದೆ. ಸುಶ್ರುತಕಾರ ಈ ವಿಷಯದಲ್ಲಿ ಆದೇಶ ನೀಡಿದ್ದಾನೆ. ನೋಡಿ, ಸುಶ್ರುತ ಸಂಹಿತೆ ಕೋಟ್ ಮಾಡ್ತಾರೆ. ನಾನು ಮೊನ್ನೆ ನಾಗೇಶಪ್ಪ ಅವ್ರ ಮನೆಗೆ ಬಂದಾಗ ತೋರಿಸ್ತಾ ಇದ್ದೆ ಸುಶ್ರುತ ಸಂಹಿತೆ ಅಂತ. ಸೊ ಹಾಗೆ ಮಂತ್ರವತ್ ಸಂಪ್ರಯೋಕ್ತವ್ಯಂ ಮಂತ್ರಾಯುರ್ವೇದವಚ್ಚ ತತ್ತ ಪ್ರಮಾಣಂ, ಈ ವಾಕ್ಯಗಳನ್ನು ನಾವು ಗಮನಿಸತಕ್ಕದ್ದು. ಅಥರ್ವವೇದದಲ್ಲಿ ಇಂದಿನ ಅನೇಕ ಆಧುನಿಕ ರೋಗಗಳಿಗೂ ಔಷಧಿಗಳನ್ನು ಹೇಳಲಾಗಿದೆ. ಉದಾಹರಣೆಗೆ ವಾತವಿಹೀನವಾದ ನರಸಂಬಂಧಿ ರೋಗಗಳು, ನರ್ವಸ್ ಡಿಸಾರ್ಡರ್ಸ್, ರಕ್ತವಾಹಿನಿಗಳು ಬ್ಲಡ್ ವೆಸಲ್ಸ್, ಮಾಂಸಪೇಶಿಗಳು ಮಸಲ್ಸ್, ಬಂಧನಿಗಳು ಲಿಗಮೆಂಟ್ಸ್, ಅಸ್ಥಿಗಳು ಬೋನ್ಸ್ ನಿರೋಗೀಕರಿಸುವ ಉತ್ತಮೋತ್ತಮ ವಿಧಾನದಲ್ಲಿ ಶಾಸ್ತ್ರೀಯವಾದ ವಿವರಣೆ ಅಥರ್ವವೇದದಲ್ಲಿ ಕಂಡುಬರುತ್ತದೆ. 2ನೇ ಕಾಂಡದ 4ನೇ ಸೂಕ್ತದಲ್ಲಿ ರೋಗಗಳು ಹಾಗೂ ಭೂತಯೋನಿಗಳಿಗೆ ಜಂಗಿಡಾ ವೃಕ್ಷವನ್ನು ಉದ್ದೇಶಿಸಿ ಮಂತ್ರವಿದೆ. ದುರ್ದೈವದಿಂದ ಅಥರ್ವವೇದದಲ್ಲಿ ಅತ್ಯಂತ ಪ್ರಶಂಸೆಗೆ ಒಳಗಾದ ಜಂಗಿಡಾ ಮೂಲಿಕೆ ಇಂದು ಯಾವುದೆಂದೇ ನಮಗೆ ಗೊತ್ತಿಲ್ಲ. ವಾರಾಣಸ್ಯಾಂ ಪ್ರಸಿದ್ಧ ಎಂದು ಬರೆದಿದ್ದಾರೆ. ಕಾಶಿಯಲ್ಲಿ ಸಿಗತ್ತೆ ಅಂತ ಬರೆದಿದ್ದಾರಂತೆ, ಎಲ್ಲಿ ಅಂತ ಗೊತ್ತಿಲ್ಲ. ಭಾಷ್ಯಕಾರರು 14ನೇ ಕಾಂಡದ 34ನೇ ಸೂಕ್ತದಲ್ಲಿ 19ನೇ ಕಾಂಡದ 15ನೇ ಸೂಕ್ತದಲ್ಲಿ ಈ ವಿಷಯಕವಾದ 2 ಮಂತ್ರಗಳನ್ನು ಉದ್ಧರಿಸುತ್ತಾರೆ. 3ನೇ ಕಾಂಡದ 6ನೇ ಸೂಕ್ತದಲ್ಲಿ ಹರಿಣ ಶೃಂಗದ ಮೂಲಿಕೆಯುಳ್ಳ ಯಂತ್ರವನ್ನು ಕಟ್ಟಲು ಆದೇಶ ನೀಡಲಾಗಿದೆ. ಹರಿಣ ಶೃಂಗ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಜಿಂಕೆಗಿರ್ತಕ್ಕಂಥ ಕೊಂಬು, ಆ ಕೊಂಬವನ್ನೇ ತಾಯಿತವನ್ನಾಗಿ ಮಾಡ್ತಕ್ಕಂಥದ್ದು ಅಂತ. ಕೃಷ್ಣಾಜನ ನೋಡಿ ನಮ್ಮಲ್ಲಿ ತುಂಬ ಫೇಮಸ್ಸು. ಹಿಂದಿನ ಕಾಲದಲ್ಲಿ ಎಷ್ಟೋ ಜನ ಅವರು ಕೃಷ್ಣಾನದ ಮೇಲೇ ಕೂತ್ಕೊಂಡು ಧ್ಯಾನ ಎಲ್ಲ ಮಾಡ್ತಾ ಇದ್ದಿದ್ದು. ಜಿಂಕೆ ಚರ್ಮ ಅಂತ ಅದಕ್ಕೆ ಅರ್ಥ. ಇನ್ನು ಕೆಲವು ಹುಲಿ ಚರ್ಮ ಅದು ಕೂಡ ಇರ್ತಾಯಿತ್ತು. ಕೆಲವು ಮನೆಗಳಲ್ಲಿ, ಹಳೇ ಕಾಲದ ಮನೆಗಳಲ್ಲಿ ಆ ಹುಲಿ ಮೂತಿ ತರಹ ಅದು ಕೂಡ ಕಾಣೋದು. ರಾತ್ರಿ ಕಿಟಾರ್ ಅಂತ ಮಕ್ಕಳು ಕಿರ್ಚ್ಕೊಂಡ್ಬಿಡೋರು. ಯಾಕೆಂದರೆ ಆ ಕಣ್ಣುಗಳು ಮಾತ್ರ ಕಾಣಿಸೋದು ಕತ್ಲೆನಲ್ಲಿ, ಯಾವುದೋ ನಿಜವಾಗಿ ಹುಲಿನೇ ಬಂದ್ಬಿಡ್ತು ಅಂತ. ಹಾಗೆ ಕೃಷ್ಣಾಜನ ಅನ್ನೋದು ತುಂಬ ಪವಿತ್ರವಾಗಿರ್ತಕ್ಕಂಥದ್ದು. ಬೆತ್ತದ ಕುರ್ಚಿ, ಮರದ ಕುರ್ಚಿ, ಅದನ್ನೇ ಅವರು ಯೂಸ್ ಮಾಡ್ತಾ ಇದ್ದಿದ್ದು. ಕುಷನ್ ಹಾಕಿದರೆ ಅದು ಅಪವಿತ್ರ ಅಂತ, ಆ ರೀತಿಯಾಗಿ ಆವಾಗಿದ್ದಿದ್ದು. 2:21-32 ರೋಗೋತ್ಪಾದಕ ಮಾಡುವ ರೋಗ ಕ್ರಿಮಿಗಳ ವರ್ಣನೆ ಇದೆ.
5ನೇ ಕಾಂಡದ 35ನೇ ಶ್ಲೋಕದಲ್ಲಿ ರೋಗ ಜಂತುಗಳನ್ನು ಕುರಿತು ವಿವರಣೆ ಇದೆ. 4ನೇ ಕಾಂಡದ 4ನೇ ಸೂಕ್ತದಲ್ಲಿ ನಷ್ಟವೀರ್ಯಕ್ಕಾಗಿ ಕಪಿತ್ತಕ ವೃಕ್ಷವನ್ನು ಕುರಿತು ಮಂತ್ರಗಳಿದೆ. 9ನೇ ಸೂಕ್ತದಲ್ಲಿ ಪಾಂಡುರೋಗ, ತ್ರಿಶೋದಸ್ಥ ಜ್ವರಕ್ಕೆ ಮುಲಾಂ ಲೇಪಿಸಿಕೊಳ್ಳಲು ಅನೇಕ ಮಂತ್ರಗಳಿದೆ. ಹಾಗೆಯೇ ಕೌಶಿಕ ಸೂತ್ರದಲ್ಲಿ ಅನೇಕ ವಿವರಣೆಗಳು ನಮಗೆ ದೊರೆಯುತ್ತದೆ. 6, 12, 13ನೇ ಸೂಕ್ತದಲ್ಲಿ ಸರ್ಪ ವಿಷವನ್ನು ಚಿಕಿತ್ಸೆ ಮಾಡತಕ್ಕಂತಹ ಮಂತ್ರಗಳಿದೆ. ಈ ಸಂದರ್ಭದಲ್ಲಿ ಅನೇಕ ಪ್ರಕಾರದ ಹಾವುಗಳ ಉಲ್ಲೇಖವೂ ನಮಗೆ ದೊರೆಯುತ್ತದೆ. ಕೆಲವು ಹೆಸರುಗಳಂತೂ ಅಲಿಗಿ, ವಿಲಿಗಿ, ಉರುಗೋಲ, ಅಸಿತ, ತಮಾತ ಸರ್ಪಜಾತಿಯ ಹೆಸರುಗಳು ಅಥರ್ವವೇದದಲ್ಲಿ ಮಾತ್ರ ಬರುತ್ತದೆ. ಈ ರೀತಿಯಾಗಿ ಸರ್ಪಗಳು ಇತ್ತು ಅಂತ ನಮಗೆ ಗೊತ್ತಿದೆಯಾ? ಆ ಹೆಸರುಗಳು ನೋಡಿ, ನಮಗೆ ಪರಿಚಯವೇ ಆಗಿಲ್ಲ. ಆ ಹೆಸರುಗಳೆಲ್ಲ ಕೂಡ ಅಥರ್ವವೇದದಲ್ಲಿದೆ ಅಂತ ಕೋಟ್ ಮಾಡ್ತಾರೆ. ಸರ್ಪಗಳ ಹೆಸರುಗಳು ಅದೆಲ್ಲವೂ ಕೂಡ ಈ ಪ್ರಸಂಗದಲ್ಲಿ ಮಧುವಿನ ಉಲ್ಲೇಖವಾಗಿದ್ದು ಮಧುಮಂತ್ರವನ್ನು ಜಪಿಸಬೇಕು. ಯಾವುದು ಮಧುಮಂತ್ರ? ಮಧುಬತ ಋತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸಂತೋಷದೀ ಮಧುನಕ್ತ ಮುತೋಷಸಿ ಮಧುಮತ್ಪಾರ್ಥಿವ ಗಮ್ರಜಃ ಮಧುದ್ಯೌರಸ್ತು ನ ಪಿತ ಮಧುಮಾನ್ನೋ ವನಸ್ಪತಿರ್ಮಧುಮಾಮಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ ಮಧು 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 ಮಧುನಾ ಸ್ನಪಯಾಮಿ. ಪಂಚಾಮೃತ ಅಭಿಷೇಕದಲ್ಲಿ ಮಧುವನ್ನು ಸ್ಥಾಪನೆ ಮಾಡ್ತಕ್ಕಂಥ ಮಂತ್ರ ಅದನ್ನು ಕೋಟ್ ಮಾಡ್ತಾರೆ ಇಲ್ಲಿ. 6, 16ರಲ್ಲಿ ಚಕ್ಷುರೋಗ ಕುರಿತ ಮಂತ್ರಗಳಿದೆ, ಕಣ್ಣಿಗೆ ಉಂಟಾಗತಕ್ಕಂಥ ರೋಗಗಳು. ಹಾಗೆಯೇ ಶಮೀ ವೃಕ್ಷವನ್ನು ಕೇಶವರ್ಧನೆಗಾಗಿ ಆಹ್ವಾನಿಸಲಾಗಿದೆ. ಮತ್ತು ತಕ್ಷನ್, ಶ್ವೇತಕುಷ್ಠ, ಕೆಮ್ಮು, ಕ್ಷಯ, ಕಾಮಾಲೆ, ರಕ್ತಹೀನತೆ, ಕಜ್ಜಿ, ತಲೆನೋವು, ಅತಿಸಾರ, ಕ್ಷಯ ಎಲ್ಲ ರೋಗಗಳನ್ನು ಕೂಡ ಹೇಗೆ ಉಪಚಾರ ಮಾಡುವುದು ಎನ್ನುವುದಕ್ಕೆ ಅಥರ್ವವೇದದಲ್ಲಿ ಮಂತ್ರಗಳಿದೆ. ಅಷ್ಟು ಕೋಡ್ ಮಾಡೋದಕ್ಕೆ ಸಮಯ ಇಲ್ಲ ಅಂದ್ಬಿಟ್ಟು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ ಅವರು. ಮನುಷ್ಯನ ಜೀವನ ತಿಕ್ಕಿ ಮುಕ್ಕುವ ಅಪಾರ ಆದಿವ್ಯಾಧಿಗಳ ಸಮುಚಿತ ಪರಿಹಾರದ ಬಗ್ಗೆ ನೈಷ್ಠಿಕ ಪ್ರಯತ್ನದಲ್ಲಿ ತೊಡಗಿರುವ ಅಥರ್ವವೇದದ ವೈದ್ಯ ಶಿಖಾಮಣಿಗಳು ಆಧುನಿಕ ವೈದ್ಯ ವಿಜ್ಞಾನ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತಹ ಸರ್ವ ಸಮರ್ಥವಾದ ಚಿಕಿತ್ಸಾ ಕ್ರಮಗಳನ್ನು ತಂದುಕೊಟ್ಟಿದ್ದಾರೆ. ಇಂದಿನ ವಿಜ್ಞಾನಿಗಳು, ಇಂದಿನ ವೈದ್ಯರು ಪೂರ್ವಾಗ್ರಹಗಳನ್ನು ಬಿಟ್ಟು ಅಥರ್ವವೇದದಲ್ಲಿ ಬರ್ತಕ್ಕಂಥ ಮಂತ್ರಗಳನ್ನು, ಅದರ ಅರ್ಥವನ್ನು ಅನುಸಂಧಾನ ಮಾಡಿದರೆ ಎಷ್ಟು ಉಪಯೋಗ ಆಗುತ್ತೆ ಅಂದರೆ, ನಮ್ಮಲ್ಲಿ ಏನಾಗಿದೆ ಅಂದರೆ ನಾವೆಲ್ಲ ಕೂಡ ಒಂಥರ ಕ್ಲೋಸ್ಡ್ ಮೈಂಡ್ಸು. ನಮಗೆ ಆ ಓಪನ್ ಮೈಂಡೆಡ್ನೆಸ್ ಇಲ್ಲ. ಇನ್ನೊಬ್ಬ ಹೇಳೋದನ್ನು ಕೇಳಿಸ್ಕೊಳ್ಳೋಣ, ಅವನು ಏನು ಹೇಳ್ತಾ ಇದ್ದಾನೋ ಅನ್ನೋದನ್ನು ಕೇಳೋ ಬುದ್ಧಿಯೇ ಇಲ್ಲ. ನಾನು ಹೇಳೋದು ಹೇಳ್ಬಿಟ್ಟು ಹೊರಟೋಗ್ತೀನಿ ಅಷ್ಟೆ. ನಮ್ಮ ತಂದೆ ಒಂದು ಮಾತು ಹೇಳೋರು, ಸೆಮಿನಾರಲ್ಲಿ ಹೇಗೆ ಮಾತಾಡಬೇಕು ಅಂದರೆ ಸ್ಟ್ಯಾಂಡ್ ಅಪ್, ಸೇ ಅಪ್, ಶಟ್ ಅಪ್ ಆ್ಯಂಡ್ ಲಿಸನ್ ಟು ದ ಅದರ್ ಮ್ಯಾನ್ ಅಂತ. ಯು ಆರ್ ನಾಟ್ ದಿ ಓನ್ಲಿ ಪರ್ಸನ್ ಹೂ ಈಸ್ ಟಾಕಿಂಗ್ ಇನ್ ದ ಸೆಮಿನಾರ್. ಲಿಸನ್ ಟು ದ ಅದರ್ ಮ್ಯಾನ್. You gain knowledge. You are not a knowledgeable person. Realize that first. ಅದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ. ಮೊದಲು ನಿಂತ್ಕೋ, ಮಾತಾಡು, ಏನು ಮಾತಾಡ್ತೀಯೋ ಮಾತಾಡು, ಕೂತ್ಕೊಂಡು ಕೇಳು ಬೇರೆಯವರು ಹೇಳೋದನ್ನು. ನೀನು ಹೇಳೋದು ಹೇಳ್ಬಿಟ್ಟು ಹೊಟ್ಟೋಗೋದಲ್ಲ. ಕೆಲವರು ಸೆಮಿನಾರ್ಗೆ ಅವ್ರ ಪೇಪರ್ ಟೈಮಿಗೆ ಮಾತ್ರ ಬರೋದು, ಹೇಳ್ಬಿಟ್ಟು ಹೊಟ್ಟೋಗೋದು. ಮುಂಚೆ ಏನು ಹೇಳಿದ್ರೋ ಗೊತ್ತಿಲ್ಲ, ಆಮೇಲೆ ಹೇಳೋದಕ್ಕೆ ಕೇಳಿರ್ತಕ್ಕಂಥ ತಾಳ್ಮೆ ಇಲ್ಲ. ಇನ್ನೇನು ಪ್ರಯೋಜನ ಆ ರೀತಿ ಮಾಡಿದರೆ? ಯು ಶುಡ್ ಪಾರ್ಟಿಸಿಪೇಟ್ ಇನ್ ಡಿಸ್ಕಷನ್. ಆವಾಗ ನಿನ್ನ ಜ್ಞಾನ ಅನ್ನೋದು ವೃದ್ಧಿ ಆಗುತ್ತಪ್ಪ. 80% ಮಾತ್ರ ನಿನ್ನ ಜ್ಞಾನವನ್ನು ಪೇಪರಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಿದ್ದು. 20% ನಿನ್ನ ರಿಸರ್ವಲ್ಲಿ ಇಟ್ಕೋಬೇಕು. ಕ್ವೆಶ್ಚನ್ಸ್ ಬಂದರೆ ಆಮೇಲೆ ಅದಕ್ಕೆ ಉತ್ತರ ಕೊಡೋದಕ್ಕೆ. ಎಲ್ಲವನ್ನೂ ಹೇಳಿ ಮುಗಿಸ್ಬಿಡಬೇಡ ಆ ಥರದಲ್ಲಿ ಅಂತ. ಕೀಪ್ 20% ಫಾರ್ ಡಿಸ್ಕಷನ್ಸ್ ಅಂತ. ದಟ್ ಈಸ್ ಸೆಮಿನಾರ್ ಟೆಕ್ನಿಕ್ ಅನ್ನೋ ದೃಷ್ಟಿಯಿಂದ. ಮುಖ್ಯವಾಗಿ ಮನುಷ್ಯನ ಜೀವನವನ್ನು ತಿಕ್ಕಿ ಮುಕ್ಕುವ ಅಪಾರ ನಿಧಿ ವ್ಯಾಧಿಗಳ ಸಮುಚಿತ ಪರಿಹಾರದ ಬಗ್ಗೆ ನೈಷ್ಠಿಕ ಪ್ರಯತ್ನಗಳಲ್ಲಿ ಅಥರ್ವವೇದದಲ್ಲಿ ನಮಗೆ ಸಾಕಷ್ಟು ವಿಷಯಗಳು ಚಿದಂಬರ ರಹಸ್ಯಗಳಾಗಿಯೇ ಉಳಿದು ಅನೇಕ ಉದಾಹರಣೆಗಳನ್ನು ನಿತ್ಯ ಜೀವನದಲ್ಲಿ ಕಾಣಬಹುದಾಗಿದೆ. ಇಂತಹ ಅನೇಕ ಅಜ್ಞಾತ ಪೀಡೆಗಳಿಗೆ ಅಥರ್ವವೇದದ ಮಂತ್ರಕ್ರಿಯಾರೂಪ ಚಿಕಿತ್ಸೆಯೊಂದೇ ತಾರಕ ಮಂತ್ರ ಎಂಬುದನ್ನು ಮರೆಯಬಾರದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಥರ್ವವೇದ ಮಾನಸಿಕ ಕಾಯಿಲೆಗಳಿಗೆ ದೇವತಾರ್ಚನ, ಪ್ರಾರ್ಥನಾ ರೂಪದ ಯೌಗಿಕವಾದ ಅಂತಃಕರಣವನ್ನು, ಚಿಕಿತ್ಸಾ ಕ್ರಮವನ್ನು ನಿರೂಪಿಸಿದೆ. ಅಗ್ನಿಮಾಂದ್ಯ, ಉದಾವರ್ತ, ಮಲಾವರೋಧ, ದಾಹ, ತಲೆಯಲ್ಲಿ ಉಷ್ಣತೆ, ರಕ್ತಚಾಪ ವೃದ್ಧಿ, ವಾತನಾಡಿ, ಕ್ರಿಯಾವಿಕೃತಿ, ಹೃತ್ಸ್ಪಂದ ವರ್ಧನ, ಅತಿಸ್ವೇದ ಮುಂತಾದ ರೋಗಗಳು ಅಂದಿನ ಕಾಲದ ಸಾಮಾಜಿಕರನ್ನು ಹೇಗೆ ಪೀಡಿಸಿದ್ದವೋ ಅವುಗಳ ಬಾಧೆಯಿಂದ ಬಿಡುಗಡೆ ಹೊಂದಲು ಅವರು ಹೇಗೆ ವಾಸ್ತವ್ಯ ಪ್ರಜ್ಞೆಯಿಂದ ಪ್ರಯತ್ನಿಸಿದರು ಎಂಬುದಕ್ಕೆ ಅಥರ್ವವೇದವು ಜೀವಂತ ಸಾಕ್ಷಿಯಾಗಿದೆ. ಈ ಅರ್ಥದಲ್ಲಿ ಅಥರ್ವವೇದವನ್ನು ಭಾರತೀಯ ವೈದ್ಯ ವಿಜ್ಞಾನ ಗಂಗೋತ್ರಿ ಎಂದು ಕರೆಯಬಹುದಾಗಿದೆ.
ಇದು ಅಥರ್ವವೇದದ ಬಗ್ಗೆ ಅವರು ಕೊಟ್ಟಿರ್ತಕ್ಕಂತಹ ಒಂದೇ ಒಂದು ಅಧ್ಯಾಯವನ್ನು ಮಾತ್ರ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ಮುಂದೆ ಸಾಮವೇದಕ್ಕೆ ಬರ್ತೀನಿ. ಸಾಮವೇದದ ಬಗ್ಗೆ ನವರತ್ನ ಅವರು ಯಾವ ರೀತಿ ಉಲ್ಲೇಖವನ್ನು ನೀಡಿದ್ದಾರೆ, ಇಷ್ಟವಾದದ್ದನ್ನು ಪಡೆಯುವುದಕ್ಕೆ, ಅನಿಷ್ಟವಾದದ್ದನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಅಲೌಕಿಕವಾದ ಉಪಾಯವನ್ನು ಯಾವುದು ಸೂಚಿಸುತ್ತದೆಯೋ ಅದೇ ವೇದ ಎಂದು ಸಾಯಣರು ಅಭಿಪ್ರಾಯಪಡುತ್ತಾರೆ. ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಸಾಯಣಾಚಾರ್ಯರ ಮಾತನ್ನು ಕೋಟ್ ಮಾಡ್ತಾ ಇದ್ದೀನಪ್ಪ. ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥ ವೇದಯತಿ ಸಹ ವೇದ. ಋಗ್ಭಾಷ್ಯ ಭೂಮಿಕೆ ಕೋಟ್ ಮಾಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂದು ವೇದ ವಿಭಜಿತವಾಗಿದ್ದು ಒಂದೊಂದು ವೇದದಲ್ಲೂ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳು ಎಂಬ ವಿಭಾಗಗಳಿದ್ದು ವೇದ ಸಂಹಿತೆಗಳಲ್ಲಿ ಸಾಮವೇದಕ್ಕೆ ವಿಶಿಷ್ಟವಾದ ಸ್ಥಾನವಿದ್ದು ಸಾಮವನ್ನು ತಿಳಿದವನೇ ವೇದ ತತ್ವವನ್ನು ತಿಳಿದಿದ್ದಾನೆ ಎಂದು ಬೃಹದ್ದೇವತೆ ಹೇಳುತ್ತದೆ. ವೇದಾನಾಂ ಸಾಮವೇದೋಸ್ಮಿ ಎಂದು ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಸಾಮವೇದದ ಮಹತ್ವವನ್ನು ಸೂಚಿಸುತ್ತಾನೆ. ಋಗ್ವೇದ ಸಂಹಿತೆಯಲ್ಲೇ ಅನೇಕ ಕಡೆ ಸಾಮದ ಪ್ರಶಂಸೆ ಇದೆ. ಯೋ ಜಾಗಾರತಮು ಸಾಮಾನಿಯಂತಿ 5:44-14 ಕೋಟ್ ಮಾಡ್ತಾರೆ ಇಮಿಡಿಯೇಟಾಗಿ ಬ್ರ್ಯಾಕೆಟಲ್ಲಿ. ಉದ್ಗಾತೆ ವಶಕುನೇ ಸಾಮಗಾಯಸಿ ಬ್ರಹ್ಮಪುತ್ರ ಇವ ಸವನೇಶು ಶಂಸಸಿ 2:43-2. ದೇವ ಅಂಗಿರಸಾಂ ಸಾಮಭಿಸ್ತೂಯಮಾನಾ 1:107-2. ಸಾಮವೇದದ ಉಲ್ಲೇಖ ಅಥರ್ವವೇದದಲ್ಲಿ ಉಚ್ಚಿಷ್ಟಾಖ್ಯಾನದ ಪರಮಪುರುಷನಿಂದ ಋಕ್ಕುಗಳು ಸಾಮಗಳು ಆವಿರ್ಭವಿಸಿದವು ಎಂದಿದೆ. ರುಚ ಸಾಮಾನಿ ಛಂದಾಂಸಿ ಉಚ್ಚಿಷ್ಟಾತ್ ಜಗ್ನಿರೇ ಸರ್ವೇ 2:7-24. ಋಗ್ವೇದದಲ್ಲಿ ವೈರೂಪ, ಬೃಹತ್, ರೈವತ, ಗಾಯತ್ರ, ಭದ್ರ ಮೊದಲಾದ ಸಾಮಗಳ ನಿರ್ದೇಶನ ಮಾಡಿದ್ದಾರೆ. ಯಜುರ್ವೇದದಲ್ಲಿ ರಥಂತರ, ವೈರಾಜ, ಶಾಕ್ವರ, ವಾಮದೇವ್ಯ, ಅಭಿವರ್ತ ಮೊದಲಾದ ಸಾಮಗಳ ಉಲ್ಲೇಖವಿದೆ. ಸಾಮವೇದ ಉದ್ಗಾತೃವೇದವೆಂದೇ ಜನಜನಿತವಾಗಿದೆ. ಉತ್ ಗಾಯತೀತಿ ಉದ್ಗಾತ, ಮೇಲ್ಮುಖವಾಗಿ ಹಾಡೋದು. ಏತತ್ ಸಾಮಗಾಯನ್ನಸ್ತೆ ಹಾ ಊಹಾ ಊಹಾ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋ ಹಮನ್ನಾದೋ ಹಮನ್ನಾದಃ ಅಹಗ್ಗಶ್ಲೋಕಕೃತ ಹಗ್ಗಶ್ಲೋಕಕೃತ ಹಗ್ಗಶ್ಲೋಕಕೃತ ಅಹಮಸ್ಮಿ ಋತಸ್ಯ ನ ಭಾಯಿ ಯೋ ಮಾ ದದಾತಿ ಸಯದೇವ ಮಾ ವಾಹ ಅಹಮನ್ನಮನ್ನ ಮದಂತಮಾದ್ಮಿ. ಆ ರೀತಿ ಹೋಗುತ್ತೆ. ಹೇಗಿರುತ್ತೆ ಸರಿಯಾಗಿರ್ತಕ್ಕಂಥ ಶಾರೀರ ಇರತಕ್ಕಂಥವ್ರು ಸಾಮವೇದ ಹೇಳಿದ ದೇವತೆಗಳು ಇಳಿದು ಬರಬೇಕು ಆಕಾಶದಿಂದ. ಅದು ಮಂತ್ರಕ್ಕಿರ್ತಕ್ಕಂಥ ಶಕ್ತಿ ನಿಜವಾಗ್ಲೂ ಕೂಡ. ಸಾಮಕ್ಕೆ ಋಗ್ವೇದ ಮಂತ್ರಗಳೇ ಆಧಾರ. ಇದನ್ನು ಛಾಂದೋಗ್ಯೋಪನಿಷತ್ತು ರುಚಃ ಅಧ್ಯೂಢಂ ಸಾಮ ಎಂದು ಸ್ಪಷ್ಟೀಕರಿಸುತ್ತದೆ. ನಿರುಕ್ತದಲ್ಲಿ ಸಾಮ ಶಬ್ದದ ನಿರ್ವಚನವನ್ನು ಈ ರೀತಿ ಮಾಡಲಾಗಿದೆ. ಸಾಮ ಸಂಮಿತಂ ರುಚ ಅಸ್ಯತೇವ ಸ್ವತೇವ ರುಚ ಸಮಂ ಮೇನೆ ಇತಿ ನೈದಾನಾಕ್ 7:12-4. ಪರಿಮಾಣದಲ್ಲಿ ರುಕ್ಕಿನಿಂದ ಕೂಡಿರುವುದು, ರುಕ್ಕಿನಲ್ಲಿ ಪ್ರಕ್ಷಿಪ್ತವಾದ್ದರಿಂದ ಸಾಮ, ಸಂಹಿತಾಪದ ಸಾಮ ಎಂಬಂತೆ ಕೊನೆಯ ಕರ್ಮವಾದ್ದರಿಂದ ರುಕ್ಕಿನೊಡನೆ ತಾನು ಸಮ ಎಂದು ಇದು ತಿಳಿದುಕೊಂಡಿತು ಎಂದು ನೈದಾಗರು ಹೇಳುತ್ತಾರೆ. ರುಕ್ ಮತ್ತು ಸಾಮಗಳ ನಿಕಟ ಸಂಬಂಧವನ್ನು ಸಾಮಾಹಮಸ್ಮಿ ರುಕ್ತ್ವಂ ಎಂದು ಬೃಹದಾರಣ್ಯಕ ಉಪನಿಷತ್ತು ಸ್ಪಷ್ಟೀಕರಿಸುತ್ತದೆ. ಜೈಮಿನಿ ಸೂತ್ರಕ್ಕೆ ಅನುಗುಣವಾಗಿ ಗೀತೆಗೆ ಸಾಮ ಸಂಜ್ಞೆ ಕೊಡಲಾಗಿದೆ. ಗೀತೇಶು ಸಾಮಾಖ್ಯ ಎಂದು ಸಮರ್ಥಿಸುತ್ತದೆ. ಸಾಮ ಎಂದರೆ ಬೇರೆ ಬೇರೆ ಸ್ವರಗಳಲ್ಲಿ ಹಾಡುವಂತಹ ಋಗ್ ಮಂತ್ರಗಳೆಂದು ಗೊತ್ತಾಗುತ್ತದೆ. ಕಾ ಸಾಮ್ನೋ ಗತಿ ಸ್ವರ ಇತಿ ಹೋವಾಚ ಛಾಂದೋಗ್ಯೋಪನಿಷತ್ತು 1:8-4. ತಸ್ಯ ಹವಾ ಏತಸ್ಯ ಸಾಮ್ನೋ ಯಃ ಸ್ವಂ ವೇದ ಭವತಿ ತಸ್ಯ ತ್ವಂ ತಸ್ಯ ವೈಸ್ವರ ಏವ ತ್ವಂ ಎಂಬ ಸೂಕ್ತಗಳು ಇದನ್ನು ದೃಢಪಡಿಸುತ್ತದೆ. ಇದೇ ಉಪನಿಷತ್ತು ಸಾಚ ಆಮಶ್ಚೇತಿ ತತ್ಸಾಮ ಸಾಮಸ್ಯ ಸಾಮತ್ವಂ ಎಂದು ಬಹು ಸುಂದರವಾಗಿ ಸಾಮ ಶಬ್ದದ ನಿರ್ವಚನ ಮಾಡಿದೆ. ಸಾ ಎಂದರೆ ರುಕ್ಕುಗಳು, ಅಮ ಶಬ್ದಕ್ಕೆ ವಿವಿಧ ಸ್ವರಗಳು ಎಂದರ್ಥ. ಆದ್ದರಿಂದ ರುಕ್ಕುಗಳ ಮತ್ತು ಸ್ವರಪ್ರಧಾನವಾದ ಗಾಯನದ ಸಹಯೋಗವೇ ಸಾಮವೇದ. ಇದನ್ನೇ ತಯಾ ಸಹ ಸಂಬದ್ಧ
ಅಮನೋ ನಾಮ ಸ್ವರ ಯತ್ರ ವರ್ತತೆ ತತ್ಸಾಮಸ್ಯ ಸಾಮತ್ವಂ ಎಂದು ವಿವರಿಸಲಾಗಿದೆ. ಋಗ್ವೇದದ ಋಗ್ಮಂತ್ರಗಳಲ್ಲಿ ಯಾವ ಯಾವ ಋಕ್ಕುಗಳೊಡನೆ ಸಾಮವನ್ನು ಹಾಡುತ್ತಿದ್ದರೋ ಆ ಮಂತ್ರದ ಸಂಕಲನವೇ ಸಾಮ ಸಂಹಿತೆಯಾಗಿದೆ. ಈ ಮಂತ್ರಗಳಿಗೆ ಸಾಮಯೋನಿ ಎಂದೂ ಸಹ ಹೆಸರಿದೆ. ಸಾಮವೇದ 1000 ಶಾಖೆಗಳಿಂದ ಕೂಡಿತ್ತೆಂದು ಚರಣವ್ಯೂಹ ಗ್ರಂಥ ಪ್ರತಿಪಾದಿಸುತ್ತದೆ. ಮಹಾಭಾಷ್ಯಕಾರನಾಗಿರ್ತಕ್ಕಂಥ ಪತಂಜಲಿ ಸಹಸ್ರವರ್ತ್ಮ ಸಾಮವೇದ ಎಂದು ಇದನ್ನು ಪುಷ್ಟೀಕರಿಸುತ್ತಾರೆ. ಆದರೆ ಈಗ ರಾಣಾಯನೀಯ, ಕೌಥುಮ, ಜೈಮಿನೀಯ ಎಂಬ 3 ಶಾಖೆಗಳು ಮಾತ್ರ ಉಪಲಬ್ಧವಿದ್ದು 997 ಶಾಖೆಗಳು ಲುಪ್ತವಾಗಿದೆ. ಏನು ಕಳ್ಕೊಂಡಿದ್ದೀವಿ ನೋಡಿ. 1000ರಲ್ಲಿ 3 ಅಂದರೆ ಏನು ಅರ್ಥ? 100ರಲ್ಲಿ 3 ಆದರೆ 3% ಅಂತ ಹೇಳ್ಬೋದು. 1000ದಲ್ಲಿ 3 ಆದರೆ ಎಷ್ಟು ಕಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಇದನ್ನು ಉಳಿಸ್ಕೊಳ್ದೆ ಹೋದರೆ ಯಾರ್ದಪ್ಪ ತಪ್ಪು? ಎಷ್ಟು ಕಾಳಜಿಯಿಂದ ಅವರು ಬರೆದಿದ್ದಾರೆ ಅಂದರೆ ನನಗೆ ಅರ್ಥ ಆಗುತ್ತೆ. ಅವರ ಹೃದಯದಲ್ಲಿರ್ತಕ್ಕಂಥ ಒಂದು ಮನೋವೇದನೆ ಎಷ್ಟು ಹಾಳಾಗಿಬಿಟ್ಟಿದೆಯಲ್ಲ. ನಮ್ಮ ಆಧ್ಯಾತ್ಮಿಕ ಸಂಪತ್ತು ಅನ್ನೋದನ್ನು ಮನಸ್ಸನ್ನು ನೊಂದುಕೊಂಡು ಅವರು ಈ ವಾಕ್ಯವನ್ನು ಬರೆದಿದ್ದಾರೆ ಎಂದು ನನಗನ್ಸುತ್ತೆ. ಮಾಧವ ಕೃತ ಭಾಷ್ಯ, ಭರತಸ್ವಾಮಿ ಭಾಷ್ಯ, ಗುಣವಿಷ್ಣು ಕೃತ ಭಾಷ್ಯ, ಸಾಯಣ ಭಾಷ್ಯ, ಸೂರ್ಯದೈವಜ್ಞ ಭಾಷ್ಯ, ಶೋಭಾಕರ ಭಾಷ್ಯಗಳು ಸಾಮವೇದಕ್ಕೆ ಉಪಲಬ್ಧವಿದೆ. ನೋಡಿ, ಎಲ್ಲ ಭಾಷೆಗಳನ್ನು ಜಾಲಾಡಿಬಿಟ್ಟಿದ್ದಾರೆ ಅವರು. ಒಂದೊಂದು ವೇದದಲ್ಲಿ ಬರ್ತಕ್ಕಂಥ ಭಾಷೆಗಳು ಈ ಹೆಸರುಗಳೇ ನಾವು ಕೇಳಿಲ್ಲ. ಇವರೆಲ್ಲ ಭಾಷ್ಯಕಾರರು, ಸಾಮವೇದಕ್ಕೆ ಬರೆದಿರತಕ್ಕಂತಹ ಭಾಷ್ಯಗಳು. ಇನ್ನು ಮುಖ್ಯವಾಗಿ ಸಾಮವೇದವೇ ಭಾರತೀಯ ಸಂಗೀತ ಶಾಸ್ತ್ರಕ್ಕೆ ಮೂಲ ಹೇಳ್ತಾರೆ. ನೋಡಿ, ನಿಮ್ಮ ಸಂಗೀತ ಎಲ್ಲಿಂದ ಹುಟ್ಟುತ್ತಪ್ಪ ಅಂದರೆ ಸಾಮವೇದದಿಂದ ಹುಟ್ಟಿತು. ಸಂಗೀತವನ್ನು ಕಡೆಗಾಣಿಸುವುದು ಎಂದರೆ ಮಾನವತೆಯನ್ನೇ ಮೊಟಕು ಮಾಡಿದಂತೆ. ಅದು ಸುಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಗಾದೆ. ಮೀರಾ ಹಾಡಿದ್ದು ಯಾಕೆಂದರೆ ಹಾಡದಿರುವುದು ಅವಳಿಂದ ಆಗದಿದ್ದರಿಂದ. ಯಾವಾಗಲೂ ಯಾಕೆ ಹಾಡ್ತಾ ಇದ್ಲು ಅಂದರೆ ಹಾಡದೇ ಇರೋಕ್ಕೆ ಅವಳಿಗೆ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಹಾಡ್ತಾ ಇದ್ಲು. ಅದು ಮುಖ್ಯವಾಗಿ. ಮೀರಾಬಾಯಿ ವಚನಗಳು, ಕೀರ್ತನೆಗಳನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಶೇಷ ನವರತ್ನ ಅವರು. ನನಗೆ ಪ್ರಾಯಶಃ ಈ ನಾಳೆನೂ ಅದು ಹೇಳೋಕ್ಕೆ ಆಗತ್ತೋ ಇಲ್ವೋ ನನಗೆ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಅಷ್ಟು ವಿಪುಲವಾಗಿರ್ತಕ್ಕಂಥ ಸಾಹಿತ್ಯವನ್ನು ಅವರು ಬಿಟ್ಟು ಹೋಗಿದ್ದಾರೆ. ನಾನು ಇನ್ನೂ ಈಗ 2ನೇ ಕೃತಿನಲ್ಲೇ ಇದ್ದೀನಿ. 9,000 ಪುಟಗಳು ಅವರು ಬರೆದಿರೋದರಲ್ಲಿ ನಾನು ಬಿಟ್ಟಿರೋದೇ ಜಾಸ್ತಿ. ಹೇಳ್ತಕ್ಕಂಥದ್ದು ಬರೀ 1-2 ಹೇಳ್ತಾ ಇದ್ದೀನಿ ಅಷ್ಟೇ. ಮೀರಾ ಹಾಡಿದ್ದು ಯಾಕೆಂದರೆ ಹಾಡದಿರುವುದು ಅವಳಿಂದ ಆಗದಿದ್ದರಿಂದ. ಸಂಗೀತ ದೇವತೆಗಳ ಭಾಷೆ, ಥಾಮಸ್ ಕಾರ್ಲೈಲ್. ಸಂಗೀತದ ಸ್ವಾರಸ್ಯ ಬೇಕಾದರೆ ಕಣ್ಣು ಮುಚ್ಚಿ ಕಿವಿ ತೆಗೆಯಬೇಕು, ಸಂಗೀತದ ಸಭೆಯ ಸ್ವಾರಸ್ಯ ಬೇಕಾದರೆ ಕಿವಿ ಮುಚ್ಚಿ ಕಣ್ಣು ತೆಗೆಯಬೇಕು ಎಂದು MV ಸೀತಾರಾಮಯ್ಯನವರು ಹೇಳುತ್ತಾರೆ. ಸಂಗೀತ ಜ್ಞಾನ ವಿಹೀನರಿಗೆ ಮೋಕ್ಷವುಂಟೆ ಎನ್ನುತ್ತಾರೆ ತ್ಯಾಗರಾಜರು. ಸಾಹಿತ್ಯ ಸಂಸ್ಕಾರವಿಲ್ಲದ ಸಂಗೀತ ಜೀವಾಳವಿಲ್ಲದ ತಂಬೂರಿಯ ತಂತಿಯಂತೆ ಸೊರಗಿ ಹೋಗುತ್ತದೆ. ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮ. ಸಾಹಿತ್ಯ ಸಂಗೀತ ಕಲಾ ವಿಹೀನ ಸಾಕ್ಷಾತ್ ಪಶು ಪುಚ್ಚ ವಿಷಾಣಹೀನ ತೃಣನ್ನ ಖಾದನ್ನಪಿ ಜೀವಮಾನ ತದ್ಭಾಗದೇಯಂ ಪರಮಂ ಪಶೂನಾಂ. ಸಾಹಿತ್ಯ ಸಂಗೀತ ಗೊತ್ತಿಲ್ಲದೆ ಇರತಕ್ಕಂಥ ಮನುಷ್ಯ ಬಾಲವಿಲ್ಲದ ಪಶು. ಇವನು ಹುಲ್ಲನ್ನೇ ತಿಂದುಬಿಟ್ಟಿದ್ರೆ ಮನುಷ್ಯ, ಪಶುಗಳಿಗೆ ಅದು ಇರ್ತಾ ಇರಲಿಲ್ಲ. ಪಶುಗಿಂತ ಅಧಮ ಇವನು ಅಂತ. ಅದಕ್ಕೆ ಸಾಹಿತ್ಯ ಸಂಗೀತ ಮನುಷ್ಯನನ್ನು ಮಾನವನನ್ನಾಗಿ ಮಾಡ್ತಕ್ಕಂಥದ್ದು. ಸಂಗೀತ ವಿದ್ಯೆ ಆಕಾಶದಷ್ಟೇ ವಿಸ್ತಾರ, ಸಮುದ್ರದಷ್ಟೇ ಆಳ. ಆನಾಕೃಷ್ಣರಾವ್. ಸಂಗೀತವು ಆಸ್ತಿಕನಿಗೂ ನಾಸ್ತಿಕನಿಗೂ ಅನ್ಯಮತೀಯನಿಗೂ ಸಮಾನವಾಗಿ ರುಚಿಯಾಗತಕ್ಕಂಥ ಕಲೆ. ಪೂತಿ ನರಸಿಂಹಾಚಾರ್. ನಾಹಂ ವಸಾಮಿ ವೈಕುಂಠೆ ನ ಯೋಗಿ ಹೃದಯೇ ರವೌ ಮದ್ಭಕ್ತ ಯತ್ರ ಮಾಂ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ವಿಷ್ಣು ಪುರಾಣದಲ್ಲಿ ಬರ್ತಕ್ಕಂಥ ಮಾತು. ನಾಹಂ ವಸಾಮಿ ವೈಕುಂಠೆ, ನಾನು ವೈಕುಂಠದಲ್ಲಿ ಇಲ್ಲಪ್ಪ. ನ ಯೋಗಿ ಹೃದಯ, ಯೋಗಿಗಳ ಹೃದಯದಲ್ಲೂ ನಾನಿಲ್ಲ. ಮದ್ಭಕ್ತ ಯತ್ರ ಗಾಯಂತಿ, ನನ್ನ ಭಕ್ತರು ಎಲ್ಲಿ ನನ್ನ ಸ್ತೋತ್ರ ಮಾಡ್ತಾರೋ ನಾನು ಅಲ್ಲೇ ಇದ್ದೀನಿ ಅಂತ ಪರಮಾತ್ಮ ಹೇಳ್ತಕ್ಕಂಥ ಮಾತು. There is music in the sighing of a reed, there is music in the gushing of a rail, there is music in all things if men can have. The earth is but the music of the spheres. George Byron. Music is a revelation loftier than all wisdom and all philosophy. Beethoven. Music is the universal language of mankind. H.W. Longfellow. Without music, life would be a mistake. Nietzsche, Western philosopher. Who hears music feels the solitude at once. Robert Browning. Let music be my food. Shakespeare. ಸಂಗೀತ ಅಂದರೆ ಮಂತ್ರಶಾಸ್ತ್ರದ ಪ್ರಕಾರ ಸಮ್ ಅಂದರೆ ಸರಸ್ವತಿ, ಗೀ ಅಂದರೆ ಲಕ್ಷ್ಮಿ, ತಾ ಅಂದರೆ ಪಾರ್ವತಿ.
ಮೂರೂ ಕೂಡ ಪಿಂಡೀಕೃತವಾಗಿ ಸಂಗೀತ ಆಗಿರ್ತಕ್ಕಂಥದ್ದು ಅಂತ ಶಕ್ತಿ ಸಮಾಗಮ ಸೂತ್ರ ಅಂತ ಮಂತ್ರಶಾಸ್ತ್ರವನ್ನು ಕೋಟ್ ಮಾಡ್ತಾರೆ. ಮಂತ್ರಶಾಸ್ತ್ರದ ಬಗ್ಗೆ ಎಂತಹ ಒಂದು ಹಿರಿಮೆ ಗರಿಮೆಗಳು ಅವರಿಗಿತ್ತು ಅಂದರೆ ನಿಜವಾಗ್ಲೂ ಈ ಆಸ್ಪೆಕ್ಟ್ಸೇ ಜನಗಳಿಗೆ ರೀಚ್ ಆಗಲಿಲ್ವಲ್ಲ ಅನ್ನೋದೇ ನನ್ನ ಬಾಧೆ. ಸಾಹಿತ್ಯಿಕವಾಗಿ ಯಾರು ಬೇಕಾದರೂ ಮಾತಾಡ್ಬೋದು, ಆದರೆ ಈ ಮಂತ್ರದ ಒಳಾರ್ಥಗಳು, ಅಲ್ಲಿರ್ತಕ್ಕಂತಹ ಒಳ ಸ್ಪಂದನಗಳು, ಇದು ನಿಜವಾಗಲೂ ಕೂಡ ಮುಟ್ಟಬೇಕಾಗಿತ್ತು ಜನರಿಗೆ. ಭರತ ಅನ್ನೋದಕ್ಕೆ ವರ್ಣನೆ ಮಾಡ್ತಾರೆ ನೋಡಿ. ಭಾ ಅಂದರೆ ಭಾವ, ರಾ ಅಂದರೆ ರಾಗ, ತಾ ಅಂದರೆ ತಾಳ. ಭಾವ ರಾಗ ತಾಳ ಇಲ್ಲದೆ ಯಾವ ಸಂಗೀತವೂ ಇಲ್ಲ. ಭಾರತೀಯರು ಸಂಗೀತವನ್ನು ಓದಬೇಕಾಗಿಲ್ಲ, ಅವರ ನರನಾಡಿಗಳಲ್ಲಿ ಹರಿತಾ ಇರುತ್ತೆ ಅಂತ ಬರೀತಾರೆ. ಸಂಗೀತ ಅನ್ನೋದು ಯಾವುದು ಒಳಗಡೆ ಇದೆಯೋ ಅದನ್ನು ನಾವು ಬಾಹ್ಯವಾಗಿ ಅನುಭವಿಸಬೇಕಷ್ಟೆ. ಅದಿಲ್ಲದೆ ಹೋದರೆ ಏನೂ ಪ್ರಯೋಜನ ಇಲ್ಲ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ನಾದಬ್ರಹ್ಮ ಎಂಬುದಾಗಿ ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ. ಅದಕ್ಕೆ ದಾಸರು ಕೂಡ ಹೇಳಿರೋದು. ಸಾಮವೇದ ಒಂದು ಕಾವ್ಯ ಅಂತ ಇಂಟರ್ಪ್ರಿಟ್ ಮಾಡ್ತಾರೆ ನವರತ್ನ ಅವರು. ಸಾಮವೇದದಲ್ಲಿ ಕಾವ್ಯಾಂಶಗಳು ಹೇಗಿದೆ, ಅಲಂಕಾರಗಳು ಹೇಗೆ ಬರುತ್ತೆ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ದೃಷ್ಟಿಕೋನ ನೋಡಿ. ಸಾಮವೇದದ ಮಂತ್ರಗಳಲ್ಲಿ ಅಧ್ಯಾತ್ಮ ಕಾವ್ಯ ಅಭಿವ್ಯಕ್ತಿಯ ಅತ್ಯಂತ ಉತ್ಕರ್ಷಮಯ ಸ್ಥಿತಿಯನ್ನು ಸಾಧಿಸಿದೆ ಎಂದು ಧಾರಾಳವಾಗಿ ಹೇಳಬಹುದು. ಸಾಮ ಸಂಹಿತೆಯ ಮಂತ್ರಗಳು, ಶಬ್ದಗಳು ಸಾಧಿಸಬಹುದಾದ ಶ್ರೇಷ್ಠತೆಯ ಪರಿಣಾಮವನ್ನು ಸಾಕಾರಗೊಂಡಿದೆ. ಶಬ್ದಗಳು ಶ್ರವಣಜನ್ಯ ಭಾವ ಪರಿಪಾಕದ ಆಚೆಗಿನ ವಿಚಿತ್ರ ದೈವಿಕ ಅನುಭವ ಪರಿಣಿತಿಯನ್ನು ಪಡೆದುಕೊಂಡಾಗ ಉಂಟಾಗಬಹುದಾದ ಅನಿರ್ವಚನೀಯ ಆನಂದವನ್ನು ಮತ್ತೆ ಮತ್ತೆ ಪ್ರತಿಧ್ವನಿಸುವ ಸಾಮದ ಮಂತ್ರಗಳು ಮಾತಿಗೆ ಪ್ರಾಣ ಚೈತನ್ಯವನ್ನು ನೀಡುತ್ತದೆ. ವಾಕ್ಶಕ್ತಿ ಜೀವಶಕ್ತಿಯಾಗಿ ಪ್ರವಹಿಸುತ್ತದೆ. ಮನುಷ್ಯನ ಹೃದಯದ ನಿಬಿಡ ಭಾವನಾ ಪರಂಪರೆಗಳನ್ನು ಒಂದೊಂದಾಗಿ ಭೇದಿಸುತ್ತಾ ಅಂತರಂಗದ ಒಳಗೆ ಪ್ರವೇಶಿಸುತ್ತದೆ. ಅಲ್ಲಿ ಭಾವನೆಯ ಮೂಲವನ್ನೇ ಸ್ಪರ್ಶಿಸಿ ಅವನ ಅಸ್ತಿತ್ವಕ್ಕೆ ಅವನಿಗಿಲ್ಲದಿರುವ ಹಾಗೆಯೇ ವಿದ್ಯುತ್ ಸ್ಪರ್ಶವನ್ನು ನೀಡುತ್ತದೆ. ಮುಂಜಾನೆಯ ಮಂಗಲಮಯ ಪ್ರಶಾಂತ ವಾತಾವರಣದಲ್ಲಿ ಒಂದೊಂದು ಪದ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಂದೇ ವಾಕ್ಯ ಇದು, ಒಂದು ಪ್ಯಾರ, ಅದೇ ಅವರ ಶೈಲಿ. ನಾನು ಮೊನ್ನೆ ಹೇಳಿದಾಗೆ ಬಾಣನ ಶೈಲಿ ತರಹ ಅದು. ಒಂದೊಂದು ವಾಕ್ಯ ಒಂದೊಂದು ಪ್ಯಾರ ಥರ ಹೊಟ್ಟೋಗತ್ತದು. ಮುಂಜಾನೆಯ ಮಂಗಲಮಯ ಪ್ರಶಾಂತ ವಾತಾವರಣದಲ್ಲಿ ಒಂದು ಕಾಮ, ಸಸ್ವರವಾಗಿ ನಡೆವ ಸಾಮಗಾನದ ಅದ್ಭುತ ಪರಿಣಾಮವನ್ನು ಅನುಭವಿಸಿ ಆಸ್ವಾದಿಸುವಾಗ ಕಾಮ, ಶಬ್ದಗಳಲ್ಲಿ ಎಂಥ ಶಕ್ತಿ ಅಡಗಿದೆ ಎಂಬುದು ಲೌಕಿಕ ಕಾವ್ಯಗಳ ತರಹದ ಶಬ್ದ ಪ್ರಾಣಶಕ್ತಿ ಕಂಡುಬರುವುದಿಲ್ಲ ಎಂಬುದು, ಇಲ್ಲಿ ಶಬ್ದಗಳು ಭಾವವಾಹಕವಾಗಿ ಮಾತ್ರ ಕಾರ್ಯ ಮಾಡುತ್ತವೆ ಎಂದು, ಸಾಮದಂತಹ ಉನ್ನತ ಅನುಭಾವ ಕಾವ್ಯಗಳಲ್ಲಿ ಶಬ್ದಗಳು ಪ್ರಾಣವಾಹಕಗಳಾಗಿ ಕಾರ್ಯ ಮಾಡುತ್ತವೆ ಎಂದು, ಸಾಧಕನು ಸಂಕಲ್ಪಿಸಿಕೊಂಡು ಮಂತ್ರೋಚ್ಚಾರಣೆ ಮಾಡಿದ್ದರೆ ಅವನ ಅಭೀಷ್ಟವು ಸಿದ್ಧಿಸುತ್ತದೆ ಎಂದು ನಮ್ಮ ಹಿರಿಯರು ಹೇಳುವುದನ್ನು ನಾವು ಕೇಳದೇ ಇರುವುದರಿಂದ ಇಂದು ಈ ದುಸ್ಥಿತಿಗೆ ನಾವು ಕಾರಣರಾಗಿದ್ದೇವೆ. ಸಾಕಾ? ಒಂದು ಪ್ಯಾರ, ಒಂದು ಸೆಂಟೆನ್ಸು ಎಲ್ಲ ತಂದುಬಿಟ್ರೋದಲ್ಲಿ. ನಾವು ಯಾತಕ್ಕೆ ಈ ಅಧೋಲೋಕಕ್ಕೆ ಇಳಿದಿದ್ದೀವಿ ಅಂದರೆ ನಮ್ಮ ಹಿರಿಯರು ಏನು ಬೋಧನೆ ಮಾಡಿದ್ರು ನಾವು ಮಾಡಲಿಲ್ವಲ್ಲಪ್ಪ. ಅವರಿಗೆ ಪೇಪರ್ ಕ್ವಾಲಿಫಿಕೇಷನ್ ನಮ್ಮ ಹತ್ರ ಇಲ್ಲದೇ ಇರ್ಬೋದು, ಅವರಿಗೆ ವಿವೇಕ ಇತ್ತು, ಅವರಿಗೆ ಅನುಭವ ಇತ್ತು. ವಿವೇಕ ಅನುಭವದಿಂದನೇ ಮಾರ್ಗದರ್ಶನ ಮಾಡ್ತಾಯಿದ್ರು. ಅದು ನಮಗೆ ಕೊಟ್ಟರು ಕೂಡ ನಾವು ತಿರಸ್ಕರಿಸ್ಬಿಟ್ವಲ್ಲ, ಅದಕ್ಕೆ ಈ ಹೀನ ಸ್ಥಿತಿಗೆ ನಾವು ಬಂದಿದ್ದು ಅಂತ ಎಷ್ಟು ಮರುಕ ಪಟ್ಕೊಂಡು ಅವ್ರು ಬರೆದಿರಬೇಕು ಈ ವಾಕ್ಯವನ್ನು. ನಿಜವಾಗ್ಲೂ ಕೂಡ ಅವ್ರು ಎದುರುಗಡೆ ಇದ್ದರೆ ಕೇಳಿಬಿಡ್ತಾ ಇದ್ದೆ ನಾನು, ನಿಮಗೆ ಹಿನ್ನೆಲೆ ಏನು ಸ್ವಾಮಿ, ಯಾತಕ್ಕೆ ಈ ವಾಕ್ಯ ಬರೆದ್ರಿ ಅಂತ. ಏನು ಮಾಡೋದು ಇಲ್ಲ. ಈಗ ಸಾಮ ಸಂಹಿತೆ ಋಷಿವಾಣಿಯಿಂದ ಸಂವೃತವಾದ ಅಮರ ಮಂತ್ರಗಳ ಸಂಕಲನ. ಬಹುಶಃ ಜಾಗತಿಕ ಸಾಹಿತ್ಯ ಪರಂಪರೆಯಲ್ಲಿ ಜಾಗತಿಕ ಧರ್ಮಗಳು ಅಂತಲೇ ಒಂದು ಕೃತಿ ಇದೆಯಪ್ಪ. 13 ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳನ್ನು ಕೂಡ ಎಷ್ಟು ಕೂಲಂಕಷವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂದರೆ ಅದನ್ನು ನನಗೆ ಹೇಳೋಕ್ಕಾಗುತ್ತೋ ಇಲ್ವೋ ನಾಳೆ ಗೊತ್ತಿಲ್ಲ. ಜಾಗತಿಕ ಧರ್ಮಗಳು ಅನ್ನೋದೇ ಒಂದು ಕೃತಿ. ಪ್ರತಿಯೊಬ್ಬರು ಮಾತಾಡ್ತಾರೆ ಹಿಂದೂ ಧರ್ಮದ ಬಗ್ಗೆ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ, ಇಸ್ಲಾಂ ಧರ್ಮದ ಬಗ್ಗೆ. ಆದರೆ ಮಿಕ್ಕ ಇರ್ತಕ್ಕಂಥ ಝೊರಾಸ್ಟ್ರಿಯನ್ ಧರ್ಮದ ಬಗ್ಗೆ, ಮಿಕ್ಕದಲ್ಲಿ ಪ್ಯಾಲೆಸ್ಟೀನಿಯನ್ ಧರ್ಮದ ಬಗ್ಗೆ ಯಾರು ಮಾತಾಡಿದ್ದಾರೆ ಕನ್ನಡದಲ್ಲಿ? ನನ್ನ ಪ್ರಕಾರ ಇದಂ ಪ್ರಥಮವಾಗಿ ನವರತ್ನ ಅವರು 13 ವಿಶ್ವಧರ್ಮಗಳನ್ನು ಒಂದು ಕಡೆ ತಂದಿರತಕ್ಕಂಥದ್ದು ಅವರ ಒಂದು ಕೀರ್ತಿ. ನಾನಂತೂ ನೋಡಿಲ್ಲ ಇಲ್ಲಿವರೆಗೂ ಯಾವ ಕನ್ನಡದಲ್ಲಿರ್ತಕ್ಕಂಥ ಗ್ರಂಥದಲ್ಲೂ ಕೂಡ 13 ವಿಶ್ವಧರ್ಮಗಳನ್ನು ಒಂದು ಕಡೆ ತಂದು ಅದರ ತತ್ವ ಏನು, ಅದರ ಹಿರಿಮೆ ಏನು, ಅದರ ಲೋಪದೋಷಗಳೇನು ಎಲ್ಲವನ್ನೂ ಕೂಡ ಕೂಲಂಕಷವಾಗಿ ವರ್ಣನೆ ಮಾಡಿರೋದು ನನ್ನ ಗಮನಕ್ಕಂತೂ ಬಂದಿಲ್ಲ. ಜಾಗತಿಕ ಸಾಹಿತ್ಯ ಪ್ರಪಂಚದಲ್ಲಿ ಅತ್ಯಂತ ಅಪೂರ್ವವಾದ ಅಧ್ಯಾತ್ಮ ಕಾವ್ಯದ ಮಾದರಿ ಎಂದು ನಾವು ಸಾಮವೇದವನ್ನು ಸಾಧಾರವಾಗಿ ಹೇಳಬಹುದು. ಸಾಧಾರವಾಗಿ ಅಂದ್ರೇನು? ಆಧಾರ ಸಹಿತವಾಗಿ ಅಂತ.
ಅಷ್ಟೂ ಹೇಳೋಕ್ಕೆ ನನಗೆ ಆಗ್ತಾ ಇಲ್ಲ, ಅದರಿಂದ ಇಷ್ಟು ಮಾತ್ರ ಹೇಳಿದ್ದೀನಿ ಅಂತ ಅವ್ರ ಇಂಗಿತ ನಾವು ಅರ್ಥ ಮಾಡ್ಕೋಬೇಕಾಗಿರೋದಲ್ಲಿ. ಬೇಕಾದಷ್ಟು ಕೊಡ್ತೀನಿ ಬೇಕಾದರೆ, ಆದರೆ ಈ ಸಮಯಕ್ಕೆ ಬೇಡ, ಎಷ್ಟು ಬೇಕೋ ಅಷ್ಟು ಅಂತ. ಸಾಮವೇದದ ಕಾವ್ಯದ ವಿಶಿಷ್ಟತೆಗಳನ್ನು ಮುಖ್ಯವಾಗಿ ನಾವು ಈ ರೀತಿ ಗಮನಿಸಬೇಕು. ಹೆಂಗೆ ಅರ್ಥ ಮಾಡಬೇಕು? ಒಬ್ಬ ಐಡಿಯಲ್ ಟೀಚರ್ ಆಗಿ ಅವರು 1 2 3 ಅಂತ ಪಾಯಿಂಟ್ಸ್ ಹೇಳೋ ಹಾಗೆ ಕಾಮ ಹಾಕಿ ಕೊಟ್ಬಿಡ್ತಾರೆ ನಮಗೆ. ಶೈಲಿ ಅತ್ಯಂತ ಸುಕುಮಾರ, ಮೃದುವಾಗಿರ್ತಕ್ಕಂಥ ಭಾಷೆ, ರಾಜಗಂಭೀರ, ಧಾರಾಮಯಿಯೂ ಕೆಲವು ಕಡೆ ಆಗಿರುತ್ತದೆ. ಒಂದು ಕಡೆ ಬದುಕಿನ ನಿತ್ಯ ಅನುಭವಗಳಿಂದಲೇ ನೇರವಾಗಿ ಆಯ್ದುಕೊಂಡ ಉಪಮೆಗಳು ನಮಗೆ ಆತ್ಮೀಯತೆಯ ಸ್ಪರ್ಶ ಮಾಡುತ್ತದೆ. ಒಂದು ಉಪಮೆ ಕೊಟ್ಟರೆ ಅದು ಹೇಗಿರಬೇಕು ಅಂದರೆ, ಅದಕ್ಕೆ ಅನುಗುಣವಾಗಿ ಆ ಮನುಷ್ಯರಿದ್ದರೆ ಆವಾಗ ಉಪಮೆಗೊಂದು ಬೆಲೆ. ಯಾವಾಗಲೂ ಕೂಡ ನಾವು ಚಂದ್ರಮುಖಿ ಅಂತ ಒಂದು ಉಪಮೆ ಕೊಡ್ತೀವಿ, ಚಂದ್ರನಂತೆ ಮುಖ ಇರತಕ್ಕಂಥವಳು ಅಂತ. ಶ್ರೀಹರ್ಷ ರತ್ನಾವಳಿ ಎಂಬತಕ್ಕಂಥ ನಾಟಕದ 3ನೇ ಅಂಕದ 14ನೇ ಶ್ಲೋಕದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಈ ಹಾಳು ಚಂದ್ರ ಯಾಕ್ರಿ ಬರ್ತಾನೆ ಆಕಾಶದಲ್ಲಿ? ನನ್ನ ಪಕ್ಕದಲ್ಲೇ ಚಂದ್ರ ಇಲ್ವಾ? ಆ ಚಂದ್ರ ಬೆಳಗಿದ್ರೆ ನನ್ನ ಹೆಂಡತಿ ಮಕ ಬೆಳಗಿಲ್ವಾ? ಆ ಚಂದ್ರ ಲೋಕಕ್ಕೆಲ್ಲ ಸಂತೋಷ ಕೊಟ್ಟರೆ ಅವಳು ನನಗೆ ಸಂತೋಷ ಕೊಡ್ತಾ ಇಲ್ವಾ? ಆ ಚಂದ್ರ ಗುಂಡಿಗಿದ್ರೆ ಅವಳ ಮಕ ಗುಂಡಿಗಿಲ್ವಾ? ಕೆಲವರಿಗೆ ಮೂಗಿನ ಮೇಲೆ ಕಾಂಪಾಸ್ ಇಟ್ಕೊಂಡು ರೌಂಡ್ ಹಾಕಿದರೆ ಒಂದು ಎಕ್ಸಾಕ್ಟ್ ಸರ್ಕಲ್. ಟ್ರೈ ಮಾಡಬೇಡಿ ಫಿಸಿಕಲ್ಲಾಗಿ ಯಾರು ಕೂಡ. ಗುಂಡು ಮುಖ ಇರತಕ್ಕಂಥವ್ರು ನಕ್ಕಿದ್ರೆ ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ. ಕೆಲವರಿಗೆ ಕೆನ್ನೆ ಮೇಲೆ ಗುಳಿ ಕೂಡ ಬೀಳುತ್ತೆ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಆ ಮುಖ ಅನ್ನೋದಕ್ಕೆ ಚಂದ್ರಮುಖಿ ಅಂತ ನಮ್ಮಲ್ಲಿ ಇರ್ತಕ್ಕಂಥದ್ದು. ಪ್ರಶಸ್ತ ಮಿತ್ರ ಶಾಸ್ತ್ರಿ ಅಂತ ಒಬ್ಬರು ಪಂಡಿತರಿದ್ದಾರೆ. ರಾಯ್ಬೆರೇಲಿ ನಿಮಗೆಲ್ಲ ಗೊತ್ತಿರುತ್ತೆ, ಇಂದಿರಾ ಗಾಂಧಿ ಕಾನ್ಸ್ಟಿಟ್ಯೂನ್ಸಿ. ರಾಯ್ಬೆರೇಲಿಯಲ್ಲಿ ಫೆರೋಜ್ ಗಾಂಧಿ ಕಾಲೇಜ್ ಅಂತಿದೆ. ಇಂದಿರಾ ಗಾಂಧಿ ಗಂಡನ ಹೆಸರು ಫೆರೋಜ್ ಗಾಂಧಿ. ಆ ಫೆರೋಜ್ ಗಾಂಧಿ ಕಾಲೇಜಲ್ಲಿ ಪ್ರಶಸ್ತ ಮಿತ್ರ ಶಾಸ್ತ್ರಿ ಅಂತ ಒಬ್ಬರು ಸಮೃದ್ಧ ಪ್ರೊಫೆಸರ್ ಇದ್ದಾರೆ. 1993 ಕೋಮಲ ಕಂಟಕಾವಳಿ ಅಂತ ಒಂದು ಪೊಯಿಟ್ರಿ ಬರೆದಿದ್ದಾರೆ. ಅದರಲ್ಲಿ ಅವರು ರನ್ನೇ ಮಾಡ್ತಾರೆ, ಮೊದಲ 5 ವರ್ಷ ನನ್ನ ಹೆಂಡತಿ ಚಂದ್ರಮುಖಿ, ಆಮೇಲೆ 5 ವರ್ಷ ಸೂರ್ಯಮುಖಿ, ಆಮೇಲೆ ಪರ್ಮನೆಂಟಾಗಿ ಜ್ವಾಲಾಮುಖಿ ಅಂತ. ಏನೋ ಅವ್ರ ಅನುಭವ ಆಗಿರ್ಬೇಕು ಪಾಪ, ಹಂಚ್ಕೊಂಡಿದ್ದಾರೆ, ಏನು ಮಾಡೋದು. ಸೊ ಅನುಭವಕ್ಕೆ ನಾವು ಎದುರು ಹೇಳೋಕ್ಕಾಗಲ್ವಲ್ಲ. ಸೊ ಅನುಭವ ಪರಮ ಪ್ರಮಾಣ. ನನಗೆ ಹಸುವಾದಾಗ ನಾನು ಊಟ ಮಾಡಬೇಕೇ ಹೊರತು ನೀರಜ್ ಊಟ ಮಾಡಲಿ, ನಾಗೇಶಪ್ಪನವ್ರು ಊಟ ಮಾಡಲಿ ಅಂದರೆ ನನ್ನ ಹಸು ಹೋಗುತ್ತಾ? ಸೊ ಸ್ವಾನುಭವ ವೇದ್ಯ ಅಷ್ಟೇ. ವಾತ್ಸಲ್ಯ, ಪ್ರೇಮ, ಸಾಮವೇದ ಕಾವ್ಯದ ಸ್ಥಾಯಿ ಭಾವಗಳು. ನೋಡಿ, ಸ್ಥಾಯಿ ಭಾವ ಅಂದ್ರೇನು? ಯಾವಾಗಲೂ ಒಂದೇ ಥರ ಇರೋದು. ವ್ಯಭಿಚಾರಿ ಭಾವ ಅಂದರೆ ಬಂದು ಹೋಗ್ತಕ್ಕಂಥದ್ದು. ಒಂದು ಮಾತನ್ನು ಮಾತ್ರ ನಾವು ಗಂಭೀರವಾಗಿ ಆಲೋಚಿಸಬೇಕು. ಅದೇನೆಂದರೆ, ಕಾಳಿದಾಸಾದಿ ಕವಿಗಳ ಲೌಕಿಕ ಕಾವ್ಯದಲ್ಲಿ ಬಳಸಿದ ಸಂಸ್ಕೃತ ಭಾಷೆ ದೈನಂದಿನ ಜೀವನದಿಂದ ದೂರವಾದ ಆಲಂಕಾರಿಕ ಭಾಷೆ. ಆದರೆ ಮುಖ್ಯವಾಗಿ ವೇದ ಭಾಷೆ ಎಂಬತಕ್ಕಂಥದ್ದು ಆ ರೀತಿಯಾಗಿದ್ದಲ್ಲ. ಇಲ್ಲಿ ನಮಗೆ ಹೃದಯಕ್ಕೆ ಅತ್ಯಂತ ಹತ್ತಿರವಾಗಿರತಕ್ಕಂತಹ ಮಾತು ಬರುತ್ತದೆ. ಸಾಮವೇದದ ಕಾವ್ಯ ಅಪ್ರಾಕೃತವಾದ ಚೈತನ್ಯ ಶಕ್ತಿಯಿಂದ ತುಂಬಿಕೊಳ್ಳುತ್ತದೆ. ಹಿಂದಿನ ವಿವರಣೆಯಲ್ಲಿ ಸಾಕಷ್ಟು ಸಬಲವಾಗಿ ನಾವು ಸಮರ್ಥಿಸಿದ್ದರೂ ಕೂಡ ಇಲ್ಲೂ ಕೂಡ ಹೇಳಬೇಕಾಗಿರ್ತಕ್ಕಂಥ ವಿಷಯಗಳಿದೆ. ಪ್ರಾಕೃತಿಯ ಪ್ರಶ್ನಾತೀತ ಆಳ್ವಿಕೆಯ ಬಂಧನದಲ್ಲಿ ಸಿಲುಕಿದ ಮನುಷ್ಯನ ಅಸಹಾಯಕತೆಯನ್ನು, ಹಗ್ಗಗಳನ್ನು ಹರಿದೊಗೆದು ಸ್ವಯಂ ಶಕ್ತನಾಗಿ ತಾನು ಬಯಸಿದ್ದನ್ನು ಪಡೆಯಬೇಕೆಂಬ ಮನುಷ್ಯನ ಅಕ್ಷುಣ್ಣ ಸಂಕಲ್ಪವನ್ನು ಸಾಮವೇದಿಯ ಕಾವ್ಯವು ಮನೋಜ್ಞವಾಗಿ ನಿರೂಪಿಸುತ್ತದೆ. ಆದ್ದರಿಂದಲೇ ಇದು ಧೀರ ಕಾವ್ಯ ಎಂಬುದಾಗಿ ಹೆಸರು ಪಡೆಯುತ್ತದೆ. ಮನುಷ್ಯನು ಅನುಭವಿಸ್ತಕ್ಕಂಥ ಭಯ, ಮರಣದ ಸಾರ್ವತ್ರಿಕ ಅಟ್ಟಹಾಸ, ಅದೃಷ್ಟದ ನಿರಂತರ ಉಪಟಳ, ಮಾನಸಿಕ ವಿಫಲತೆಗಳಿಂದ ಉಂಟಾದ ತಳಮಳ, ದೈಹಿಕ ದೌರ್ಬಲ್ಯದಿಂದ ಉಂಟಾಗುವ ನಿರಾಸೆ, ನೈಸರ್ಗಿಕ ಶಕ್ತಿಗಳ ಕೋಲಾಹಲ, ಭೀಕರತೆ, ಇವೆಲ್ಲ ಒಂದು ಕಡೆಗೆ ಮನುಷ್ಯನ ಬದುಕಿನ ಅರ್ಥಪೂರ್ಣತೆಗೆ ಆಹ್ವಾನ ನೀಡುತ್ತಿದ್ದರೆ, ಇನ್ನೊಂದು ಕಡೆ ಭಾವುಕ ಮನಸ್ಸಿನ ಸುಕುಮಾರ ಕಲ್ಪನೆಗಳು, ರಕ್ಷಕ ಶಕ್ತಿಯ ಅಭಯದ ಅಂತರ್ನಿನಾದಗಳು, ಮನೋಹರ ನಿಸರ್ಗದ ಅಭಿರಾಮ ರಮಣೀಯವಾದ ದೃಶ್ಯಗಳು, ಸಂತೋಷಜನಕವಾದ ಭೋಗ ಪರಿಕರಗಳು ಎಲ್ಲವೂ ಬದುಕಿನ ಅಸ್ತಿತ್ವಕ್ಕೆ ಒಂದು ಅರ್ಥವನ್ನು, ಸಫಲತೆಯನ್ನು ನೀಡುವಂತೆ ಭಾಸವಾಗಿ ಸಕಾರಾತ್ಮಕ ನಿಷೇಧಾತ್ಮಕ ಪರಿಕಲ್ಪನೆಗಳು ಸಮಾನಾಂತರವಾಗಿ ಪ್ರವಹಿಸುತ್ತಿರುವಾಗಲೇ ಸಕಾರಾತ್ಮಕಗಳಿಗೆ ನಾವು ಇಂಡು ಕೊಡಬೇಕೇ ಹೊರತು ನಕಾರಾತ್ಮಕಗಳನ್ನು ಬಿಡಬೇಕು ಎಂಬುದನ್ನು ಸಾರುತ್ತದೆ. ಪಾಸಿಟಿವ್ ಆ್ಯಟಿಟ್ಯೂಡ್ ಯಾವಾಗಲೂ ಕೂಡ. ಇವತ್ತು ನಾವು ಶಿವಖೇರಾ ಪುಸ್ತಕ, ರಾಬಿನ್ ಶರ್ಮಾ ಪುಸ್ತಕ ಓದ್ಕೊಂಡು ಪಾಸಿಟಿವಿಸಮ್ ಡೆವಲಪ್ ಮಾಡ್ಕೋಬೇಕಾಗಿಲ್ಲ. ನಮ್ಮಲ್ಲಿ ಋಗ್ವೇದದಲ್ಲೇ ಮಂತ್ರಗಳಿದೆ. ಪಶ್ಯೇ ಮಶರದ ಶತಂ, ಜೀವೇ ಮಶರದ ಶತಂ, ನಂದ ಮಶರದ ಶತಂ, ಮೋದ ಮಶರದ ಶತಂ, ಪ್ರಭ್ರಭ ಮಶರದ ಶತಂ, ಅಜೀಯ ಮಶರದ ಶತಂ. 100 ವರ್ಷ ಚೆನ್ನಾಗಿ ಬದುಕೋಣ. ಎಂಥ ಉತ್ಸಾಹ ಮತ್ತು ಲವಲವಿಕೆ ನೋಡಿ. ಅದು ನಮಗೆ ನಿಜವಾಗ್ಲೂ ಕೂಡ ಆದರ್ಶಪ್ರಾಯವಾಗಿರುತ್ತೆ. ಆ ರೀತಿಯಾಗಿರ್ತಕ್ಕಂಥದ್ದು. ನಾನೊಂದು 20-22 ದಿವಸಗಳ ಕೆಳಗೆ
ಜಿ ವೆಂಕಟಸುಬ್ಬಯ್ಯನವರು ಅವರ ಶತಮಾನೋತ್ಸವ ಭವನದಲ್ಲಿ ಸಾಹಿತ್ಯ ಅಕಾಡೆಮಿಯಿಂದ ಬಂದಿರತಕ್ಕಂಥ ದಿಲ್ಲಿ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಶ್ರೀನಿವಾಸರಾವ್ ಅವರು ಅವರಿಗೆ ಸನ್ಮಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಓದಿದಂತಹ ಒಂದು ಪತ್ರವನ್ನು ಇವತ್ತೂ ಕೂಡ ನಾನು ನೆನಪಿಸ್ಕೋತಾ ಇದ್ದೀನಿ. ಜಿ ವಿ ಅವರಿಗೀಗ 105. ಹಾಗಿದ್ದರೂ ಕೂಡ ಎಂತಹ ಸಮಯ ಪ್ರಜ್ಞೆ ಮತ್ತು ಎಂತಹ ಒಂದು ಒಳ್ಳೆಯ ನುಡಿ ಅಂತ ಹೇಳಿದರೆ, ಅವರಲ್ಲಿ ಅರ್ಧ ವಯಸ್ಸಾಗಿರ್ತಕ್ಕಂಥವ್ರು ಆ ರೀತಿ ಓದೋಕ್ಕಾಗಲ್ಲ. ಅಷ್ಟು ಸ್ಪಷ್ಟವಾಗಿ ಓದಿದ್ರು ಅವರ ಸ್ಪೀಚ್ನ. ಇವತ್ತೂ ಕೂಡ ಆ ಪುಟಗಳನ್ನು ತೆಗೆದುಹಾಕ್ಕೊಂಡು ನಿಜವಾಗ್ಲೂ ಕೂಡ ಜಿ ವಿ ಅಂದರೆ ಕನ್ನಡದ ಜೀವಾಳ ಅಂತಲೇ ಅರ್ಥ. ಏಕೆಂದರೆ ಅವರು ಭೀಷ್ಮ ಪಿತಾಮಹ ಅಂತ. ಲೆಕ್ಸಿಕೋಗ್ರಫಿ ಅಂದರೆ ಇವತ್ತು ಜಿ ವಿ ಅವರ ಹೆಸರೇ ಮುಂದಕ್ಕೆ ಬರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಎಲ್ಲ ಅವರ ಸ್ಟೂಡೆಂಟ್ಸು ರಿಟೈರ್ ಆಗಿಬಿಟ್ಟಿದ್ದಾರೆ. ಸ್ಟೂಡೆಂಟ್ಸೇ ರಿಟೈರ್ ಆಗಿ ಯಾವುದೋ ಕಾಲ ಆಗೋಯ್ತು. ಯಾಕೆಂದರೆ ಅವರಿಗೆ 105 ಈಗ. ಸೊ ಆ ದೃಷ್ಟಿಯಿಂದ ಸ್ಟೂಡೆಂಟ್ಸ್ ಕೂಡ ರಿಟೈರ್ ಆಗೋ ಕಾಲಕ್ಕೆ ಬರ್ತಾ ಇದೆ. 3-4 ತಲೆಮಾರುಗಳ ಕಾಲ ಅವರು ಮಾಡಿರ್ತಕ್ಕಂಥ ಅದ್ಭುತ ಸೇವೆ ನಿಜಕ್ಕೂ ಕೂಡ ಆಶ್ಚರ್ಯಕರ. ಹಾಗೆಯೇ ಇನ್ನೊಂದು ವಿಷಯ ನಾವು ನೆನಪಿಸ್ಕೋಬೇಕಾಗಿರೋದು ಸುಧಾಕರ್ ಚತುರ್ವೇದಿಯವರು. ನಾನು ಮೊನ್ನೆ ಅವ್ರನ್ನ ಸ್ಮರಿಸ್ಕೊಂಡೆ ಒಂದು ಸಲ. 1919 ಬರೋ ವರ್ಷಕ್ಕೆ 100 ವರ್ಷ ಆಗುತ್ತೆ. ಜಲಿಯನ್ ವಾಲಾಬಾಗ್ ಘಟನೆಯನ್ನು ಇವತ್ತೂ ಕೂಡ ನಡೆದಿರೋ ಹಾಗೆ ಹೇಳ್ತಾರೆ ಅವ್ರ ಮನೆಯಲ್ಲಿ. ಜನರಲ್ ಡಯರ್ ಅಲ್ಲಿ ಬಂದ, ಶೂಟ್ ಮಾಡ್ದ, ಇಂತಿಂಥವ್ರು ಸತ್ತರು, ಅವರು ಅವತ್ತು ರಣರಂಗದಲ್ಲಿ ಇದ್ದರು. ಆದಂಥ ಸ್ವಾನುಭವದಿಂದ ಹಂಚ್ಕೋತಾರೆ 99 ವರ್ಷ ಹಿಂದೆ ಆಗಿರೋ ಘಟನೆಯನ್ನು. ಸ್ಮರಣೆ ಮಾಡಿಕೊಳ್ಳಿ ಹೇಗಿರಬೇಕು ಅನ್ನೋದಕ್ಕೆ. ಆ ದೃಷ್ಟಿಯಿಂದ ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ವೇದ ಭಾಷ್ಯವನ್ನೆಲ್ಲ ಕೂಡ ಆರ್ಯ ಸಮಾಜ ರೀತಿಯಿಂದ ಅನುವಾದ ಮಾಡಿದ್ದಾರೆ. ಅದಕ್ಕೂ ಕೂಡ ಶೇಷಾ ನವರತ್ನ ಅವರ ಕೊಡುಗೆ ಇದೆ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ ಹೊರತು ಇದು ಅಪ್ರಸ್ತುತವಲ್ಲ, ಅಪ್ರಾಕಟ್ಯವಲ್ಲ. ಅದನ್ನು ಕೋಟ್ ಮಾಡಿದ್ದಾರೆ ಮುಂದೆ ಭಾಷೆಯಲ್ಲಿ. ನನಗದು ಓದೋಕ್ಕೆ ಸಮಯ ಆಗಲ್ಲ, ಇನ್ನಿರೋದು 11 ನಿಮಿಷ. ಅದರಿಂದ ಅದನ್ನು ಬಾಯಲ್ಲಿ ಹೇಳ್ತಾ ಇದ್ದೀನಿ. ಯಾವುದು ನಿಜ, ಯಾವುದು ಭೋಗ, ವೈರಾಗ್ಯ ಅಂದ್ರೇನು, ಮರಣ ಅಂದ್ರೇನು, ಇಂತಹ ವಿವಿಧ ಸಮಸ್ಯೆಗಳ ಸುರುಳಿಯಲ್ಲಿ ಪರಿಭ್ರಮಿಸುವ ಮಾನವನ ಆತ್ಮವು ಸಾಂತ್ವನಕ್ಕಾಗಿ ತೊಳಲಾಡುತ್ತಿದೆ. ಸಾಮವೇದದ ಕಾವ್ಯ ಉದ್ದೇಶ ಮನಸ್ಸಿನ ವಿಕೃತಿಯನ್ನು ದೂರ ಮಾಡಿ ಸುಕೃತಿಯತ್ತ ಮನಸ್ಸನ್ನು ಕೊಂಡೊಯ್ಯುವುದು. ನೋಡಿ, ಅದು ಮುಖ್ಯವಾಗಿ ಬೇಕಾಗಿರೋದು. ಕಾವ್ಯದ ಉದ್ದೇಶ ಏನು ಅಂದರೆ ಮನಸ್ಸಿಗೊಂದು ಉಲ್ಲಾಸ ಇರಬೇಕು. ನಾವು ಅದನ್ನು ಓದಿದರೆ ನಮಗೆ ಮನಸ್ಸು ಇರತಕ್ಕಂಥ ಬಾಧೆಗಳು ಕಡಿಮೆ ಆಗಿ ಒಂದು ಉತ್ಸಾಹ ಮತ್ತು ಉಲ್ಲಾಸ ಅನ್ನೋದು ಹೊರಹೊಮ್ಮಬೇಕು. ಅದು ಮುಖ್ಯವಾಗಿ ಕಾವ್ಯದ ಉದ್ದೇಶ. ಕಾವ್ಯಂತು ಜಾಯತೆ ಜಾತು ಕಸ್ಯಚಿತ್ ಪ್ರತಿಭಾವತಃ ಅಂತ ವರ್ಣನೆ ಮಾಡ್ತಾರೆ ಅಲಂಕಾರಿಕರು. ಒಬ್ಬ ಪ್ರತಿಭೆಯಿಂದ ಕೂಡಿದವನಿಗೆ ಮಾತ್ರ ಕಾವ್ಯ ಎಂಬತಕ್ಕಂಥದ್ದು ಆ ರೀತಿ ಹೊರಸೂಸುತ್ತೆ. ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿರ ದರ್ಶನಾತ್. ಋಷಿ ಅಲ್ಲದೆ ಇರೋವನು ಕವಿಯಲ್ಲ, ಕವಿ ಅಲ್ಲದೆ ಇರೋವನು ಋಷಿಯಲ್ಲ. ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಾತಾತತ್ಯತೋರ್ತಾನ್ ವೇದದ ಶಾಶ್ವತೀಭ್ಯ ಸಮಾಭ್ಯ. ಈಶಾವಾಸ್ಯ ಉಪನಿಷತ್ತೇ ಹೇಳ್ತಾ ಇದೆ. ಕವಿ ಅಂದರೆ ಮನೀಷಿ ಅಂದರೆ ಮನಸ್ಸಿನ ಮೇಲೆ ಹತೋಟಿ ಇರತಕ್ಕಂಥವನು. ಯಾವುದ್ರ ಮೇಲೆ ಬೇಕಾದರೂ ಹತೋಟಿ ಇಟ್ಕೋಬೋದು. ಮನಸ್ಸಿನ ಮೇಲೆ ಹತೋಟಿ ಬರೋದು ಅಷ್ಟು ಸುಲಭ ಅಲ್ಲ. ನಮ್ಮೊಡನೆ ಇದ್ದಂತೆಯೇ ಇದ್ದು ಎಲ್ಲಿಗೋ ಎದ್ದು ಬಿಡತಕ್ಕಂಥ ದುಷ್ಟ ಪ್ರಾಣಿ ಮನಸ್ಸು ಅಂತ ಎಸ್ ವಿ ರಂಗಣ್ಣವರು ರಂಗಭಿನ್ನಪ ಅನ್ನೋ ಕೃತಿಯ 21ನೇ ಪುಟದ ವಿವರಣೆಯ 4ನೇ ಸಾಲಿನ 3ನೇ ವಾಕ್ಯದಲ್ಲಿ ಹೇಳ್ತಾರೆ ಆ ಮಾತನ್ನು. ನಮ್ಮ ಜೊತೆನೇ ಇರುತ್ತೆ, ಆದರೆ ಎಲ್ಲೋ ಎದ್ದು ಬಿಡುತ್ತೆ ಅದು ಇದ್ದಕ್ಕಿದ್ದಂಗೆ. ಸೊ ಆ ದೃಷ್ಟಿಯಿಂದ ಇದ್ದಂಗೆ ಇದ್ದು ಮೋಸ ಮಾಡ್ತಕ್ಕಂಥದ್ದು ಯಾವುದಂದ್ರೆ ಅದೇ ಮನಸ್ಸು. ಮನಃ ಮಧುಕರಃ ಮೇಘಃ ಮಾನಿನಿ ಮರುತು ಮಾ ಮದಃ ಮತ್ಸ್ಯ ಮರ್ಕಟಃ ಮಕಾರಾಹ ದಶಚಂಚಲಾಹ. ಮಾಯಿಂದ ಶುರುವಾಗ 10 ಚಾಂಚಲ್ಯಕ್ಕೆ ಹೆಸರು. ಮೊದಲನೇದೇ ಮನಃ. ಅದಕ್ಕೇ ಯಕ್ಷ ಪ್ರಶ್ನೆಯಲ್ಲಿ ಪ್ರಶ್ನೆ ಕೇಳೋದು ಧರ್ಮರಾಯನಿಗೆ, ಯಾವುದು ಅತ್ಯಂತ ಶೀಘ್ರವಾಗಿ ಹೋಗೋದು? ತಕ್ಷಣ ಮನಸ್ಸು ಅಂತ ಉತ್ತರ ಕೊಡ್ತಾನೆ. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ನವರತ್ನ ಅವರು ಮಹಾಭಾರತದಲ್ಲಿ ಧರ್ಮ ಅನ್ನೋ ಕೃತಿನಲ್ಲಿ. ಅದನ್ನು ಹೇಳೋಕ್ಕೆ ನನಗೆ ಆಗ್ತಾ ಇಲ್ಲ, ಅದನ್ನು ಇಲ್ಲೇ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಯಾತಕ್ಕೆ ಆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಮನಸ್ಸು ಎಂಬತಕ್ಕಂಥದ್ದು ಅಷ್ಟು ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲಭದೃಢಂ, ಗೀತೆಯಲ್ಲೇ ಬರ್ತಕ್ಕಂಥ ಮಾತು. ಅದಕ್ಕೆ ಉತ್ತರವಾಗಿ ಮೂರ್ಛಿತವಾಗಿ ಬಿದ್ದಿರ್ತಕ್ಕಂಥ ಯಾರು ಸಹೋದರರು ಎದ್ದು ಬರಬೇಕು ಅಂತ ಕೇಳಿದ್ದಕ್ಕೆ ಎಷ್ಟು ವಿನಯವಾಗಿ ಹೇಳ್ತಾ ನೋಡಿ ಧರ್ಮರಾಯ. ನಕುಲ ಅಥವಾ ಸಹದೇವನನ್ನು ಬದುಕಿಸು. ಸುಲಭವಾಗಿ ಕೇಳ್ಬೋದಾಗಿತ್ತು, ಭೀಮನ್ ಬದುಕಿಸು, ಅರ್ಜುನನ್ ಬದುಕಿಸು ಅಂತ. ಕುಂತಿ ಮಗನಾಗಿ ನಾನಿದ್ದೀನೋ ಇಲ್ವೋ? ಮಾದ್ರಿ ಮಗನಾಗಿ ಒಬ್ಬ ಇರಬೇಕು, ಒಂದು ಧರ್ಮ ಪ್ರಜ್ಞೆ ಧರ್ಮರಾಯನಿಗೆ. ಅದರಿಂದನೇ ಅವನು ಧರ್ಮಾತ್ಮ. ಯುಧಿಷ್ಠಿರ ಯುಧಿ ರಣಾಂಗಣೆ ಯಹ ಸ್ಥಿರ ಸಹ ಯುಧಿಷ್ಠಿರ. ರಣರಂಗಕ್ಕೆ ಕಾಲಿಟ್ಟರೆ ಯಾರು ಯಾವತ್ತೂ ಪರಾಜಯವನ್ನು ಹೊತ್ಕೊಂಡು ಹೋಗಲಿಲ್ವೋ ಅವನು ಧರ್ಮರಾಯ. ಅಲ್ಲಿ ಶೇಕ್ಸ್ಪಿಯರ್ ಜೂಲಿಯಸ್ ಸೀಸರ್ ಕೋಟ್ ಮಾಡ್ತಾರೆ ನವರತ್ನ ಅವರು. ಕವರ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದರ್ ಡೆತ್, ದ ವ್ಯಾಲಿಯಂಟ್ ನೆವರ್ ಟೇಸ್ಟ್ ದ ಡೆತ್ ಬಟ್ ಒನ್ಸ್. ಆಫ್ಟರ್ ಆಲ್ ಹಿ ವಾಸ್ ಎ ಪ್ರೊಫೆಸರ್ ಆಫ್ ಇಂಗ್ಲೀಷ್. ಸೊ ಆ ದೃಷ್ಟಿಯಿಂದ ಒಂದು ಕಡೆ ಧರ್ಮಶಾಸ್ತ್ರ, ಒಂದು ಕಡೆ ಮಂತ್ರಶಾಸ್ತ್ರ, ಒಂದು ಕಡೆ ವೇದ ಭಾಷೆಗಳು, ಒಂದು ಕಡೆ ಕನ್ನಡದಲ್ಲಿ ಮೇಲಿರ್ತಕ್ಕಂಥ ಹತೋಟಿ,
ಇಷ್ಟೂ ಕೂಡ ಒಬ್ಬರಲ್ಲಿ ಇರ್ತಕ್ಕಂಥದ್ದು ಎಷ್ಟು ಅಪರೂಪ ಅಂದರೆ, ಒಂದಿದ್ದರೆ ಒಂದು ಕೊಡಲ್ಲ ಭಗವಂತ. ಅವರಿಗೆಲ್ಲ ಕೊಟ್ಟ, ಆಯುಸ್ಸು ಮಾತ್ರ ಕೊಡಲಿಲ್ಲ ಅಷ್ಟೆ. ಅದೊಂದೇ ನನಗಿರ್ತಕ್ಕಂಥ ಕೊರತೆ. ಇವತ್ತು ಈ ಸಭಾಂಗಣದಲ್ಲಿದ್ದು ಮುಕ್ತ ಚರ್ಚೆಗೆ ಏನಾದರೂ ಒಳಗಾಗಿದ್ದರೆ ಯಾವ ಮಟ್ಟದಲ್ಲಿ ಇರ್ತಾಯಿತ್ತು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದನ್ನು ಇರಲಿ. ವಿಕೃತಿಯನ್ನು ಕೊನೆಗೊಳಿಸಿ ಪ್ರಕೃತಿಯನ್ನು ಸಮುದ್ಧರಿಸಿ ಸುಕೃತಿಯನ್ನು ಪರಿಣಮಿಸುವುದೇ ಸಾಮವೇದಿಯ ಕಾವ್ಯ ಸನ್ನಿಧಿಯ ನೈಜ ಅಭೀಪ್ಸೆ. ಪದಗಳು ನೋಡಿ ಹೇಗೆ ಬರುತ್ತೆ. ವಿಕೃತಿಯನ್ನು ಕೊನೆಗೊಳಿಸಿ, ವಿಕೃತಿ ಹೋಗಬೇಕು, ವಿಕಾರ ತೊಲಗಬೇಕು. ಪ್ರಕೃತಿಯನ್ನು ಸಮುದ್ಧರಿಸಿ, ನೆನೆ ನಿಮಗೆ ಹೇಳಿದೆ ಋಗ್ವೇದದಲ್ಲಿ ಪರಿಸರ ಪ್ರಜ್ಞೆ ಹೇಗೆ ಅಂತ, ಅದಕ್ಕೆ ಪೂರಕವಾಗಿ ಅವ್ರು ಈ ಮಾತನಾಡ್ತಾ ಇರೋದು. ನಮಗೆ ಆವತ್ತು ಕೇಳಿದ ಆವತ್ತೇ ಮರ್ತೋಗುತ್ತೆ, ಅವ್ರಿಗೆ ಮರೆಯಲ್ಲ. ಋಗ್ವೇದದಲ್ಲಿ ಏನು ಬರೆದಿದ್ದೀನಿ ಅಂತ ಸಾಮವೇದಲ್ಲೂ ಅದನ್ನು ತರ್ತಾರೆ, ಅಥರ್ವೇದಲ್ಲೂ ಪ್ರತಿಪಾದನೆ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ಪ್ರಕೃತಿಯನ್ನು ಸಮುದ್ಧರಿಸಿ ಸುಕೃತಿಯನ್ನು ಪರಿಣಮಿಸ್ತಕ್ಕಂಥದ್ದೇ ಸಾಮವೇದೀಯ ಕಾವ್ಯ ಸನ್ನಿಧಿಯ ನೈಜ ಅಭೀಪ್ಸೆ. ಅಭೀಪ್ಸೆ ಅಂದರೆ ಇಚ್ಛೆ ಅಂತ. ಆ ಪದಗಳು ನೋಡಿ ಎಷ್ಟು ಸುಸಂಸ್ಕೃತವಾಗಿರ್ತಕ್ಕಂಥ ಪದಗಳು ಅಂದರೆ, ಒಂದೊಂದು ಪದ ಅವರು ಬಳಸೋವಾಗಲೂ ಕೂಡ ಇನ್ನು ಯಾವುದೇ ಪದ ಆ ಸ್ಥಾನದಲ್ಲಿ ಹಾಕಿದರೂ ಕೂಡ ಆ ಔಚಿತ್ಯಪೂರ್ಣವಾಗಿರೋ ಅರ್ಥ ಆಚೆ ಬರಲ್ಲ. ಹಾಗೆ ಅಂತ ಹೇಳ್ಬಿಟ್ಟು ಅವರೇನು ಪದಗಳನ್ನು ಹುಡ್ಕೊಂಡು ಹೋಗ್ತಾ ಇಲ್ಲ, ಪದಗಳೇ ಅವ್ರನ್ನ ಹುಡ್ಕೊಂಬರುತ್ತೆ. ಅದು ಒಬ್ಬ ನಿಜವಾಗಿರ್ತಕ್ಕಂಥ ಪುರುಷ ಸರಸ್ವತಿಗೆ ಮಾತ್ರ ಮೀಸಲಾಗಿರ್ತಕ್ಕಂಥ ಒಂದು ಕಾಣಿಕೆ ಅಷ್ಟೆ. ಸಾಮವೇದದ ಕಾವ್ಯ ಅರಿವಿನ ಜ್ಞಾನದ ಉನ್ಮೀಲನ. ನಿಮೀಲನ ಅಂದರೆ ಮುಚ್ಚೋದು, ಉನ್ಮೀಲನ ಅಂದರೆ ತೆಗೆಯೋದು. ನಾವು ನೋಡಿ, ಒಂದು ನಿಮಿಷಕ್ಕಿಂತ ಜಾಸ್ತಿ ನಮ್ಮ ಕಣ್ಣನ್ನು ತೆಕ್ಕೊಂಡಿರೋಕ್ಕಾಗಲ್ಲ. ಅದಕ್ಕೆ ನಮಗೆ ಏನು ಕರೀತಾರೆ ಗೊತ್ತಾ, ನಿಮಿಷ ಲೋಚನಾಹ. ಒಂದು ನಿಮಿಷ ಮಾತ್ರ ಕಣ್ಬಿಟ್ಕೊಂಡಿರೋರು ಅಂತ ಮಾನವರಿಗೆ. ದೇವತೆಗಳು ಅನಿಮಿಷ ಲೋಚನಾಹ. ಏಕೆಂದರೆ ಅವರಿಗೆ ನಮ್ಮ ತರಹ ಕಣ್ಣು ರೆಪ್ಪೇನೇ ಇಲ್ಲ. ಅವ್ರು ಯಾವಾಗಲೂ ನೋಡಲೇಬೇಕು. ಇಷ್ಟ ಇರಲಿ ಇಲ್ಲದೆ ಹೋಗಲಿ ನೋಡಲೇಬೇಕಾಗತ್ತೆ. ಅದೊಂಥರ ತೊಂದರೆ ಅದು. ಅದಕ್ಕೆ ದೇವತೆಗಳು ತಮ್ಮಂತಾವೇ ಬೈಕೊಂಡ್ರು ಅಂತ ಚಂಪೂ ರಾಮಾಯಣಕಾರನಾಗಿರ್ತಕ್ಕಂಥ ಭೋಜರಾಜ ಅಯೋಧ್ಯ ಕಾಂಡದ 41ನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾನೆ. ಸೀತೆ ಮಠಮಠ ಮಧ್ಯಾಹ್ನದಲ್ಲಿ ಬರೀ ಕಾಲಿನಲ್ಲಿ ಕೋಮಲಿಯಾಗಿರ್ತಕ್ಕಂಥವಳು ಬೇಸಿಗೆಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾಗ ದೇವತೆಗಳು ತಮ್ಮಂತಾವೇ ಬೈಕೊಂಡ್ರಂತೆ. ಅಯ್ಯೋ, ನಮಗೆ ಕಣ್ಣಿನ ಹುಬ್ಬು ರೆಪ್ಪೆ ಆದರೂ ಇದ್ದಿದ್ರೆ ಕಣ್ಣು ಮುಚ್ಕೊಂಡು ಸೀತೆ ಚಿಂತಾಜನಕ ಸ್ಥಿತಿಯನ್ನು ನೋಡದೆ ಹೋಗಬೇಕಾಯ್ತಲ್ಲ, ಈಗ ನೋಡಲೇಬೇಕಾಯ್ತಲ್ಲಪ್ಪ ಅಂತ ಬೈಕೊಂಡ್ರು ಅಂತ. ಘರ್ಮೇ ನಿದಾಗ ಕಿರಣಸ್ಯ ಕರೈ ಕಠೋರೈ ಕಾಂತಾರ ಮಧ್ಯ ಪದವೀಷು ನಖಂ ಪಚಾಸು ತ್ವಾಂ ವೀಕ್ಷ ಸಂಸ್ಥುಲ ಪದಾಂ ವನದೇವತಾಭಿ ನಿಂದಿಶ್ಯತೆ ನಿಯತಮೇವ ನಿಮೇಶ ಹಾನಿ. ಭೋಜರಾಜ ಚಂಪೂ ರಾಮಾಯಣ ಅಯೋಧ್ಯಕಾಂಡ 41ನೇ ಶ್ಲೋಕ. ಸೊ ಆ ದೃಷ್ಟಿಯಿಂದ ಅಭೀಪ್ಸೆಯು ಸಾಕಾರಗೊಳ್ಳಲಿಕ್ಕೆ ಬೇಕಾದ ತಪಸ್ಸಾಮರ್ಥ್ಯದಿಂದ ನಿಷ್ಠಿತವಾದ ಯೋಗಿವರೇಣ್ಯರು ಪ್ರಶಾಂತವಾದ ದೈವೀ ಅಸ್ತಿತ್ವದ ಚಿಂತನದ ಏಕಾಗ್ರ ಸಾಧನೆಯಲ್ಲಿ ತನ್ಮಯರಾದಾಗ ತಮಗೆ ಗೋಚರಿಸಿದ ಸನಾತನ ಸತ್ಯಗಳನ್ನು, ಮಹಾರಹಸ್ಯದ ಪಾರಮಾರ್ಥಿಕ ಸ್ವರೂಪಗಳನ್ನು ಅಮಿತ ಓಜಸ್ಸಿನ ವಾಣಿಯಲ್ಲಿ ಸಾಮವೇದದ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಪದಗಳು ನೋಡಿ ಎಷ್ಟು ಚೆನ್ನಾಗಿದೆ. ಏಕಾಗ್ರ ಸಾಧನೆಯಲ್ಲಿ ತನ್ಮಯರಾದಾಗ ನಮಗೆ ಬೇಕಾಗಿರೋ ಏಕಾಗ್ರತೆ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಏಕಾಗ್ರತೆ ಬರ್ತಕ್ಕಂಥದ್ದಕ್ಕೆ ನಾವು ಏನು ಮಾಡಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಧ್ಯಾನ ಪ್ರಕ್ರಿಯೆಯನ್ನು ನಾವು ಹೇಳ್ತಕ್ಕಂಥದ್ದು. ಓಂಕಾರ ಧ್ಯಾನವನ್ನು ಮಾಡಿ, ಓಂಕಾರವನ್ನು ತದೇಕ ಚಿತ್ತವಾಗಿ ನಾವು ಧ್ಯಾನ ಮಾಡ್ತಾ ಹೋದರೆ ಆವಾಗ ನಮ್ಮ ಮನಸ್ಸು ಅನ್ನೋದು ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿಂತ ಮೇಲ್ಮಟ್ಟಕ್ಕೆ ಹೋದರೆ ನಿರಾಕಾರವಾಗಿ ಹೋಗ್ಬೋದು, ಬಟ್ ಆ ಮಟ್ಟಕ್ಕೆ ನಮಗೆ ಹೋಗೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಯಾವುದೋ ಒಂದು ಆಬ್ಜೆಕ್ಟ್ ಇರಬೇಕು ಮುಂದೆ. ಓಮಿತಿ ಬ್ರಹ್ಮ ಓಮಿತೀದಗಂ ಸರ್ವಂ ಓಮಿತ್ಯೇತದನುಕೃತಿ ಹಸ್ಮವ ಅಪ್ಯೋ ಶ್ರಾವಯೇತ್ಯಾಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ ಓಗಂ ಶೋಮಿತಿ ಶಸ್ತ್ರಾಣಿ ಶಗಂಸಂತಿ ಓಮಿತ್ಯಧ್ವರ್ಯು ಪ್ರತಿಗರಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ ಇತ್ಯಾದಿಯಾಗಿ ಓಂಕಾರೋಪಾಸನೆಯನ್ನೇ ತೈತ್ರಿಯ ಉಪನಿಷತ್ತಲ್ಲಿ ಒಂದು ಅಧ್ಯಾಯದ ಪೂರ್ತಿ ಹೇಳಿದ್ದಾರೆ. ಓಮಿತ್ಯಗ್ರೇ ವ್ಯಾಹರೇತ್ ನಮ ಇತಿ ಪಶ್ಚಾತ್. ಯಾವುದೇ ಮಂತ್ರ ಶುರುವಾಗಬೇಕಾದ್ರೂ ಕೂಡ ಪ್ರಾರಂಭದಲ್ಲಿ ಓಂ ಬರುತ್ತೆ, ಕೊನೆಗೆ ನಮಃ ಇಂದ ಎಂಡಾಗತ್ತೆ. ರುದ್ರಾಧ್ಯಾಯ ತೆಗೆದುಕೊಳ್ಳಿ. ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಕಾಂತಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನೋಡಿ, ಓಮಿಂದ ಶುರುವಾಯಿತು, ನಮಃ ಇಂದ ಕೊನೆ ಆಯಿತು. ಇದು ಆದಿ, ಅದು ಅಂತ್ಯ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಓಂಕಾರ ಎಂಬತಕ್ಕಂಥದ್ದು ಬ್ರಹ್ಮವಾಚಿ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕೆಂದರೆ ಓಂಕಾರಶ್ಚಾತ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣ ಪುರ ಕಂಠಂ ಬಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕಾ ಉಭೌ. ಸಾಕ್ಷಾತ್ ಬ್ರಹ್ಮನ ಕಂಠದಿಂದ ಹೊರಹೊಮ್ಮಿರೋದ್ರಿಂದ ಓಂಕಾರ ಬ್ರಹ್ಮನಷ್ಟೇ ಪವಿತ್ರ ಅನ್ನೋ ದೃಷ್ಟಿಯಿಂದ ಶಂಕರಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ರತ್ನಪ್ರಭಾ ವ್ಯಾಖ್ಯಾನದಲ್ಲಿ ಬರ್ತಾರೆ ಅಂತ ಕೋಟ್ ಮಾಡ್ತಾರೆ.
ನವರತ್ನ ಅವರು, ನನ್ನ ಮಾತಲ್ಲ. ಅವ್ರ ಮಾತನ್ನು ನಾನು ಓದ್ದೇ ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆ ದೃಷ್ಟಿಯಿಂದ ಎಂತಹ ಪ್ರಕಾಂಡ ಪಾಂಡಿತ್ಯ ಇರಬೇಕು. ಬರೀ ಶಂಕರ ಭಾಷ್ಯ ಮಾತ್ರ ಓದಿಲ್ಲ, ಭಾಷ್ಯದ ಮೇಲೆ ರತ್ನಪ್ರಭಾ ವ್ಯಾಖ್ಯಾನಕಾರ ಏನು ಹೇಳಿದ್ದಾರೆ ಅನ್ನೋದನ್ನು ಕೋಟ್ ಮಾಡ್ತಾರೆ. ಸೊ ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಒಬ್ಬ ನಿಷ್ಠಾವಂತನಾಗಿರ್ತಕ್ಕಂತಹ, ಜ್ಞಾನಕ್ಕೇ ತನ್ನ ಜೀವನವನ್ನು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥವರಿಗೆ ಮಾತ್ರ ಇದು ಸಾಧ್ಯವೇ ಹೊರತು ತೋರಿಗೆಗೋಸ್ಕರ 4 ದಿನ ಮಾತಾಡ್ತಕ್ಕಂಥವ್ರಿಗೆ ಇದೆಲ್ಲ ಸಾಧ್ಯವೇ ಇಲ್ಲ. ಶ್ರೀಮುಖ ಪರಿಣತಿಯು ಏಕೀಭವಿಸಿ ಅದರಿಂದ ಉಂಟಾಗತಕ್ಕಂತಹ ಈ ಸುಖ, ಅನನ್ಯ ಆನಂದ, ಅನಿರ್ವಚನೀಯ ತನ್ಮಯತೆಗಳೇ ನಾವು ಸಾಮವೇದದ ಕಾವ್ಯದ ಉದ್ದಕ್ಕೂ ಕೂಡ ನೋಡಬಹುದಾಗಿದೆ. ಎಲ್ಲವೂ ಒಂದು ಸಹಜವಾದ, ಪುರಾತನವಾದ ದೈವೀ ನಿಯಮದಂತೆ ನಡೆಯುವ ಸ್ವಾಭಾವಿಕ ಪರಿಕ್ರಮವಾಗಿದೆ. ಆಕರ್ಷಕ ಪ್ರತಿಮೆಗಳು, ಲಯಬದ್ಧವಾದ ಛಂದಸ್ಸಿನ ಓಘ. ನೋಡಿ, ಒಂದೊಂದಕ್ಕೆ ಒಂದೊಂದು ಛಂದಸ್ಸಿರುತ್ತೆ. ವಸಂತ ಋತುವನ್ನು ವರ್ಣನೆ ಮಾಡುವಾಗ ವಸಂತ ತಿಲಕ ವೃತ್ತವನ್ನು ಹೇಳಬೇಕೇ ಹೊರತು ನಾನು ಮಂದಾಕ್ರಾಂತ ವೃತ್ತವನ್ನು ಹೇಳಬಾರ್ದು. ಮಂದಾಕ್ರಾಂತ ಅನ್ನೋದು ಗೋಳು ವೃತ್ತ. ಅದು ಯಾವಾಗಲೂ ಕೂಡ ಗಂಡ ಹೆಂಡತಿ ಆಗಲಿರುವಾಗ ಮೇಘದೂತಕ್ಕೆ ಕಾಳಿದಾಸ ಕೊಟ್ಟಿರೋದು ಮಂದಾಕ್ರಾಂತ ವೃತ್ತ. ಮಂದಂ ಮಂದಂ ಮುದತಿ ಪವನಃ ಚಾನುಕೂಲೋ ಯಥಾಮೇ. ಹೋಗಬೇಕಲ್ಲಪ್ಪ ಇವನ್ ಕ್ಲಾಸ್ಗೆ ಅಂದ್ಕೊಂಡು ವಿದ್ಯಾರ್ಥಿಗಳು ಒಳಗೆ ಬರ್ತಾರೆ ಅಂತ, ಅದು ಮಂದಾಕ್ರಾಂತ ವೃತ್ತ. ಸೊ ಅದೇ ವಸಂತ ತಿಲಕ ವೃತ್ತ ಆದರೆ ಎಷ್ಟು ಸಂತೋಷವಾಗಿರುತ್ತೆ ನೋಡಿ. ಮಂದ ಮಂದಮುಪಯದ್ವಲಿತ್ರಯ ಗಾದತಾ ವಿಷಯ ನಾಭಿಗಹ್ವರ ಕೋಸಲೇಂದ್ರ ದೊಹಿತು ಶನೈರಭೂನ್ ಮಧ್ಯ ಎಷ್ಟಿರಿಪಿ ದೃಷ್ಟಿಗೋಚರ. ಕಟ್ ಮಾಡ್ದಂಗೆ ಹೋಗುತ್ತೆ. ಮಂದ ಮಂದಮಪಯದ್ವಲಿತ್ರಯ ಗಾದತಾ ವಿಷಯ ನಾಭಿಗಹ್ವರ ಕೋಸಲೇಂದ್ರ ದೊಹಿತು ಶನೈರಭೂತ್ ಮಧ್ಯ ಎಷ್ಟಿರಿಪಿ ದೃಷ್ಟಿಗೋಚರ. ಕಟ್ ಮಾಡ್ದಂಗೆ ಹೋಗುತ್ತೆ ನೋಡಿ. ಅದು ವಸಂತ ತಿಲಕ ವೃತ್ತಕ್ಕೆ ವಸಂತ ಮಾಸ, ಗೋಳು ವೃತ್ತಕ್ಕೆ ಮಂದಾಕ್ರಾಂತ ವೃತ್ತ. ಅದು ವೃತ್ತದ ಔಚಿತ್ಯ. ಇಲ್ಲದೆ ಹೋದರೆ ಅಲಂಕಾರ ವಿರೋಧವಾಗಿ ವಿರೋಧಾಭಾಸ ಹೋಗಿ ವಿರೋಧವಾಗಿಬಿಡುತ್ತೆ. ಆ ರೀತಿ ಮಾಡಬಾರ್ದು ಯಾವಾಗಲೂ ಕೂಡ. ಸಾಮವೇದ ಅತ್ಯುತ್ಕೃಷ್ಟ ಧ್ವನಿ ಕಾವ್ಯದ ಮಾದರಿ ಧ್ವನ್ಯಾಚಾರ್ಯ ಅಂತ ಆನಂದವರ್ಧನಿಗೆ ಹೆಸರು. ಧ್ವನ್ಯಾಲೋಕ ಅಂತ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಗ್ರಂಥವನ್ನು ಬರೆದಿದ್ದಾನೆ. ಹಾಗೆಯೇ ಸಂಪೂರ್ಣ ಸಾಮವೇದವೇ ಧ್ವನಿ ಕಾವ್ಯದ ಮಾದರಿ. ಅದರಲ್ಲಿ ಅನೇಕ ಉದಾಹರಣೆಗಳಿದೆ, ಆದರೆ ಆ ಉದಾಹರಣೆಗಳು ಇಲ್ಲಿ ಬೇಡ ಅಂತ ಅವರೇ ಬರೆದಿದ್ದಾರೆ. ಅವರಿಗೆ ಬೇಡವಾದ್ಮೇಲೆ ನಮಗೆ ಯಾಕೆ? ಸಮಯ 8 ಆಗೋಯಿತು. ಆ ದೃಷ್ಟಿಯಿಂದ 3ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಶೇಷಾನವರತ್ನ ಸಮರ್ಪಣ ಮಸ್ತು.